ಮೈಸೂರು ಡೈರಿಗೆ ಸ್ವಾಗತ. ಆಯುರ್ವೇದವು ಸುಮಾರು 5,000 ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿತು ಎಂಬ ಮಾತಿದೆ. ರೋಗ ರುಜಿನಗಳಿಂದ ಮುಕ್ತಿ ಮತ್ತು ಆರೋಗ್ಯ ಸಂಪನ್ನರಾಗಿ ಜೀವನ ನಡೆಸಲು ಯಾವ ಸಾಮಗ್ರಿಗಳು ಉಪಯುಕ್ತವಾಗಿವೆಯೋ ಅಂತಹ ದ್ರವ್ಯಗಳು ಆಯುರ್ವೇದದ ಔಷಧಿಗಳಲ್ಲಿ ಉಪಯೋಗಿಸಲ್ಪಡುತ್ತವೆ. ಆಧುನಿಕ ಔಷಧಿಗಳು ರೋಗ ಲಕ್ಷಣಗಳ ಮೇಲೆ ಗಮನ ಕೇಂದ್ರೀಕರಿಸಿ ಅವುಗಳ ನಿರ್ಮೂಲನೆಗೆ ಪ್ರಯತ್ನಿಸಿದರೆ, ಆಯುರ್ವೇದವು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ದೇಹದ ಜೀವಕೋಶಗಳನ್ನ ಒಳಗಿನಿಂದ ಬಲಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತದೆ. ಇದರಿಂದಾಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಶೀಘ್ರ ಚೇತರಿಕೆಗೆ ಅನುವಾಗುತ್ತದೆ ಎಂದು ಕೆಲವು ವೈದ್ಯರ ಅಭಿಪ್ರಾಯ. ಹಾಗೆಯೇ ಅರಿವು ಮತ್ತು ಜ್ಞಾನದ ಕೊರತೆಯಿಂದಾಗಿ ಆಯುರ್ವೇದದ ಬಗ್ಗೆ ಕೆಲವೊಂದಿಷ್ಟು ಸರಿತಪ್ಪು ಗ್ರಹಿಕೆಗಳಿವೆ. ಇಂದಿನ ಮೈಸೂರು ಡೈರಿ ಸಂಚಿಕೆಯಲ್ಲಿ ಡಾಕ್ಟರ್ ಚೇತನ್ ಜಗಳೂರು ಇವರು ಆಯುರ್ವೇದದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೈಸೂರು ಡೈರಿಯ ಇನ್ನೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆರೋಗ್ಯ ಅತಿ ಮುಖ್ಯವಾದ ಒಂದು ಅಂಶ ಆಗಿದೆ ಯಾವುದೇ ಜೀವಿಗಳ. ಅದರಲ್ಲೂ ಕೂಡ ನಮ್ಮ ರಾಸಾಯನಿಕ ಇಲ್ಲದೆ ಆರೋಗ್ಯವನ್ನು ಕಾಪಾಡೋದು ಅತಿ ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ, ಇಲ್ಲ ಅಂತಂದ್ರೆ ಆಯುಸ್ ಕಡಿಮೆ ಆಗ್ಬೋದು ಅಥವಾ ನೋವುಗಳು ಜಾಸ್ತಿ ಆಗುತ್ತೆ. ಕೆಮಿಕಲ್ ಅನ್ನೋದು ಅಥವಾ ಇನ್ನು ರಾಸಾಯನಿಕದಲ್ಲಿ ಉತ್ಪನ್ನ ಆಗಿರುವ ಒಂದು ನಮ್ಮ ಆಹಾರ ಆಗಿರ್ಬೋದು ಅಥವಾ ನಮ್ಮ ಮೆಡಿಸಿನ್ಗಳಾಗಿರ್ಬೋದು ತಗೊಂಡಾಗ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ವೀಕ್ಷಕರೇ, ಇವತ್ತು ನಮ್ಮ ದೇಶದಲ್ಲಿ ನಮ್ಗೆಲ್ಲ ಗೊತ್ತಿದೆ, ಬ್ರಿಟಿಷರು 150-200 ವರ್ಷ ನಮ್ಮನ್ನ ಆಳ್ಬಿಟ್ರು. ಅದು ತುಂಬಾ ಬೇರೆ ಬಿಟ್ಬಿಟ್ಟಿದೆ. ಯಾಕೆಂದ್ರೆ ಸನಾತನ ಧರ್ಮದಲ್ಲಿ ಎಲ್ಲಾ ವಿಚಾರಗಳಲ್ಲೂ ತುಂಬಾ ಪ್ರಾಮುಖ್ಯತೆ ಕೊಟ್ಟು ತುಂಬಾ ಸೂಕ್ಷ್ಮೆಯಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಮಧ್ಯದಲ್ಲಿ 150-200 ವರ್ಷಗಳಲ್ಲಿ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಸ್ವಲ್ಪ ನಾವು ಈ ಯುರೋಪಿಯನ್ ಜಾಗಕ್ಕಾಗ್ಲಿ ಅಥವಾ ಈ ವೆಸ್ಟರ್ನ್ ಅಂತ ಏನ್ ಹೇಳ್ತೀವದು, ಈ ಅಮೆರಿಕ ಅಂತ ಕಡೆ ಒಲವು ಜಾಸ್ತಿ ಮಾಡಿ ನಾವು ಇಂಗ್ಲಿಷ್ ಮೆಡಿಸಿನ್ಗೆ ತುಂಬಾ ಒಲವು ತೋರಿಸ್ಬಿಟ್ಟಿದ್ವಿ. ಒಲವು ತೋರಿಸಿದಕ್ಕೆ ಇವತ್ತು ನಮಗೆ ಗೊತ್ತಿದೆ ಆರೋಗ್ಯ ಅಂದ್ರೆ ಅದು ಎಷ್ಟು ದುಪ್ಪಟ್ಟಾಗಿರುತ್ತೆ. ಅದು ಅಲ್ಲೇನು ಕೂಡ ನಮ್ಮ ಕೈಯಲ್ಲಿ ತಡ್ಕೊಳಕ್ ಶಕ್ತಿ ಇದ್ರೂ ಕೂಡ ಅದ್ರ ಟ್ರೀಟ್ಮೆಂಟ್ ಅಂತೂ ತಡ್ಕೊಳಕ್ ನಮ್ಮ ಕೈಲಿ ಆಗಲ್ಲ. ಅದು ನಿಮಗೆ ಗೊತ್ತಿದೆ. ಏನಾದ್ರು ಒಂದ್ಸಲಿ ಕ್ಯಾನ್ಸರ್ ಬಂದ್ಬಿಡತ್ತೋ ಅಥವಾ ನಾವು ಸುಮ್ಮನೆ ಒಂದು ಸಣ್ಣ ಜ್ವರ ಆದ್ರೆ ಸಾಕು ಆಂಟಿಬಯೋಟಿಕ್ ಅಂತ ಶುರು ಮಾಡ್ಬಿಡ್ತಾರೆ. ಅದು ತಗೊಂಡ ತಕ್ಷಣ ಮನುಷ್ಯ ಸುಸ್ತಾಗಿ, ಮಗು ಇರಲಿ, ಮಧ್ಯದ ವಯಸ್ಸಾದಾಗಿರ್ಲಿ ಸುಸ್ತಾಗಿ ಬಿದ್ಬಿಡ್ತೀವಿ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಚೇತನ್ ಜಗಳೂರು ಅವರಿದ್ದಾರೆ. ಇವರು ಆಯುರ್ವೇದ ಬರೀ ತಜ್ಞರಲ್ಲ, ಇವರು ಸಾಕಷ್ಟು ಅವಾರ್ಡ್ಗಳು ತಗೊಂಡಿದ್ದಾರೆ. ಮತ್ತೆ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಸಿಕ್ಕಿದೆ ಅವರಿಗೆ. ಅವ್ರು ಏನಕ್ಕೆ ಆಯುರ್ವೇದ ಒಂದು ಪ್ರೊಫೆಷನ್ ಆಗಿ ಯಾಕೆ ತಗೊಂಡ್ರು, ಮತ್ತೆ ಅದರಲ್ಲಿ ಎಷ್ಟು ಒಂದು ಅನುಕೂಲ ಇದೆ ಮನುಷ್ಯನಿಗೆ. ಇನ್ನೊಂದು ವಿಷಯ ಬಹಳ ಮುಖ್ಯವಾಗಿರೋದು ಅಂದ್ರೆ, ಈಗ ಏನು ಯುರೋಪ್ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಈಗ ಅಲ್ಲೆಲ್ಲ ಏನಾಗಿದೆ ಅಂತಂದ್ರೆ ನಮ್ಮ ಯೋಗ ಮತ್ತೆ ಆಯುರ್ವೇದ ಅದನ್ನ ಅವರು ಆ ಕಡೆಗೆ ಅವರು ಒಲವು ತೋರ್ಸಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಜನ ಅವರು ತೋರಿಸಿದರೆ ಅವರು ಇದರಲ್ಲಿ ಏನು ಒಂದು ಅದು ಗುಣಮಟ್ಟದ ಒಂದು ಟ್ರೀಟ್ಮೆಂಟ್ ಏನದು ನಮ್ಮ ಇಂಗ್ಲಿಷ್ ಮೆಡಿಸಿನ್ಗಿಂತ ಎಷ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳಕ್ ಶುರು ಮಾಡಿದ್ಮೇಲೆ ಈಗ ನಮ್ಮವರು ಇವಾಗ ಈ ಕಡೆ ಓದಕ್ಕೆ ಪರವಾಗಿಲ್ಲ. ಬೆಟರ್ ಲೇಟ್ ದೆನ್ ನೆವರ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ. ತುಂಬಾ ಲೇಟ್ ಆಗೋಕ್ಕಿಂತ ಮುಂಚೆನೆ ಅಟ್ಲೀಸ್ಟ್ ಈಗಲಾದ್ರೂ ನಾವು ಆಯುರ್ವೇದದ ಕಡೆ ನಾವು ಗಮನ ಹರಿಸ್ಬೇಕು. ಇದರಲ್ಲಿ ಏನಿದೆ ವಿಚಾರ ಅಂತ ನಮ್ಮ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ. ಇವಾಗ ಸರ್ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ಅಬ್ವಿಯಸ್ಲಿ ಅದು 100% ಕರೆಕ್ಟ್. ಅದು ಏನಂತ ಹೇಳಿದ್ರೆ, ಈ ಜರ್ಮನ್ ಅವರು, ಜಪಾನ್ ಅವರು, ಮತ್ತೆ ಇಂಡೋನೇಷ್ಯಾದವರು, ಮತ್ತೆ ಸೌತ್ ಆಫ್ರಿಕಾದವರು, ಮತ್ತೆ USA UK ನವರೆಲ್ಲ ಏನಿದಾರಲ್ವಾ, ಅವರೆಲ್ಲರೂ ಆಯುರ್ವೇದ ಮೊರೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ. ಮತ್ತೆ ಕೆಲವೊಂದು ನಿದರ್ಶನಗಳು ಇದಾವೆ ಕೂಡ. ಏನು ಅಂತ ಹೇಳಿದ್ರೆ, ಒಂದು 3-4 ಇಯರ್ಸ್ ಬ್ಯಾಕ್ ನಂಗೂ ಒಂದು ಆಫರ್ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಜರ್ಮನ್ ಅವರು ಒಂದು 3 lakh rupees ಸ್ಯಾಲರಿ ಎಲ್ಲ ಕೊಡ್ತೀವಿ, ಫುಡ್ ಅಕಾಮಿಡೇಷನ್ ಎಲ್ಲ ಕೊಡ್ತೀವಿ, ನಿಮ್ಗೆ ಏನ್ ಫೆಸಿಲಿಟೀಸ್ ಬೇಕೋ ಎಲ್ಲ ಕೊಡ್ತೀವಿ, ಬನ್ನಿ ನಮ್ಮ ಕಂಪ್ನಿ ಜೊತೆ ಟೈಅಪ್ ಆಗ್ಬಿಟ್ಟು ನೀವು ರಿಸರ್ಚ್ ಸೆಂಟರ್ಗೆ ನೀವು ರಿಸರ್ಚ್ ಅಲ್ಲಿ ವರ್ಕ್ ಮಾಡಿ ಅಂತ. ಬಟ್ ನಂಗೆ ಆಯುರ್ವೇದ ಇಂಡಿಯಾ ಬಿಟ್ಟು ಅಥವಾ ಕರ್ನಾಟಕ ಬಿಟ್ಟು ಅಥವಾ ನಮ್ಮ ಪ್ರದೇಶ ಬಿಟ್ಟು ನಂಗಂತೂ ಹೋಗೋಕೆ ಇಷ್ಟನೇ ಇರಲಿಲ್ಲ. ಹಂಗಾಗ್ಬಿಟ್ಟು ನಾನು ಹೇಳಿದೆ, ಐ ಆಮ್ ರಿಜೆಕ್ಟೆಡ್. ಒಂದೇ ಮಾತ್ರ ನಾನು ರಿಜೆಕ್ಟ್ ಮಾಡ್ಬಿಟ್ಟು ನಂದೇ ಇವಾಗ ಓನ್ ಫಾರ್ಮಸಿ ಆಗಿರ್ಬೋದು, ಆಯುರ್ವೇದದ ಏನೇ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ.
ಸೊ ಇವಾಗ ಹಂಗಾದ್ರೆ ಇಷ್ಟೆಲ್ಲ ವಿಚಾರಗಳು ನಾವು ಗೊತ್ತಿದೆ, ನಮಗೂ ಆಯುರ್ವೇದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಫಾರಿನ್ ಅವ್ರು ಏನಾದ್ರು ನಮ್ಗೆ ಹೇಳಿದ್ರೆ ಆಯುರ್ವೇದ ತುಂಬಾ ಚೆನ್ನಾಗಿದೆ ಅಥವಾ ಯೋಗ ಚೆನ್ನಾಗಿದೆ ಅಂತ ಹೇಳ್ದಾಗ್ಲೇ ನಾವು ಆಯುರ್ವೇದ ಮಾಡೋದು ಅಥವಾ ಯೋಗ ಮಾಡೋದು ಇನ್ನೊಂದೇನೋ ಮಾಡೋದು ಮಾಡ್ತೀವಿ. ಸೊ ಇದೆಲ್ಲ ಏನು ಬೇಕು? ಬಿಕಾಸ್ ಅವರ್ ಏನು ನಮ್ಮ ಈ ಋಷಿ ಮುನಿಗಳೇನಿದ್ದಾರೆ ಮತ್ತೆ ಸಂಹಿತೆಕಾರರೇನಿದ್ದಾರೆ ಅವರೆಲ್ಲರೂ ತುಂಬಾ ಚೆನ್ನಾಗಿರ್ತಕ್ಕಂಥ ಗ್ರಂಥಗಳು, ಅವರಿಗೆ ದಿವ್ಯ ಶಕ್ತಿ ಇರ್ತಕ್ಕಂಥ ಬುದ್ಧಿಶಕ್ತಿ ಇರ್ತಕ್ಕಂಥ ದಿವ್ಯ ಶಕ್ತಿ ಇರ್ತಕ್ಕಂಥ ನಾಲೆಡ್ಜ್ ಇಂದ ಅವರೊಂದು ಗ್ರಂಥಗಳನ್ನೆಲ್ಲ ಬರೆದಿದ್ದಾರೆ. ಆ ಗ್ರಂಥಗಳಿಂದಾನೇ ಎಷ್ಟೊಂದು ಇನ್ನೂ ಅವ್ರಿಗೆ ಮಾಡರ್ನ್ ಟೆಕ್ನಾಲಜಿ ಒಳಗೆ ಅವ್ರಿಗೆ ರಿಸರ್ಚ್ ಮಾಡಕ್ಕೆ ಆಗಲ್ಲ ಅನ್ನೋಷ್ಟು ಇನ್ನೂ ಒಂದು ತುಂಬಾನೇ ಇದೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಎಲ್ಲಾರ್ಗು ತಿಳಿದಿದೆ, ಗ್ಯಾಸ್ಟ್ರಿಕ್ ಆಗ್ಬಿಟ್ಟು ಒಂದು ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಕೈಕಾಲು ಹಿಡ್ಕೊಳ್ಳೋದು, ಆ ತರದ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕಾಯಿಲೆ. ಆದ್ರೆ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟು ಬೆನ್ನು ಹಿಡ್ಕೊಳ್ತು ಅಂದ ತಕ್ಷಣ ಹೋಗ್ಬಿಟ್ಟು ECG ಸ್ಕ್ಯಾನ್, ECG ಮಾಡಿಸೋದು ಅಥವಾ ಆಂಜಿಯೋಗ್ರಾಮ್ ಮಾಡೋದು, ತುಂಬಾ ಸ್ಕ್ಯಾನ್ಗಳೆಲ್ಲ ಮಾಡಿಸಿದ್ರು. ಆಮೇಲೆ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಏನೆಲ್ಲಾ ಮಾಡಿದ್ರು ಅದು ನಾರ್ಮಲ್ಲೇ ಬರ್ತಾ ಇರುತ್ತೆ. ಆದ್ರೆ ದುಡ್ಡೊಂದು ಖರ್ಚಾಗ್ತಾನೆ ಇರುತ್ತೆ. ಆದ್ರೆ ಅದ್ರ ಬಗ್ಗೆ ಇನ್ನೂ ಅವರಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದಷ್ಟೇ ರಿಸರ್ಚ್ ಆಗಿರೋದು. ಅದ್ರ ನೆಕ್ಸ್ಟ್ ಸ್ಟೇಜ್ ಗುಲ್ಮಾ ಅಂತ ಒಂದು ಕಾಯಿಲೆ ಇದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಆಯುರ್ವೇದದಲ್ಲಿ ಸುಶ್ರುತಕಾರ ಏನ್ ಮಾಡಿದಾರೆ ಅಂದ್ರೆ ಗುಲ್ಮಾ ಅಂತ ಒಂದು ಡಿಸೀಸ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದರಲ್ಲಿ ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ. ಅಂದ್ರೆ ಬಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆಗ್ಬಿಟ್ಟು ಬೆನ್ನಿಗೆ ಹೋಗುತ್ತೆ, ಎದೆ ಹಿಡ್ಕೊಳ್ಳುತ್ತೆ, ಆಮೇಲೆ ಕೈಕಾಲು ಹಿಡ್ಕೊಳ್ಳುತ್ತೆ, ಈ ತರದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇಂದಾನೆ ಎಷ್ಟು ಒಂದು 20 ವರ್ಷ 30 ವರ್ಷದಿಂದ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇದ್ರು ಬರೀ 1.5 ತಿಂಗಳಲ್ಲೇ ಆ ಗ್ಯಾಸ್ಟ್ರಿಕ್ ಕಂಪ್ಲೀಟ್ ಆಗಿ ವಾಸಿ ಆಗ್ತಾ ಇದೆ. ಅಂದ್ರೆ ನಾನು ಹೇಳಕ್ ಹೊರಟಿರೋದು ನಮ್ದ್ರಲ್ಲಿ ಅಂದ್ರೆ ಆಯುರ್ವೇದದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ದಿವ್ಯ ಶಕ್ತಿಯಿಂದಾನೆ ತುಂಬಾನೇ ಒಂದು ರಿಸರ್ಚ್ ಎಲ್ಲ ಮಾಡ್ಬಿಟ್ಟು ಗ್ರಂಥಗಳ ರೂಪದಲ್ಲಿ, ಫಾರ್ಮುಲಾ ರೂಪದಲ್ಲಿ ತಂದು ಇಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಇಂಡಿಯನ್ ಆಗ್ಬಿಟ್ಟು ಕರ್ನಾಟಕದವ್ರು ಆಗ್ಬಿಟ್ಟು ನಾವು ಯುಟಿಲೈಸ್ ಮಾಡ್ಕೊಂಡಿಲ್ದಂಗೆ ಫಾರಿನರ್ಸ್ ವರ್ಗು ಅವ್ರಿಗೆ ರಿಸರ್ಚ್ ಮಾಡಕ್ ಕೊಟ್ಬಿಟ್ಟು ಅವ್ರು ಹೌದು ಎಸ್ ಇದು ಕರೆಕ್ಟ್ ಅಂತ ಹೇಳ್ದಾದ್ಮೇಲೆ ನಾವು ಅದನ್ನ ಯೂಸ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ನಿದರ್ಶನ ಹೇಳ್ತೀನಿ. ಇವಾಗ ಕೊರೋನರಿ ಹಾರ್ಟ್ ಬ್ಲಾಕೇಜ್ಗೆ ಒಂದು ರಿಸರ್ಚ್ ಮಾಡಿದ್ವಿ. ಅಂದ್ರೆ ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತಲ್ವಾ, ಹಾರ್ಟ್ ಅಟ್ಯಾಕ್ ಆಗಿತ್ತು ಅದು ಎಲ್ಲರಿಗೂ ಗೊತ್ತಿದೆ. ಅದು ಸಡನ್ ಆನ್ಸೆಟ್ ಆಗ್ಬಿಡುತ್ತೆ ಅಥವಾ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದ ತಕ್ಷಣ ಈವನ್ ಒಂದು ಫ್ಯಾಮಿಲಿನ ಕುಂಠಿತ ಆಗೋಗ್ಬಿಡುತ್ತೆ. ಅಥವಾ ಒಂದು ಮೇನ್ ಪರ್ಸನ್ ಅಥವಾ ಫ್ಯಾಮಿಲಿ ಹೆಡ್ ಏನಿರ್ತಾರಲ್ವಾ, ಅವ್ರ ಯಜಮಾನ ಅಂತ ಏನಿರ್ತಾರಲ್ವಾ, ಅವ್ರು ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿ ಇಮ್ಮಿಡಿಯೇಟ್ ಆಗಿ ಓಡೋಯ್ತು ಅಂತ ಹೇಳಿದ್ರೆ ತುಂಬಾ ಕಮಿಟ್ಮೆಂಟ್ಸ್ ಇರುತ್ತೆ ಎಲ್ಲರಿಗೂ ಕೂಡ. ಈವನ್ 1-2 ಇಯರ್ಸ್ ಮುಂಚೆನೆ ಪ್ಲಾನ್ ಮಾಡ್ಬಿಟ್ಟು ಸಾಲ ಮಾಡೋದಾಗಿರ್ಬೋದು ಅಥವಾ ಒಂದು ಏನೇನು ಅವರ ಫ್ಯಾಮಿಲಿ ಒಳಗೆ ಏನೇನು ಅನುಕೂಲಗಳು ಅನಾನುಕೂಲಗಳನ್ನೆಲ್ಲ 1-2 ವರ್ಷದ ಮುಂಚೆನೆ ನಾವೆಲ್ಲ ಪ್ಲಾನ್ ಮಾಡಿ ಇಟ್ಬಿಟ್ಟಿರ್ತೀವಲ್ವಾ. ಆದ್ರೆ ಒಂದ್ಸರಿ ಏನಾದ್ರು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಆ ಪ್ಲಾನ್ಸ್ ಆಗಿರ್ಬೋದು, ಆ ಕಮಿಟ್ಮೆಂಟ್ ಆಗಿರ್ಬೋದು ಎಲ್ಲದೂ ಹೊರಟೋಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಅದಕ್ಕೆ ಸೈಲೆಂಟ್ ಕಿಲ್ಲರ್ ಡಿಸೀಸ್ ಅಂತಾನೆ ಹೇಳ್ತೀವಿ. ಆದ್ರೆ ಅದಕ್ಕೆ ಸ್ಟೆಂಟ್ ಹಾಕ್ಬೇಕು ಅಥವಾ ಸ್ಟೆಂಟ್ ಹಾಕಿದ್ಮೇಲೆ ಕೊಲಾಪ್ಸ್ ಆಗ್ಬಿಡುತ್ತೆ. 10 ವರ್ಷ ಅಷ್ಟೇ ಸ್ಟೆಂಟ್ ಇರೋದು, ಅದ್ರ ಕೆಪಾಸಿಟಿ ಇರೋದು, ಮಿಡ್ಲಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಡೈಲಿ ಒಂದೊಂದು ಟ್ಯಾಬ್ಲೆಟ್ ತಗೊಳ್ಳಿ, ಈ ತರದ್ದೆಲ್ಲ ತುಂಬಾನೇ ಹೇಳ್ತಾರೆ. ಅಥವಾ ಬೈಪಾಸ್ ಸರ್ಜರಿ ಮಾಡ್ಕೋಬೇಕು, ಇದೆಲ್ಲ ಹೇಳ್ತಾರಲ್ವಾ. ಆದ್ರೆ ಆಯುರ್ವೇದದಲ್ಲಿ ನಾನೇ ಅದನ್ನ ರಿಸರ್ಚ್ ಮಾಡಿ ಅದನ್ನ ಪ್ರೂವ್ ಮಾಡಿರೋದು ಅದೇನು ಅಂತ ಹೇಳಿದ್ರೆ, ಅದು ಅಂದ್ರೆ ಮಾಡರ್ನ್ ಮೆಥಡಾಲಜಿನೇ ಯೂಸ್ ಮಾಡ್ಬಿಟ್ಟು ನಮಗೆ ನಾವು ಅದು ಪ್ರೂವ್ ಮಾಡಿದಾಗ ಈವನ್ ಕೊರೋನರಿ ಹಾರ್ಟ್ ಬ್ಲಾಕೇಜ್ ಅಂದ್ರೆ ಹಾರ್ಟ್ ಅಲ್ಲಿ ಎಷ್ಟೇ ಪರ್ಸೆಂಟ್ ಬ್ಲಾಕೇಜ್ ಇರಲಿ, ಈವನ್ 100% ಬ್ಲಾಕೇಜ್ ಇದ್ರು ಕೂಡ ನಾವು ಅದು ಒಂದೇ ಒಂದು ಸಿಂಪಲ್ ಮೆಡಿಸಿನ್ ಇಂದ, ಅದರಲ್ಲಿ ಯೋಗ ರತ್ನಾಕರದಲ್ಲಿ ಒಂದು ಮೆಡಿಸಿನ್ಸ್ ಹೇಳ್ತಾರೆ, ಆ ಮೆಡಿಸಿನ್ಸ್ ನಾವು ಯೂಸ್ ಮಾಡೋದ್ರಿಂದ ಆ ಹಾರ್ಟ್ ಬ್ಲಾಕೇಜ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದು 2.5 ತಿಂಗಳಲ್ಲಿ ಅಂತಾನೆ ಹೇಳ್ಬೋದು. ಆಮೇಲೆ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಮತ್ತೆ ಲೈಫ್ ಟೈಮ್ ಮೆಡಿಸಿನ್ ತಗೋಬಾರ್ದು ಅಂತಾನು ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ. ಆ ರಿಸರ್ಚ್ ಅಲ್ಲಿ ಒಬ್ರು ರಾಮಚಂದ್ರ ಶೆಟ್ಟಿ ಅಂತ ಇದ್ದಾರೆ, ಅವರು ಡೀನ್ ಆಫ್ ಫಾರ್ಮಸಿ RGHS. ಅವರು ನಮ್ಮ ರಿಸರ್ಚ್ ಮಾಡುವಾಗ ನಂಗೆ ಒಂದೇ ಮಾತು ಹೇಳಿದ್ದು. ಆಕ್ಚುಲಿ ಅದನ್ನು ಒಂದು ಬೇಸಿಕ್ ಎಲ್ಲ ಇದ್ರ ಬಗ್ಗೆ ಫುಲ್ ಎಲಾಬ್ರೇಟ್ ಆಗಿ ಹೇಳ್ತೀನಿ. ನಿಮಗೊಂದು ಆಯುರ್ವೇದದಲ್ಲಿ ಅಥವಾ ನಾವು ಮೂರ್ಖತನ ನಾವು ಯೂಸ್ ಮಾಡ್ತಾ ಇದೀವಿ ಆರೋಗ್ಯದ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಫಸ್ಟ್ ತಿಳಿಸ್ಬಿಟ್ಟು ಆಮೇಲೆ ಅದ್ರಿಗೆ ಎಲಾಬ್ರೇಟ್ ಮಾಡ್ತೀನಿ. ಅವರು ರಿಸರ್ಚ್ ಮಾಡೋಣ ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ರು, ಡಾಕ್ಟ್ರೆ ಆಯುರ್ವೇದ ಅನ್ನೋದು ನಮ್ಮ ಗ್ರಂಥಗಳಲ್ಲಿ ಏನ್ ಬರ್ದಿದಾರಲ್ವಾ, ದಟ್ ಇಸ್ ಪ್ರೂವ್ಡ್ ಒನ್. ನಾವೇನಾದ್ರೂ ಅದಕ್ಕೆ ರಿಸರ್ಚ್ ಮಾಡ್ತಾ ಇದೀವಿ, ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದೀವಿ, ಪ್ರೂವ್ ಮಾಡಕ್ ಕೊಟ್ಟಿದೀವಿ ಅಂದ್ರೆ ಆಯುರ್ವೇದ ಸಿಸ್ಟಮ್ಗೆ ನಾವು ಅವಮಾನ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಚಾರ್ಯರು ಏನ್ ಬರ್ದಿದಾರಲ್ವಾ, ಏನು ಗ್ರಂಥಗಳಲ್ಲಿ ಇದೆಯಲ್ವಾ, ಅದೆಲ್ಲದನ್ನು 100% ಶೋರ್ ಆಗಿ ವಾಸಿ ಮಾಡ್ತಕ್ಕಂಥದ್ದು ಅಥವಾ ಡಿಸೀಸ್ ನ ಕ್ಯೂರ್ ಮಾಡ್ತಕ್ಕಂಥದ್ದು, ಎಷ್ಟೊಂದು ಆಪರೇಷನ್ ಇಲ್ದಂಗೆ ಟ್ರೀಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಮೆಡಿಸಿನ್ಸ್ ಇದೆ.
ಇವಾಗ ನಿಮ್ಗೆಲ್ಲಾ ಗೊತ್ತಿರೋಂಗೆ ನನ್ನ ಇಡೀ ಮೀಡಿಯಾ ಆಗಿರ್ಬೋದು, ಎಲ್ಲಾರು ಜನಗಳಾಗಿರ್ಬೋದು, ನನ್ನ ಹತ್ರ ಯಾಕೆ ನನ್ನನ್ನು ಮೈಸೂರ್ವರೆಗೂ ಕರ್ಸ್ಕೊಂಡಿದ್ದಾರೆ ಮೈಸೂರು ಜನತೆ ಅಂತ ಹೇಳಿದ್ರೆ ಒಂದೇ ಒಂದ್ ಥಿಂಗ್, ನಾನು ಆಪರೇಷನ್ ಇಲ್ದಂಗೆ ಎಷ್ಟೊಂದು ಕಾಯಿಲೆಗಳನ್ನ ವಾಸಿ ಮಾಡ್ತೀನಿ ಅಂತ. ಸೊ ಅಂದ್ರೆ ನಾನು ಹೇಳ್ತಾ ಇರೋದು ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳಿಂದನೇ ದೊಡ್ಡ ದೊಡ್ಡ ಆಪರೇಷನ್ ಅವಾಯ್ಡ್ ಮಾಡ್ಬೋದು ಅನ್ನೋವರೆಗೂ ಇರ್ತಕ್ಕಂಥ ಮಹತ್ವ ಇರ್ತಕ್ಕಂಥ ಒಂದೇ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಿದ್ರೆ ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಅವಾಗ ಆ ರಿಸರ್ಚ್ ಮಾಡ್ತಾ ಏನಾಯ್ತು ಅಂದ್ರೆ ಈವನ್ 100% ಬ್ಲಾಕೇಜ್ ಇದ್ಬಿಟ್ಟು ಇನ್ನು 1 ತಿಂಗಳವರೆಗೂ ಅಷ್ಟೇ ಬದುಕಿದ್ರೆ ಕರ್ಕೊಂಡ್ ಬನ್ನಿ ಅಂತ ಹೇಳಿರೋರ್ನು 1-2.5 ತಿಂಗಳಲ್ಲೇ ಕಂಪ್ಲೀಟ್ ಆಗಿ ವಾಸಿ ಮಾಡಿರೋದಿದೆ. ಆಮೇಲೆ ಇವಾಗ ಕೆಲವೊಂದು ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಆಗಿರ್ಬೋದು, ಎಷ್ಟೊಂದು ಹೃದಯಾಲಯಗಳಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ, ಏನೂ ಮಾಡಕ್ಕಾಗಲ್ಲ, ಬೈಕ್ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು, ವಯಸ್ಸಾಗಿದೆ, ಈ ತರದೆಲ್ಲ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಆದ್ರೆ 1-2.5 ತಿಂಗಳಲ್ಲೇ ಅದಕ್ಕೆ ಎಷ್ಟೇ ಜಾಸ್ತಿ ಆರ್ಟರಿ ಬ್ಲಾಕೇಜ್ ಆಗಿ ಏನೇ ಆಗಿದ್ರು ಕೂಡ, ಇವನ್ ಸ್ಟೆಂಟ್ ಹಾಕಿ ಅಥವಾ ಬೈಪಾಸ್ ಹಾಕಿ ಏನೇ ಮಾಡಿದ್ರು ಕೂಡ ಆಯುರ್ವೇದ ಮೆಡಿಸಿನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಅದು ಆಮೇಲೆ ಇವಾಗ ಬ್ಲಡ್ ಥಿನ್ನರ್ ಮೆಡಿಸಿನ್ಸ್ ಲೈಫ್ ಟೈಮ್ ತಗೊಳ್ಳೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಅದನ್ನ ಸುಮ್ಮನೆ ಏನೇನೋ ಹೇಳ್ತಾ ಇಲ್ಲ, ಮಾಡರ್ನ್ ಟೆಕ್ನಾಲಜಿ ಒಳಗೆ ಅದನ್ನ ಅನಿಮಲ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಕ್ಲಿನಿಕಲ್ ಸ್ಟಡಿ ಮಾಡಿ, ಅದನ್ನ ಅನಿಮಲ್ ನ ಸ್ಯಾಕ್ರಿಫೈಸ್ ಮಾಡಿಸಿ ಆಂಟಿಟಾಕ್ಸಿಸಿಟಿ ಸ್ಟಡಿ ನೋಡ್ಬಿಟ್ಟು ಅವೆಲ್ಲದ್ರ ಮೇಲೆ ಪ್ರೂವ್ ಆದ್ಮೇಲೆನೆ ನಾನು ಹೇಳ್ತಾ ಇರೋದು. ಒಂದು ವಿಪರ್ಯಾಸ ಏನ್ ಗೊತ್ತಾ, ಆಯುರ್ವೇದದಲ್ಲಿ ಪೇಟೆನ್ಸಿ ತಗೋಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಇಂಡಿಯನ್ ಪೇಟೆನ್ಸಿ ಈಸಿಯಾಗಿ ಸಿಕ್ಬಿಡುತ್ತೆ, ಆದ್ರೆ US ಪೇಟೆಂಟ್ ಸಿಗೋದು ಕಷ್ಟ. ಯಾಕೆ ಅಂತ ಹೇಳಿದ್ರೆ ನಾವು ಅವಾಗ್ಲೇ ಹೇಳ್ದಂಗೆ ರಾಮಚಂದ್ರ ಶೆಟ್ಟಿ ಸರ್ ಅವ್ರು ಯಾಕೆ ನಾವು ಅವಮಾನ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಪಾಲಿ ಕಾಂಪೌಂಡ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಆಂಟಿಬಯೋಟಿಕ್ ಇತ್ತು ಅಂತ ಅನ್ಕೊಳ್ಳಿ, ಅದು ಆ ಬ್ಯಾಕ್ಟೀರಿಯಾ ಮೇಲೆ ಅಷ್ಟೇ ವರ್ಕ್ ಆಗುತ್ತೆ. ಆದ್ರೆ ಆ ಬ್ಯಾಕ್ಟೀರಿಯಾ ಮೇಲೆ ಅದರಲ್ಲಿ ಪಾಲಿ ಕಾಂಪೌಂಡ್ಸ್ ಇರೋದ್ರಿಂದ ಯಾವ ಕಾಂಪೌಂಡ್ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಮಲ್ಟಿ ಕಾಂಪೌಂಡ್ಸ್ ಗಳನ್ನ ಅಂದ್ರೆ ಮಲ್ಟಿ ಬ್ಯಾಕ್ಟೀರಿಯಾಸ್ ನ ಅಥವಾ ಮಲ್ಟಿ ವೈರಸಸ್ ನ ಕಿಲ್ ಮಾಡ್ತಕ್ಕಂಥ ತುಂಬಾನೇ ಗುಣಗಳಿರ್ತಕ್ಕಂಥ ಒಂದೇ ಒಂದು ಡ್ರಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಮೃತ ಬಳ್ಳಿ ಒಂದೇ ಇದೆ ಅಂತ ಅನ್ಕೊಳ್ಳೋಣ. ಅಮೃತ ಬಳ್ಳಿ ಎಲ್ಲರಿಗೂ ಗೊತ್ತಿರೋದ್ ಪ್ರಕಾರ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಮೃತ ಬಳ್ಳಿ ಈ ಕೊರೋನಾ ಟೈಮಲ್ಲಿ ಆಗಿರ್ಬೋದು ಅಥವಾ ವೈರಲ್ ಡಿಸಾರ್ಡರ್ ಬರ್ತಕ್ಕಂಥ ಟೈಮಲ್ಲಿ ರಾಮಬಾಣ ತರ ವರ್ಕ್ ಮಾಡ್ತು ಅಲ್ವಾ. ಅಂದ್ರೆ ಆಯುರ್ವೇದದಲ್ಲಿ ಆಂಟಿ ವೈರಲ್ ಡ್ರಗ್ಸ್ ಕೂಡ ತುಂಬಾ ಇದೆ. ಅದರಲ್ಲಿ ಕೆಲವೊಂದು ಉಶೀರ ಆಗಿರ್ಬೋದು, ಮುಸ್ತಾ ಆಗಿರ್ಬೋದು, ಈವನ್ ಚೈನಾ ಒಳಗೆ ಕೂಡ ನಿಮಗೆ ಗೊತ್ತಿರಲಿ, ಚೈನಾ ಒಳಗೆ ಕೊರೋನಾ ಟೈಮಲ್ಲಿ ಒಂದು ಗಿಡಮೂಲಿಕೆಗಳಿಂದ ರಿಸರ್ಚ್ ತರ ಮಾಡ್ಬಿಟ್ಟು ಅದರಲ್ಲಿ ಮೇನ್ ಆಗಿ ಮುಸ್ತಾ ಮತ್ತೆ ಎಷ್ಟಿದಲ್ಲಿ ಟೆಸ್ಟ್ ಮಾಡಿ ನೋಡಿದರೆ ಕೊರೋನಾ ವೈರಸ್ ತುಂಬಾ ವೆರಿ ಗುಡ್ ಡ್ರಗ್ ಅಂತ ಪ್ರೂವ್ ಆಗಿ ಬಿಟ್ಟಿದೆ. ಆದ್ರೆ ಅವ್ರು ಮಾಡ್ತಾ ಇರೋ ರಿಸರ್ಚ್ ಅವ್ರು ಮಾಡ್ಬಿಟ್ಟು ಹೇಳಿ ನಮಗದು ಸಾವಿರಾರು ಕೋಟಿಗೆ ಮಾರ್ದಾದ್ಮೇಲೆ ನಮಗೆ ಅದು ತುಂಬಾ ಚೆನ್ನಾಗಿದೆ ಅಂತ ನಾವೆಲ್ಲ ಯೂಸ್ ಮಾಡ್ತೀವಿ. ಆದ್ರೆ ಅದು ಬಿಟ್ಬಿಟ್ಟು ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಮೆಡಿಸಿನ್ಸ್ ಇದೆ, ತುಂಬಾ ಚೆನ್ನಾಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳಿದಾವೆ. ನಿಮ್ಮ ಮನೇಲೆ ಇರ್ತಕ್ಕಂಥ ಮೆಡಿಸಿನ್, ನಿಮ್ಮ ಕಿಚನ್ ಅಲ್ಲೇ ಇರ್ತಕ್ಕಂಥ, ಗಾರ್ಡನ್ ಅಲ್ಲೇ ಇರ್ತಕ್ಕಂಥ ಎಷ್ಟೊಂದು ಗಿಡಮೂಲಿಕೆಗಳಿಂದ ನೀವು ಎಷ್ಟೊಂದು ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು. ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ಅಮೃತ ಬಳ್ಳಿ. ಓಕೆ, ಅಮೃತ ಬಳ್ಳಿನಲ್ಲಿ ಎಷ್ಟೊಂದು ಕಾಂಪೌಂಡ್ಗಳಿದೆ ಗೊತ್ತಾ ನಿಮ್ಗೆ. ಒಂದು ಆಂಟಿಪೈರೆಟಿಕ್ ಪ್ರಾಪರ್ಟಿ ಇದೆ. ಆಂಟಿಪೈರೆಟಿಕ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಜ್ವರನ ಕಮ್ಮಿ ಮಾಡ್ತಕ್ಕಂಥ ಗುಣ ಅಂತ. ಅನಾಲ್ಜೆಸಿಕ್ ಪ್ರಾಪರ್ಟಿ ಇದೆ. ಅನಾಲ್ಜೆಸಿಕ್ ಅಂತ ಹೇಳಿದ್ರೆ ನಿಮ್ಗೆ ನೋವನ್ನ ಕಮ್ಮಿ ಮಾಡ್ತಕ್ಕಂಥ ಗುಣ ಅಂತ. ಆಂಟಿ ರೊಮ್ಯಾಟಿಕ್ ಪ್ರಾಪರ್ಟಿ ಇದೆ, ಅಂದ್ರೆ ರೊಮ್ಯಾಟೈಡ್ ಆರ್ಥರೈಟಿಸ್ ಬಂದಿದ್ರು ಅದನ್ನ ವಾಸಿ ಮಾಡ್ತಕ್ಕಂಥ ಗುಣ ಇದೆ. ಆಮೇಲೆ ಇನ್ನೊಂದು ಆಂಟಿ ವೈರಲ್ ಪ್ರಾಪರ್ಟಿ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಅಂದ್ರೆ ಯಾವುದೇ ತರ ಜ್ವರ ಬಂದಿರಲಿ ಅಮೃತ ಬಳ್ಳಿ ರಾಮಬಾಣ ತರ ವರ್ಕ್ ಮಾಡುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ತುಂಬಾ ಒಳ್ಳೇದು. ಈ ತರ ಮಲ್ಟಿ ಯಾಕಷ್ಟೆಲ್ಲ ಡಿಸೀಸ್ ನ ವಾಸಿ ಮಾಡ್ತಕ್ಕಂಥ ಗುಣ ಇದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಇಮ್ಯಾಜಿನೇಷನ್ ಇರಲಿ, ಇವಾಗ ಪ್ಯಾರಾಸಿಟಮಲ್ ಆಗಿರ್ಬೋದು, ಡೈಕ್ಲೋಫೆನಾಕ್ ಆಗಿರ್ಬೋದು, ಅದು ಒಂದು ಕಾಂಪೌಂಡ್ ಅಷ್ಟೇ. ಅದು ಒಂದೇ ತಗೊಳ್ತಾ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋದು ಅಥವಾ ಲಿವರ್ ಮೇಲೆ ಎಫೆಕ್ಟ್ ಆಗೋದು ತುಂಬಾ ರಿಸರ್ಚ್ಗಳು ಹೇಳ್ತಾ ಇದೆ. ಈವನ್ ನೀವು ರ್ಯಾಂಟಾಕ್ ಮಾತ್ರ ಅಥವಾ ಕೆಲವೊಂದು ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತಗೊಳ್ತಾ ಅಬ್ವಿಯಸ್ಲಿ ಅದು ಕ್ಯಾನ್ಸರ್ ಕನ್ವರ್ಟ್ ಆಗ್ತಾ ಇದೆ ಅಂತಾನು ಹೇಳ್ತಾ ಇರ್ತಾರಲ್ವಾ. ಅವರೇ ರಿಸರ್ಚ್ ಮಾಡ್ತಾರೆ, ಅವರೇ ಡಿಸ್ಪ್ರೂವ್ ಮಾಡ್ತಾರೆ, ಅವರೇ ಎಲ್ಲ ಹೇಳ್ತಾರೆ. ಆದ್ರೆ ಆಯುರ್ವೇದ ಋಷಿಮುನಿಗಳು ಆ ತರ ಅಲ್ಲ. ಅವು ಎಲ್ಲಾದ್ರೂ ರಿಸರ್ಚ್ ಮಾಡಿ ಒಂದನ್ನ ಗ್ರಂಥಗಳ ರೂಪದಲ್ಲಿ ತಂದ್ಬಿಟ್ಟು ಇಟ್ಟಿರೋದನ್ನ ಇವಾಗ 5.5 ವರ್ಷ ಓದಿಸ್ಬಿಟ್ಟು MBBS ಹೆಂಗ್ ಓದಿಸ್ತಾರ, ಆಯುರ್ವೇದದವ್ರನ್ನು ಅಷ್ಟೇ CT ಥ್ರೂನೇ ಬರ್ಬೇಕು, ನೀಟೇ ಪಾಸ್ ಆಗ್ಬೇಕು, ಆ ತರದೆಲ್ಲ ಇಟ್ಕೊಂಡು ಅವ್ರಿಗೂ 5.5 ವರ್ಷ ಓದಿಸ್ಬಿಟ್ಟು ಜೊತೆಗೆ MD PGಗಳೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಿಮ್ಮ ಎಲ್ಲಾರ್ಗೂ ಟ್ರೀಟ್ ಮಾಡಿ ಅಂತ ಕಳ್ಸೋದು. ಅದ್ರ ತಪ್ಪಿಡಿಬೇಡಿ, ನಾಟಿ ವೈದ್ಯರೇ ಬೇರೆ, MBBS ಆಯುರ್ವೇದ ಡಾಕ್ಟರ್ಸೇ ಬೇರೆ. ಯಾಕೆಂದ್ರೆ ನಾಟಿ ವೈದ್ಯರಲ್ಲಿ ಅಷ್ಟೊಂದು ಪರ್ಫೆಕ್ಟ್ ಆಗಿ ಟ್ರೀಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಅವ್ರ ತಾತ ಮುತ್ತಾತಗಳು ಯೂಸ್ ಮಾಡ್ತಾ ಇರ್ತಾರೆ, ಆ ಗಿಡಮೂಲಿಕೆಗಳನ್ನೇ ನಿಮ್ಗೆ ಕೊಡ್ತಾ ಇರ್ತಾರೆ. ಅದು ವಾಸಿ ಆದ್ರೆ ಆಗ್ಬೋದು, ಆಗ್ದಲೇ ಇರ್ಬೋದು. ಆದ್ರೆ ಆಯುರ್ವೇದ ಹಂಗಲ್ಲ.
ಈವನ್ ಈಚ್ ಅಂಡ್ ಎವ್ರಿ ಡಿಸೀಸ್ಗಳನ್ನು ಅಥವಾ ಕಾಂಪೌಂಡ್ಗಳನ್ನು ನೀಟಾಗಿ ಓದ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ಪ್ರೂವ್ ಮಾಡ್ಬಿಟ್ಟು ಆಮೇಲೆ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಹಂಗಾಗಿ ಆಯುರ್ವೇದ ಅನ್ನೋದು ತುಂಬಾ ಸೈಂಟಿಫಿಕ್ ಬೇಸ್ಡ್ ಆಗಿ ತುಂಬಾನೇ ರಿಸರ್ಚ್ ಆಗ್ತಾ ಇದೆ. ಈವನ್ ನಾನು ಹೇಳಿದ್ನಲ್ವಾ, ಚೈನಾ ಒಳಗೆ ಮತ್ತೆ ಜರ್ಮನ್ ಅಲ್ಲಿ ಏನೋ ಪಬ್ಲಿಕ್ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯಲ್ಲಿ ನೆನಪಿರ್ಲಿ, ಇಂಡಿಯನ್ ಆಯುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತುಂಬಾ ಗ್ರಂಥಗಳು ಕದ್ದುಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ರಿಸರ್ಚ್ ಮಾಡ್ತಾ ಅದನ್ನ ಪೇಟೆನ್ಸಿ ತಗೊಂಡು ನಮ್ಗಳಿಗೆ ಮಾಡ್ತಾ ಇದ್ದಾರೆ. ನಿಮಗೆ ಅದು ಬೇಕೋ ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡು ನಿಮ್ಗೆ ಡಿಸೀಸ್ ನ ವಾಸಿ ಮಾಡ್ಕೊಳ್ಳೋದು ಬೇಕೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ಬೇಕು ಅಂದ್ರೆ ತುಂಬಾ ಕಾಯಿಲೆಗಳು ಇವಾಗ ಫಾರ್ ಎಕ್ಸಾಂಪಲ್ 100 ವರ್ಷ ಆದ್ರೂ ಆರಾಮಾಗಿರ್ತಾ ಇದ್ರು, ಯಾವುದೇ ತರ ಯಾವ ಕಾಯಿಲೆಗಳು ಬರ್ಲಿಲ್ದಂಗೆ, ಯಾವುದೇ ತರ ನೋವುಗಳು ಅನ್ಭವಿಸ್ಲಿಲ್ದಂಗೆ 100 ವರ್ಷ ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು. ಆದ್ರೆ ಇವಾಗೆಲ್ಲಾನು ಏನಾಗ್ತಾ ಇದೆ, 35-40 ವರ್ಷ ಅನ್ನಷ್ಟೊತ್ತಿಗೆ ಎಲ್ಲಾ ಕಾಯಿಲೆಗಳು ಬರ್ತಾ ಇದೆ. ಸೊ ಆ ಎಲ್ಲಾ ಕಾಯಿಲೆಗಳು ಬರಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಮೇನ್ ಆಗಿ ಕೆಮಿಕಲೈಸ್ಡ್ ಫುಡ್ ತಗೊಳ್ಳೋದ್ರಿಂದ. ಆ ಕೆಮಿಕಲೈಸ್ಡ್ ಫುಡ್ ತಗೊಳ್ಳೋದ್ರಿಂದ ಏನಾಗುತ್ತೆ ಹೇಳಿ, ನಮ್ಮ ಬಾಡಿ ಒಳಗೆ ಕೆಮಿಕಲ್ಸ್ ಹೋಗುತ್ತೆ. ಆಬ್ವಿಯಸ್ಲಿ ಅಲ್ಲಿ ಕೆಲವೊಂದು ಮೆಟಬಾಲಿಸಮ್ ಆಗಲ್ಲ, ಆ ಕೆಮಿಕಲ್ಸ್ ಎಫೆಕ್ಟ್ ಮಾಡ್ತಾ ಇರುತ್ತೆ. ಇವಾಗ ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ, ಒಂದು ಕಾಂಪೌಂಡ್ ನ ನಮ್ಮ ದೇಹಕ್ಕೆ ಯಾವ ರೀತಿ ಅದು ಹಾನಿಕಾರಕ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಈ ರೀತಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಯಾವ ರೀತಿ ಅದು ಹಾನಿಕಾರಕ ಆಗುತ್ತೆ ಅಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಒಂದು ನೋಡಿ, ಸುಮ್ಮನೆ ಒಂದು ಕೈಯಲ್ಲಿ ಪಟ 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 ಒಂದೇ ಕಡೆ ಹೊಡಿತಾ ಇದೆ, ಆ ಹೊಡೆದಾಗ ಎಷ್ಟು ನೋವಾಗುತ್ತಲ್ವಾ, ಕೆಲವೊಂದ್ಸರಿ ಬೊಬ್ಬೆ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಅದೇ ಹೊಡೆಯೋದನ್ನ ಒಂದು ಬೇರೆ 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 ಕಡೆ ಹೊಡೀರಿ, ಅದೇ 100 ಹೊಡ್ತಾ ಬಿದ್ರು ನಿಮ್ಗೆ ಏನು ಅನ್ಸಲ್ಲ ಅಲ್ವಾ. ಒಂದೇ ಕಡೆ ಹೊಡೆಯೋದ್ರಿಂದ ಯಾವ ರೀತಿ ಆ ಜಾಗಕ್ಕೆ ಹಾನಿಕಾರ ಆಗುತ್ತಲ್ಲ, ಅದೇ ರೀತಿನೇ ನಮ್ಮ ದೇಹಕ್ಕೆ ಆ ಆರ್ಗನ್ಗೆ, ಪರ್ಟಿಕ್ಯುಲರ್ ಆರ್ಗನ್ಗೆ ಹೊಡ್ತಾ ಬೀಳ್ತಾ 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 ಹೋಗುತ್ತೆ. ಒಂದ್ ಫೈನ್ ಡೇ ಆ ಆರ್ಗನ್ ಪಾಪ ಎಷ್ಟಂತ ತಡ್ಕೊಳತ್ತೆ ಹೇಳಿ, ಆ ತಡ್ಕೊಳಕ್ಕಾಗಲ್ದಂಗೆ ಅದು ಫೇಲ್ಯೂರ್ ಆಗ್ಬಿಡುತ್ತೆ. ಅದೇ ರೀತಿನೇ ಯಾವ್ದಾದ್ರು ಕೆಮಿಕಲೈಸ್ಡ್ ಫುಡ್ ತಗೊಳ್ಳೋದ್ರಿಂದ, ಕೆಮಿಕಲೈಸ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಈ ತರ ಆಗುತ್ತೆ ಅಂತ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಆದ್ರೆ ನೆನಪಿರ್ಲಿ, ಆಯುರ್ವೇದ ಮೆಡಿಸಿನ್ಸ್ ಹಂಗಂದ್ರೆ ಸೇಫಾ, ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ವಾ, ಯಾವ ರೀತಿ ನೀವು ಸೈಂಟಿಫಿಕ್ ಪ್ರೂವ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದೇ ಒಂದು ನಿದರ್ಶನ ಹೇಳ್ತೀನಿ ಕೇಳಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಅವಾಗ ಹೇಳ್ದಂಗೆ ಒಂದೇ ಕಾಂಪೌಂಡ್ ಹೊಡಿತಾ ಇರುತ್ತೆ. ಇನ್ನೊಂದು ಆದ್ರೆ ಆಯುರ್ವೇದದಲ್ಲಿ ಯಾವುದೇ ಗಿಡ ಮೂಲಿಕೆ ತಗೊಳ್ಳಿ, ಇವನ್ ಜೀರಿಗೆ ತಗೊಳ್ಳಿ, ಶುಂಠಿ ತಗೊಳ್ಳಿ, ಅರಿಶಿನ ತಗೊಳ್ಳಿ, ಅದರಲ್ಲಿ ಪಾಲಿ ಕಾಂಪೌಂಡ್ಸ್ ಇರುತ್ತೆ. ಪಾಲಿ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ಒಂದಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಕಾಂಪೌಂಡ್ಗಳಿಗೆ ನಾವು ಪಾಲಿ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಅನಾಲ್ಜೆಸಿಕ್ ಪ್ರಾಪರ್ಟಿ ಇದೆ, ಮತ್ತೆ ಆಂಟಿಬಯೋಟಿಕ್ ಪ್ರಾಪರ್ಟಿ ಇದೆ ಅಂತ ಹೇಳಿದೆ. ಅದ್ರಲ್ಲಿ ಒಂದೊಂದು ಕೆಮಿಕಲ್ ಆಕ್ಟ್ ಮಾಡ್ತಾ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇನ್ಸುಲಿನ್ ಮತ್ತೆ ಗ್ಲೂಕೋಗಾನ್ ಅಂತ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಕ್ಕರೆ ಇರುತ್ತೆ ಅಂತ ಅನ್ಕೊಳ್ಳಿ, ಸಕ್ಕರೆ ಮತ್ತೆ ನೀರಿಗೆ ಹಾಕ್ತೀವಿ ಅಂತ ಅನ್ಕೊಳ್ಳಿ. ಇವಾಗ ಒಂದು ಪ್ರಮಾಣದಲ್ಲಿ ಸಕ್ಕರೆ ಆಗ್ತಾ 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 ಹೋದಾಗ ಹೆಂಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಅದೇ ರೀತಿನೇ ಇನ್ನೊಂದು ಬೀಕರ್ ಅಲ್ಲಿ ಒಂದು ಎಕ್ಸಾಂಪಲ್ ಕೂಡ ಎಲ್ಲಾರು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅದನ್ನ ಓದೇ ಇರ್ತೀರಾ. ಒಂದು ಬೀಕರ್ ಅಲ್ಲಿ ನೀರ್ ಇಟ್ಕೊಂಡಿರ್ತೀರ, ಇನ್ನೊಂದು ಬೀಕರ್ ಅಲ್ಲಿ ಸಕ್ಕರೆ ನೀರ್ ಇರ್ತಕ್ಕಂಥ ಬೀಕರ್ ಇಟ್ಕೊಂಡಿರ್ತೀರ. ಈ ಕಡೆ ಏನಾದ್ರು ಸಕ್ಕರೆ ಆಗ್ತಾ ಹೋದ್ರಿ ಅಂತ ಹೇಳಿದ್ರೆ ಎಲ್ಲ ಕಡೆಗೂ ಯೂನಿವರ್ಸ್ ಆಗಿ ಅದು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿನೇ ನಮ್ಮ ದೇಹದಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಬ್ಯಾಲೆನ್ಸ್ ಆಗುತ್ತೆ, ಸಕ್ಕರೆ ಪ್ರಮಾಣ ತುಂಬಾ ಜಾಸ್ತಿ ಆಗಿರೋದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಒಂದು ಕಾಂಪೌಂಡ್ ಜಾಸ್ತಿ ಮಾಡಿದ್ರೆ ಇನ್ನೊಂದು ಕಾಂಪೌಂಡ್ ಕಮ್ಮಿ ಮಾಡುತ್ತೆ. ಹಂಗಾಗ್ಬಿಟ್ಟು ಆಯುರ್ವೇದ ಮೆಡಿಸಿನ್ಸ್ ಆರ್ ಸೇಫ್, ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆದ್ರೂ ಕೂಡ ತುಂಬಾ ಜಾಸ್ತಿ ಯೂಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಶುಂಠಿ ಡಾಕ್ಟ್ರೆ ನಾನು ಶುಂಠಿ ಜಾಸ್ತಿ ತಿಂದೆ, ಬಾಯಲ್ಲಿ ಮೌತ್ ಅಲ್ಸರ್ಸ್ ಆಯ್ತು, ಅಥವಾ ಜಾಸ್ತಿ ಉರಿ ಮೂತ್ರ ಆಯ್ತು, ಅಥವಾ ಬಾಡಿ ಹೀಟ್ ಆಗ್ಬಿಡ್ತು ಅಂತಾನು ಹೇಳ್ತಾ ಇರ್ತೀರಲ್ವಾ. ಸೊ ಅದೇ ರೀತಿನೇ ಯಾವುದೇ ತರನೇ ಒಂದು ಯಾವುದೇ ತರ ಜಾಸ್ತಿ ಲಿಮಿಟೆಡ್ ಕ್ವಾಂಟಿಟಿ ಆಗಿ ಯೂಸ್ ಮಾಡಿದ್ರೆ ಅದು ಮೆಡಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅಬ್ವಿಯಸ್ಲಿ ದೇಹನು ತಡ್ಕೊಳಕ್ಕಾಗಲ್ಲ ಅಲ್ವಾ. ಅದೇ ರೀತಿನೇ ನೀವು ವರ್ಷಾನ್ಗಟ್ಲೆ ಶುಂಠಿಗೆ ನೀವು ಪಲಾವ್ ಆಗಿರ್ಬೋದು, ನಿಮ್ಮ ಊಟಕ್ಕಾಗಿರ್ಬೋದು ದಿನ ಶುಂಠಿ ಯೂಸ್ ಮಾಡ್ತಾನೆ ಇರ್ತೀರ, ಆದ್ರೆ ಯಾವ್ದೇ ತರ ಸೈಡ್ ಎಫೆಕ್ಟ್ಸ್ ಇಲ್ವಲ್ಲ. ಅದೇ ಯಾವ್ದಾದ್ರು ತುಂಬಾ ಜಾಸ್ತಿ ಯೂಸ್ ಮಾಡಿದಾಗ ಅಬ್ವಿಯಸ್ಲಿ ಅದರ ಚಿಕ್ಕ ಪುಟ್ಟದಷ್ಟೇ ಮೈ ಕಾವಾಗೋದು ಅಥವಾ ಹೀಟ್ ಆಗೋದು, ಉರಿ ಮೂತ್ರ ಆಗೋದಾಗತ್ತಷ್ಟೇ. ಅದು ಬಿಟ್ರೆ ಬೇರೆ ಯಾವುದೇ ತರ ಸಮಸ್ಯೆಗಳಾಗಲ್ಲ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಷ್ಟೊಂದು ಜನ ರಿಸರ್ಚ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ಡೈವರ್ಟ್ ಮಾಡ್ಬಿಡ್ತಾರೆ. ನನಗೆ ತುಂಬಾ ಜನ ಪೇಷಂಟ್ಸ್ ಬರ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಶುಗರ್ಗೆ ಅಂದ್ರೆ ಡಯಾಬಿಟಿಸ್ ಇರೋರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ ಈ ಆಕಳಕಾಯಿ ತುಂಬಾ ಒಳ್ಳೇದು. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಈ ಪ್ಯಾಂಕ್ರಿಯಸ್ ಯಾವ ಶೇಪ್ ಅಲ್ಲಿ ಇರುತ್ತೆ ಹೇಳಿ,
ಎಕ್ಸಾಕ್ಟ್ ಆಗ್ಲಿಕಾಯಿ ತರನೇ ಶೇಪ್ ಇರುತ್ತಲ್ವಾ. ಸೊ ಹಂಗಾಗಿ ನಮ್ಮಲ್ಲಿ ಒಂದು ರಿಸರ್ಚ್ ಹೇಳ್ತಾರೆ ಅಥವಾ ಒಂದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಆಯಾ ತರದ ತರಕಾರಿಗಳು ಯಾವ ಶೇಪ್ ಅಲ್ಲಿ ಇರುತ್ತಲ್ಲ ಆ ಆರ್ಗನ್ಗೆ ಅನುಕೂಲ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಇದು ಬರುತ್ತೆ, ಕಿಡ್ನಿ ಬೀನ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಅದು ಕಿಡ್ನಿ ಬೀನ್ಸ್ ನೋಡಕ್ಕೆ ಅದ್ರ ಹುರುಳಿಕಾಳು ಅಥವಾ ಬೀನ್ಸ್ ಏನ್ ಬರುತ್ತಲ್ಲ ಅದು ಕಿಡ್ನಿ ಶೇಪ್ ಅಲ್ಲಿ ಇರುತ್ತಲ್ವಾ. ಸೊ ಅದು ಕಿಡ್ನಿಗೆ ಅನುಕೂಲ ಆಗುತ್ತೆ ಅಂತ. ಇನ್ನೊಂದು, ಈ ಕ್ಯಾರೆಟ್ ನ ಕಟ್ ಮಾಡಿದ್ರೆ ನಮ್ ಕಣ್ಣಿನ ತರ ಕಾಣುತ್ತೆ, ಹಂಗಾಗಿ ಕಣ್ಣಿಗೆ ಯೂಸ್ ಆಗುತ್ತೆ ಅಂತ. ಅದೇ ತರನೇ ಇವಾಗ ಆಗ್ಲಕಾಯಿ ಇರುತ್ತಲ್ವಾ, ಆಗ್ಲಕಾಯಿ ಪ್ಯಾಂಕ್ರಿಯಾಸ್ ತರ ಇರುತ್ತೆ, ಅದು ಆ ಪ್ಯಾಂಕ್ರಿಯಾಸ್ ಅಂದ್ರೆ ಶುಗರ್ಗೆ ಒಳ್ಳೇದು ಅಂತ ಅರ್ಥ. ಸೊ ನಾನು ತುಂಬಾ ಒಬ್ರು ಲೇಡಿ ಬಂದಿದ್ರು, ಆಕ್ಚುಲಿ ಅವರು ಮೈಸೂರವ್ರೆ. ಅವ್ರು ಹೇಳ್ತಾ ಇದ್ರು, ಡಾಕ್ಟ್ರೆ ನಾನು ಮುಂಚೆ ಈ ಆಗ್ಲಿಕಾಯಿ ಪೌಡರ್ನ ತಿಂತಾ ಇದ್ದೆ. ಆಗ್ಲಿಕಾಯಿ ಪೌಡರ್ ತಿನ್ನುವಾಗ ನಾನು ಅದಕ್ಕಿಂತ ಮುಂಚೆ ಆಗ್ಲಿಕಾಯಿ ತಿನ್ನಕ್ಕಿಂತ ಮುಂಚೆ ಬೆಳಗ್ಗೆ ಒಂದು ರಾತ್ರಿ ಒಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಆದ್ರೆ ಆಗ್ಲಿಕಾಯಿ ಸ್ಟಾರ್ಟ್ ಮಾಡಾದ್ಮೇಲೆ ಅರ್ಧ ಮಾತ್ರೆ ತಗೊಂಡ್ರೆ ನಂಗೆ ಸಾಕಾಗಿತ್ತು. ಬೆಳಗ್ಗೆ ಒಂದ್ ಚಮಚ, ರಾತ್ರಿ ಒಂದ್ ಚಮಚ ಆಗ್ಲಿಕಾಯಿ ಪೌಡರ್ ತಿಂತಾ ಇದ್ದೆ ಡಾಕ್ಟರ್, ನನ್ಗೆ ತುಂಬಾ ಚೆನ್ನಾಗಿದ್ದೆ. ಆದ್ರೆ ಡಾಕ್ಟರ್ ಹೇಳ್ಬಿಟ್ರು, ಆಗ್ಲಿಕಾಯಿ ದಿನ ತಿಂತೀರಾ, ಏನಾದ್ರು ತಿಂದ್ಬಿಟ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಥವಾ ತುಂಬಾ ಆರೋಗ್ಯಕ್ಕೆ ಕೆಟ್ಟದಾಗತ್ತೆ, ನೀವು ದಿನ ಮಾತ್ರೆ ತಗೊಳ್ಲೇಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರೆ ಅವಾಗಿಂದ ಆಗ್ಲಿಕಾಯಿ ಬಿಟ್ಟೆ. ಇವಾಗ ನಾನು ಬೆಳಗ್ಗೆ ಒಂದು ರಾತ್ರಿ ಒಂದು ಮಾತ್ರೆ ತಗೊಳಂಗ್ ಆಗಿದೆ ಅಂತ. ನೋಡಿ, ಈ ತರ ಏನೋ ರಿಸರ್ಚ್ ನ ಮಿಸ್ಯೂಸ್ ಮಾಡ್ಕೊಳ್ಳೋತರ ಈ ಟ್ಯಾಬ್ಲೆಟ್ಗಳನ್ನ ಮಾರೋ ಟೆಕ್ನಿಕ್ಸ್ ಅಷ್ಟೇ ಅವೆಲ್ಲ. ಆದ್ರೆ ಮನೇಲೆ ಸಿಗ್ತಕ್ಕಂತ ಈ ಆಗ್ಲಿಕಾಯಿಂದ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ? ತಲಾಂತರದಿಂದ ನೀವು ಹುಟ್ಟದಾಗಿಂದ ಆಗ್ಲಿಕಾಯಿ ತಿಂತಾನೆ ಬರ್ತಾ ಇದ್ದೀರಾ, ಅದ್ರದನ್ನ ಯೂಸ್ ಮಾಡ್ತಾನೆ ಇದ್ರೆ ಯಾವ್ದಾರ ಸೈಡ್ ಎಫೆಕ್ಟ್ ಆಗಿದ್ಯಾ? ಏನು ಇಲ್ವಲ್ಲ. ಸೊ ಈ ತರ ರಿಸರ್ಚ್ ನ ಹೆಸರು ಹೇಳ್ಬಿಟ್ಟು ತುಂಬಾ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ. ಅದಕ್ಕೆಲ್ಲ ನೀವು ಮೊರೆ ಹೋಗ್ಬೇಡಿ ಅಂತಾನೆ ಹೇಳ್ಬೋದು. ಇವಾಗ ಈ ಆಗ್ಲಕಾಯಿ ಅನ್ನೋದು ಅವ್ರಿಗೆ ಹೆಂಗೆ ನಮಗೆ ಮೆಡಿಸಿನ್ ಮಾಡೋದಕ್ಕೆ ಎಲ್ಲ ಲಾಭ ಬರುತ್ತೆ ಅಂತ ಸುಮ್ಮನೆ ಒಂದು ಐಡಿಯಾ ಕೊಡ್ತೀನಿ. ಒಬ್ಬ ವ್ಯಕ್ತಿ ಏನಾದ್ರು ಆಗ್ಲಕಾಯಿನ ದಿನಕ್ಕೆ ಅವರು ಆ ಲೇಡಿನೇ ಇವಾಗ ಬೆಳಗ್ಗೆ ಒಂದು ರಾತ್ರಿ ಒಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ರು, ಮಿನಿಮಮ್ ಒಂದು ₹7 ಅಥವಾ ₹8 ಒಂದು ಟ್ಯಾಬ್ಲೆಟ್ ಇರ್ಬೋದಾ? ಬೇಡ, ಒಂದು ₹4-5 ಟ್ಯಾಬ್ಲೆಟ್ ಇರ್ಬೋದಾ? ಡಾಕ್ಟ್ರಿಗೆ ₹1 ಹೋಗ್ಬೋದಾ? ಅಥವಾ ಫಾರ್ಮಾ ಕಂಪ್ನಿಗಳಿಗೆ ₹1 ಹೋಗ್ಬೋದಾ? ಒಬ್ಬರಿಂದ ಮಿನಿಮಮ್ ₹2 ಲಾಸ್ ಒಬ್ಬರು ಡಾಕ್ಟ್ರಿಗೆ ಅಲ್ವಾ? ಸೊ ಅದ್ರ ಜೊತೆಗೆ ಫಾರ್ಮಾ ಕಂಪ್ನಿಗಳಿಗೆ ಮಿನಿಮಮ್ ₹2 ಒಂದಿನಕ್ಕೆ ಲಾಸ್. ಅಂತದ್ 100 ಜನ ಆದ್ರು ಅಂತ ಹೇಳಿದ್ರೆ ₹200. ಅದೇ ಒಂದ್ ತಿಂಗಳಿಗೆ ಎಷ್ಟಾಯ್ತು? ಆತರ ಕ್ಯಾಲ್ಕುಲೇಟ್ ಮಾಡಿ. ಒಂದು ತಿಂಗಳಿಗೆ ಕೋಟ್ಯಾಂತರ ಗಟ್ಲೆ ಅವ್ರಿಗೆ ಲಾಸ್ ಆಗುತ್ತೆ. ಹಂಗಾಗ್ಬಿಟ್ಟು ಸುಮ್ಮನೆ ಎದುರಿಸ್ಬಿಡ್ತಾರೆ. ಇವಾಗ ಅರಿಶಿನ ತಿಂದ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಅಲರ್ಜಿಗೆ ಅರಿಶಿನ ತುಂಬಾ ಒಳ್ಳೇದು, ಬಿಕಾಸ್ ಅದ್ರಲ್ಲಿ ಆಂಟಿ ಹಿಸ್ಟಮಿನ್ ಪ್ರಾಪರ್ಟಿ ಇದೆ. ಆ ಆಂಟಿ ಹಿಸ್ಟಮಿನ್ ಪ್ರಾಪರ್ಟಿ ಇರೋದು ಅರಿಶಿನ ಹಾಲು ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಶೀತ ಕಮ್ಮಿ ಆಗುತ್ತೆ. ಎಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತ ನೀವು ಇಮ್ಯಾಜಿನೇಷನ್ ಆಗಲ್ಲ. ನೀವು ಬೇಕಾದ್ರೆ ಯೂಸ್ ಮಾಡ್ತಾ ಬನ್ನಿ. 1-3 ತಿಂಗಳು ಈ ಮನೆ ಮದ್ದು ಮಾತ್ರ ಯೂಸ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ. ಹೆಂಗಂದ್ರೆ ಅರಿಶಿನ ಮತ್ತೆ ಕಲ್ಸಕ್ರೆ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಮೆಣಸು, ಶುಂಠಿ, ತಿಪ್ಲಿ ಹಾಕ್ಬಿಟ್ಟು ಅದನ್ನ ಪೌಡರ್ ಮಾಡಿ ಇಟ್ಬಿಡಿ. ಓಕೆ, ಅದನ್ನ ಒಂದೊಂದು ಚಮಚ ಹಾಲಲ್ಲಿ ಹಾಕಿ ತಗೊಳ್ತಾ ಬನ್ನಿ. 1-3 ತಿಂಗಳ ಅನ್ನಷ್ಟೊತ್ತಿಗೆ ನಿಮಗೆ ಎಷ್ಟೇ ಜಾಸ್ತಿ ಶೀನು ನೆಗಡಿ ಬರ್ತಾ ಇರ್ಲಿ, ಅಲರ್ಜಿ ಬರ್ತಾ ಇರ್ಲಿ, ಈ ಶೀನು ನೆಗಡಿ ಎಲ್ಲ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ಅಲ್ವಾ? ಸೊ ಅದು ಬಿಟ್ಬಿಟ್ಟು ದಿನ ತಿಂದ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತ ಏನೇನೋ ಒಂದ್ ಸುಳ್ಳು ಹೇಳೋದ್ರಿಂದ ಅವ್ರಿಗೆ ದಿನ ಆ ಟ್ಯಾಬ್ಲೆಟ್ ಹೋಗುತ್ತೆ, ನೆಬಲೈಸೇಷನ್ ಹೋಗುತ್ತೆ, ಎಕ್ಸ್ರೇ, ಅದು ಇದು ಸ್ಕ್ಯಾನಿಂಗ್ ಗೀನಿಂಗ್ ಅಂತ ಹೇಳ್ಬಿಟ್ಟು ಎಷ್ಟೊಂದು ದುಡ್ಡು ಅವರಿಗೆ ಲಾಸ್ ಅಲ್ವಾ? ಸೊ ಹಂಗಾಗಿ ರಿಸರ್ಚ್ ಅಂತ ಹೇಳ್ಬಿಟ್ಟು ತುಂಬಾ ನೆಗೆಟಿವ್ಸ್ ಹೇಳ್ತಾ ಇರ್ತಾರೆ. ಅವ್ರಿಗೆ ಯಾವತ್ತೂ ತಲೆ ಕೆಡಿಸ್ಕೋಬೇಡಿ. ಅವರಾಗಿ ಇವಾಗ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಈರುಳ್ಳಿ ರಸ ಕೂದಲು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಶಾಂಪು ತಂದ್ರು, ಅದಕ್ಕೊಂದು ಇದನ್ನ ಕೆಮಿಕಲೈಸ್ಡ್ ಇರ್ತಕ್ಕಂಥ ಒಂದು ಸೋಪ್ ತಗೊಂಡ್ಬರ್ತಾರೆ, ಅಥವಾ ಶಾಂಪು ತರ್ತಾರೆ, ಅಥವಾ ಫೋಮ್ ಬರೋದು ಏನಾದ್ರು ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಅವ್ರಿಗೆ ಎಷ್ಟು ಲಾಭ ಹೇಳಿ? ಅಥವಾ ಆಯಿಲ್ ತರ್ತಾರೆ. ಅವು ಈರುಳ್ಳಿ ಒಂದನ್ನ ನಾವು ರಿಸರ್ಚ್ ಮಾಡ್ತಾ ಇದೀವಿ. ಈರುಳ್ಳಿ ರಸ ನಿಮಗೆ ಫಸ್ಟ್ ಯೂಸ್ ಮಾಡಕ್ ಕೊಟ್ಬಿಟ್ಟು ಈರುಳ್ಳಿ ರಸದಿಂದ ಅವ್ರಿಗೆ ಕೋಟಿಗಟ್ಟಲೆ ಲಾಭ ಅಲ್ವಾ? ಈ ತರದ್ದು ತುಂಬಾ ಜಾಸ್ತಿ ಇದೆ. ಓಕೆ, ಆದ್ರಿಂದ ನೀವು ಮೊರೆ ಹೋಗ್ಬೇಡಿ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಕರೆಲ್ಲ ಈ ಪಪ್ಪಾಯ ಹಣ್ಣು, ಪಪ್ಪಾಯ ಕಾಯಿ ಇದೆ ಅಥವಾ ಪಪ್ಪಾಯಿ ಎಲೆ ಇದೆ. ಪಪ್ಪಾಯಿ ಎಲೆ ನಿಮಗೆ ಇದಕ್ಕೆ ಯೂಸ್ ಆಗುತ್ತೆ, ಡೆಂಗ್ಯೂ ಫೀವರ್ ಯೂಸ್ ಆಗುತ್ತೆ. ಆ ಟೈಮಲ್ಲಿ ಪಪ್ಪಾಯ ಎಲೆ ಎಲ್ಲ ಯೂಸ್ ಮಾಡ್ತಾ ಇರ್ತೀರ, ಅಮೃತ ಬಳ್ಳಿ ಎಲ್ಲ ಯೂಸ್ ಮಾಡ್ತಾ ಇರ್ತೀರ. ಆದ್ರೆ ಆ ಪಪ್ಪಾಯಿದೆ ಒಂದು ಟ್ಯಾಬ್ಲೆಟ್ ತಂದ್ಬಿಡೋದು, ಟ್ಯಾಬ್ಲೆಟ್ಗೋಸ್ಕರ ಸುಮ್ಮನೆ ಜಸ್ಟ್ ಸ್ಯಾಂಪಲ್ ತರ ಕೊಡೋದು, ಆಮೇಲೆ ಅದಕ್ಕೊಂದು ಟ್ಯಾಬ್ಲೆಟ್ ತರೋದು. ಈ ತರ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ತುಂಬಾನೇ ದುಡ್ಡು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ತುಂಬಾ ಜಾಸ್ತಿ ಹೋಗ್ಬೇಡಿ. ನಿಮ್ ಅಜ್ಜ ಅಜ್ಜಿ ಏನ್ ಹೇಳಿದ್ದಾರೆ, ಆಯುರ್ವೇದ ಡಾಕ್ಟರ್ಸ್ಗಳು ಏನ್ ಹೇಳಿದ್ದಾರೆ, ಅವುಗಳಿಂದನೇ ನಿಮಗೆ ಕೆಲವೊಂದು ಪ್ರೋಗ್ರಾಮ್ಗಳು ನೋಡೋದ್ರಿಂದ ನಿಮ್ಗೇನು ಕಾಸಿಲ್ಲ.
ಟೈಮನ್ನು ವೇಸ್ಟ್ ಆಗ್ಬೋದು ಅಷ್ಟೇ. ಆದ್ರೆ ಅದ್ರಾಗಿರ್ತಕ್ಕಂಥ ಎಷ್ಟೊಂದು ಉಪಯುಕ್ತ ಮಾಹಿತಿಯಿಂದ ನೀವು ತುಂಬಾ ವರ್ಷಗಳ ಆರಾಮ್ಸೆ ಇರ್ಬೋದು ಅಂತಾನೆ ಹೇಳ್ಬೋದು. ಇನ್ನೊಂದು ನಿದರ್ಶನ ಹೇಳ್ತೀನಿ, ಇನ್ನೊಂದು ಇಂಟ್ರೆಸ್ಟಿಂಗ್ ನಿದರ್ಶನ ಅಥವಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಇವಾಗ ನಾವು ಯಾವಾಗ 100 ವರ್ಷ ಬದುಕ್ತಿದ್ರೆ ನಮ್ಮ ಹಿರೀಕರೆಲ್ಲ 100 ವರ್ಷಗಟ್ಟಲೆ ಆರಾಮ್ಸೆ ಯಾವುದೇ ತರ ಕಾಯಿಲೆಗಳಿಲ್ದಂಗೂ ಬದುಕ್ತಾ ಇದ್ರು. ನಾನು ಎಷ್ಟೊಂದ್ ಜನ ಹಳ್ಳಿಯವ್ರು ನೋಡ್ತಾ ಇರ್ತೀನಿ, ಅಥವಾ ಇವಾಗಂತೂ ಬಿಡಿ ₹1 ಕೆಜಿ ಅಕ್ಕಿ ಬಂದಿರೋದ್ರಿಂದ ಎಷ್ಟೊಂದ್ ಜನಕ್ಕೆ ಶುಗರ್ ಕೂಡ ಬಂದ್ಬಿಟ್ಟಿದೆ. ಯಾಕಂದ್ರೆ ಹಳ್ಳಿಯವರೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡೋರ್ಗೆ ಯಾವ್ದು ಕಾಯಿಲೆಗಳಿರಲ್ಲ, ಮೈಮೂರೆ ಕೆಲಸ ಮಾಡ್ತಾರೆ, ಹಂಗಿಂಗ್ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ ಅಂತ ಗೊತ್ತಾ? ಹೋಗಿ ಒಂದು ಟ್ಯಾಬ್ಲೆಟ್ ನುಗ್ತಾ ಇರ್ತಾರೆ ಶುಗರ್ ಮಾತ್ರೆ. ಯಾಕೆ ಶುಗರ್ ಮಾತ್ರೆ ಬಂತು, ಯಾಕೆ ಶುಗರ್ ಬಂತು? ಅವ್ರಿಗೆ ತುಂಬಾ ಕೆಲಸ ಮಾಡೋರಿಗೆ ಶುಗರ್ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಮುಂಚೆ ಎಲ್ಲ ನನ್ಗೆ ಗೊತ್ತಿರೋ ಒಂದು 10 ವರ್ಷದಿಂದ ಶುಗರ್ BP ಅನ್ನೋದು ಶ್ರೀಮಂತರ ಕಾಯಿಲೆ ಅಂತ ಇತ್ತು. ಆದ್ರೆ ಇವಾಗ ಹಂಗಲ್ಲ, ಈ ಬಡವ್ರಿಗೂ ಬರ್ತಾ ಇದೆ, ಹಳ್ಳಿ ಕೂಲಿ ಕೆಲಸ ಮಾಡೋರ್ಗೂ ಬರ್ತಾ ಇದೆ, ಮೈಮೂರೆ ಕೆಲಸ ಮಾಡೋರ್ಗೂ ಬರ್ತಾ ಇದೆ, ಫಿಸಿಕಲಿ ನಾನು ಹೇಳ್ತಾ ಇರೋದು, ಫಿಸಿಕಲಿ ತುಂಬಾ ಕೆಲಸ ಮಾಡೋರ್ಗೂ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ₹1 ಕೆಜಿ ಅಕ್ಕಿ. ₹1 ಕೆಜಿ ಅಕ್ಕಿಯಿಂದ ಏನೆಲ್ಲಾ ಪ್ರಾಬ್ಲಮ್ ಆಗಿದೆ ಅಂತ ಒಂದ್ಸರಿ ಹೇಳ್ತೀನಿ ಕೇಳಿ. ಒಂದು, ತುಂಬಾ ವರ್ಕ್ ಮಾಡೋದನ್ನ ಅವಾಯ್ಡ್ ಮಾಡಿದ್ರು. ಇವಾಗ ಮುಂಚೆ ₹10, ₹20 ಅಥವಾ ₹100 ಕೂಲಿ ಇರೋದು ಇವಾಗ ₹250 ₹500 ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಒಂದ್ ದಿವಸ ಕೆಲಸ ಮಾಡಿದ್ರೆ ಸಾಕು, ಒಂದ್ ತಿಂಗಳೆಲ್ಲ ಆರಾಮಾಗಿ ಜೀವನ ಮಾಡ್ಬೋದು ಅವರು. ಯಾರು ಮೈಮೂರ ಕೆಲಸ ಮಾಡ್ತಾರೆ ಅಲ್ವಾ, ಲಾಭ ಪಡಕ್ ಇಷ್ಟಪಡ್ತಾರೆ ಅಲ್ವಾ. ಬೇಕಾದ್ರೆ ನೀವು ಹಳ್ಳಿ ಒಳಗೆ ಅಥವಾ ಎಲ್ಲರೂ ಕೇಳಿ, ಏನೂ ಸಮಸ್ಯೆ ಇಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಈ ಲೇಬರ್ ಪ್ರಾಬ್ಲಮ್ ಇದೆಯಲ್ಲ, ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಅವ್ರಿಗೆ ಸೋಂಬೇರಿತನ ಮಾಡ್ಕೊಟ್ರದು ಫಸ್ಟ್. ಇನ್ನೊಂದು, ಆ ಅಕ್ಕಿಯಿಂದ ಬರೀ ಅನ್ನ ತಿಂದು 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 ಅಲ್ಲಿ ಶುಗರ್ ಬರ್ತಾ ಇದೆ, ಅಥವಾ ಆರೋಗ್ಯದ ಸಮಸ್ಯೆ ಬರ್ತಾ ಇದೆ, ಬೇರೆ ಬೇರೆ ತರ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಲ್ವಾ. ಸೊ ಅದನ್ನ ನಾವು ಯಾವ ರೀತಿ ಡಾಕ್ಟ್ರೆ ನೀವು ಸೈಂಟಿಫಿಕ್ ನಂಗೆ ಎಕ್ಸ್ಪ್ಲೈನ್ ಮಾಡಿ, ಅದನ್ನ ಬಿಟ್ಬಿಡಿ, ಏನೇ ನಾವು ಕಾರಣಗಳೇನೇ ಇರ್ಬೋದು, ಥಿಯರಿ ಬೇಡ, ನಂಗೆ ಕಥೆ ಹೇಳ್ಬೇಡಿ, ನಮ್ಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಇದಕ್ಕೆ ಒಂದು ರಿಸರ್ಚ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಮೆಂತೆಕಾಳನ್ನ ನಾವು ಕರ್ನಾಟಕದಲ್ಲಿ ಬೆಳೆದಿರೋ ಮೆಂತೆಕಾಳು, ಆಮೇಲೆ ರಾಜಸ್ಥಾನದಲ್ಲಿ ಬೆಳೆದಿರ್ತಕ್ಕಂಥ ಮೆಂತೆಕಾಳು, ಮತ್ತೆ ಜಮ್ಮು ಕಾಶ್ಮೀರಲ್ಲಿ ಬೆಳೆದಿರ್ತಕ್ಕಂಥ ಮೆಂತೆಕಾಳುಗಳನ್ನ ತರಿಸ್ಬಿಟ್ಟು ಅದರಲ್ಲಿ ಫೈಟೋಕೆಮಿಕಲ್ ಅನಾಲಿಸಿಸ್ ಮಾಡಿಸಿದ್ವಿ. ಆದ್ರೆ ನೋಡೋದಕ್ಕೆ ಕರ್ನಾಟಕದಲ್ಲಿ ಆದ್ರೆ ಕರ್ನಾಟಕ ಸೀಡ್ಸ್ ಯಾವ ಗೊತ್ತಾ? ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂಥ ಮೆಂತೆಕಾಳುಗಳ ಸೀಡ್ಸ್ಗಳು ರಾಜಸ್ಥಾನದಿಂದ ತರಿಸಿರೋ ಸೀಡ್ಸ್. ರಾಜಸ್ಥಾನದಿಂದ ತರಿಸಿರೋ ಸೀಡ್ಸ್ ಯಾವ್ದು ಗೊತ್ತಾ? ಜಮ್ಮು ಕಾಶ್ಮೀರದಿಂದ ತರಿಸಿರೋ ಸೀಡ್ಸ್ಗಳು ಅಲ್ಲಿ ಬೆಳೆದಿರೋದಷ್ಟೇ. ಓಕೆ, ಅದ್ರಲ್ಲಿ ಏನು ಚೇಂಜಸ್ ಆಗಿರ್ಬೋದು ಅಂತಂದ್ರೆ, ಅದರಲ್ಲಿ ರಿಸರ್ಚ್ ಏನಿತ್ತು ಗೊತ್ತಾ? ಈ ಕರ್ನಾಟಕದಲ್ಲಿ ಬೆಳೆದಿರೋ ಮೆಂತೆಕಾಳುಗಳು ನೋಡೋಕೆ ದಷ್ಟ ಪುಷ್ಟ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಆದ್ರೆ ರಾಜಸ್ಥಾನದಲ್ಲಿ ಬೆಳೆದಿರೋ ಮೆಂತೆಕಾಳುಗಳು ಸ್ವಲ್ಪ ಮುದ್ರೋಗಿರೋ ಇತ್ತು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಬೆಳೆದಿರ್ತಕ್ಕಂಥ ಮೆಂತೆಕಾಳುಗಳು ತುಂಬಾನೇ ಅದೊಂಥರ ಬಾಡೋಗಿದ್ಯಪ್ಪ, ಅದ್ರಲ್ಲಿ ಏನು ಸತ್ವನೇ ಇಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ರಿಸರ್ಚ್ ಏನ್ ಹೇಳ್ತಾ ಹೋಯ್ತು ಗೊತ್ತಾ? ಕರ್ನಾಟಕದಲ್ಲಿ ಬೆಳೆದಿರೋ ಮೆಂತೆಕಾಳುಗಳು ಜೊಳ್ಳು, ಅದ್ರಲ್ಲಿ ಯಾವುದೇ ತರ ಫೈಟೋಕಾನ್ಸ್ಟಿಟ್ಯೂಯೆಂಟ್ಸ್ ಇಲ್ಲ, ಇದ್ರೂ ಕೂಡ ತುಂಬಾ ಬೇಸ್ ಲೆವೆಲ್ ಅಲ್ಲಿ ಇತ್ತು. ಆದ್ರೆ ರಾಜಸ್ಥಾನದಲ್ಲಿ ಬೆಳೆದಿರ್ತಕ್ಕಂಥ ಮೆಂತೆಕಾಳುಗಳು ಸ್ವಲ್ಪ ಜಾಸ್ತಿ ಕರ್ವೇಚರ್ ತೋರಿಸ್ತಾ ಇತ್ತು. ಅಂದ್ರೆ ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂಥ ಮೆಂತೆಕಾಳುಗಳಿಗೂ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಮೆಂತೆಕಾಳುಗಳು ಪೊಟೆನ್ಸಿ ಸ್ವಲ್ಪ ಜಾಸ್ತಿ ಇತ್ತು, ಅಂದ್ರೆ ಫೈಟೋಕಾನ್ಸ್ಟಿಟ್ಯೂಯೆಂಟ್ ಜಾಸ್ತಿ ಇತ್ತು. ಆದ್ರೆ ಜಮ್ಮು ಕಾಶ್ಮೀರ ಬೆಳೆದಿರ್ತಕ್ಕಂಥ ಮೆಂತೆಕಾಳುಗಳಿದಾವಲ್ಲ, ದಟ್ ಇಸ್ ಹೈಯೆಸ್ಟ್ ಪೊಟೆನ್ಸಿ. ಯಾಕೆ ಇದು ಆಯ್ತು ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡೋಣ, ನಮ್ಮ ಮನೆಯಲ್ಲಿ ಮೆಂತೆಕಾಳುಗಳನ್ನ ಒಂದು ತಿಂಗಳಲ್ಲಿ ಎಷ್ಟು ಯೂಸ್ ಮಾಡ್ತೀವಿ? ಹಾರ್ಡ್ಲಿ 150 ಗ್ರಾಮ್ ಅಥವಾ 125 ಗ್ರಾಮ್. ನಾನು ಹೇಳ್ತದ್ದು ಒಬ್ರಿಗಲ್ಲ, ಇಡೀ ಫ್ಯಾಮಿಲಿಗೆ ಒಂದ್ 5-6 ಜನ ಇದ್ರು. ಏನಕ್ಕೆ ಮೆಂತೆಕಾಳು ಯೂಸ್ ಮಾಡ್ತೀವಿ ನಾವು? ಒಂದು ದೋಸೆಗೆ ಯೂಸ್ ಮಾಡ್ಬೋದು ಅಥವಾ ಪಡ್ಡಿಗೆ ಯೂಸ್ ಮಾಡ್ಬೋದು, ಅದು ಬಿಟ್ರೆ ನಾವು ಯೂಸೇ ಮಾಡಲ್ಲ ಅಲ್ವಾ. ಅದ್ರ ನಮ್ಮ ಪದ್ಧತಿಯಲ್ಲಿ ಅಥವಾ ನಮ್ಮ ಫುಡ್ ಅಲ್ಲಿ ಇಲ್ಲ. ಆದ್ರೆ ರಾಜಸ್ಥಾನದಲ್ಲಿ ಮೆಂತೆಕಾಳುಗಳನ್ನ ಚಟ್ನಿ ಮಾಡ್ತಾರೆ, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡೋದಕ್ಕಿಂತ. ಆದ್ರೆ ಜಮ್ಮು ಕಾಶ್ಮೀರಲ್ಲಿ ತುಂಬಾ ಮೆಂತೆಕಾಳುಗಳದ್ದು ದಿನಕ್ಕೆ ಒಂದಿಷ್ಟು ನಾವು ಕಾಳುಗಳು ಯೂಸ್ ಮಾಡ್ದಂಗೆ, ಮೆಂತೆಕಾಳುಗಳು ಪಲ್ಯ ಆಗಿರ್ಬೋದು, ಮೆಂತೆಕಾಳುಗಳ ಚಟ್ನಿ ಆಗಿರ್ಬೋದು, ಟೋಕಡ ಮಾಡಿದೆ, ಹಣ್ಣು ಮಾಡಿದೆ, ಏನೇ ಮಾಡಿದ್ರು ಜಾಸ್ತಿ ಯೂಸ್ ಮಾಡ್ತಾರೆ. ಅದ್ರ ಅರ್ಥ ಅಷ್ಟೇ, ನಮ್ಮ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಫುಡ್ ಆಗಿರ್ಬೋದು, ನಮ್ಮ ಪ್ರದೇಶದಲ್ಲಿ ಏನೇನು ಊಟ ಮಾಡ್ತಿದ್ರಲ್ಲ ಅದನ್ನ ಮಾಡ್ಬೇಕು. ಇವಾಗ ದೋಸೆ, ಇಡ್ಲಿ, ಪಡ್ಡು ಆ ತರದ್ದು ನಮ್ಮದಲ್ಲ. ಜಾಸ್ತಿ ಇಡ್ಲಿ ಮಾಡ್ತಿದ್ದಾರು ತಮಿಳ್ನಾಡವರು. ಆದ್ರೆ ಈ ಕಡೆ ನಾರ್ತ್ ಕರ್ನಾಟಕದಾಗೆಲ್ಲ ಹೋದ್ರೆ ಜೋಳ ಜಾಸ್ತಿ ಯೂಸ್ ಮಾಡ್ತಾರೆ.
ಕೆಲವೊಂದ್ ಕಡೆ ಸಜ್ಜೆ ಜಾಸ್ತಿ ಯೂಸ್ ಮಾಡ್ತಿದ್ರು. ಆದ್ರೆ ಇವಾಗ ಮಿಕ್ಸ್ಡ್ ಫುಡ್ ಅಂತ ಬಂದಿದ್ದು, ಕೆಲವೊಂದುಗಳು ಏನೋ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿರ್ತೀರಾ, ತುಂಬಾ ಏನೋ ಮಾಡಿರೋದು ಕೇಳ್ತಾ ಇರ್ತೀರಾ. ಹೆಣ್ಮಕ್ಳ ಕೆಲ್ಸನೇ ಅದು. ಇವತ್ತು ಏನ್ ಮಾಡ್ದೆ ಅದನ್ನ ನಾನ್ ಟ್ರೈ ಮಾಡ್ತೀನಿ, ಇದನ್ನ ಟ್ರೈ ಮಾಡೋಣ, ಅದನ್ನ ಟ್ರೈ ಮಾಡೋಣ, ಫೋಟೋ ತೆಗೆಯೋದು, ಸ್ಟೇಟಸ್ ಹಾಕೋದು. ಅದೇ ಒಂದು ದೊಡ್ಡ ಕಲ್ಚರ್ ಆಗೋಗ್ಬಿಟ್ಟಿದೆ ಅಲ್ವಾ. ಆ ಕಲ್ಚರ್ ಇಂದನೇ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡ್ತಾ ಇರ್ತೀರಾ. ಅಬ್ವಿಯಸ್ಲಿ ಫ್ಯಾಮಿಲಿಗೆ ಪ್ರಾಬ್ಲಮ್ ಮಾಡ್ತಾ ಇರ್ತೀರಾ, ಅವ್ರ ಆಯಸ್ನ ಕಮ್ಮಿ ಮಾಡ್ತಾ ಇರ್ತೀರಾ ಅಂತಾನೆ ಹೇಳ್ಬೋದು. ಸೊ ನಾನು ಹೇಳೋದಿಷ್ಟೇ, ಈ ಮಿಕ್ಸ್ಡ್ ಫುಡ್ ಯಾವಾಗ ಬಂದಿದೆಯಲ್ಲ, ಆ ಮಿಕ್ಸ್ಡ್ ಫುಡ್ ಬಂದಿರುವಾಗ ಅಬ್ವಿಯಸ್ಲಿ ನಾವು ತುಂಬಾನೇ ವರ್ಕ್ ಮಾಡೋಕ್ಕಾಗಲ್ಲ, ತುಂಬಾನೇ ಡಯಟ್ ಮಾಡ್ಬೇಕಾಗತ್ತೆ, ತೆಳ್ಳಗಾಗಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ. ಆದ್ರೆ ಊಟ ಮಾಡೋದೇ ಇಷ್ಟು, ಅದರಲ್ಲೂ ಜಂಕ್ ತಿಂತಾ ಇರ್ತೀವಿ. ನಮ್ಮ ದೇಹಕ್ಕೆ ಹೆಂಗೆ ಪೌಷ್ಟಿಕ ಆಹಾರ ಬರುತ್ತೆ ಅಲ್ವಾ. ಸೊ ಹಂಗಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಆಯಾ ಪ್ರದೇಶದಲ್ಲಿ ಏನೇನು ಹೋಗ್ತಿರಲ್ವಾ, ಆಯಾ ಪ್ರದೇಶದಲ್ಲಿ ಏನೇನು ಊಟ ಮಾಡ್ತಿರಲ್ವಾ ಅದನ್ನ ಊಟ ಮಾಡೋದ್ರಿಂದ, ಅಥವಾ ನಿಮ್ಗೆ ಇನ್ನೂ ಮಿಕ್ಸ್ಡ್ ಫುಡ್ ಬೇಕು ಅಂತ ಹೇಳಿದ್ರೆ, ನಿಮಗೆ ಅಫೋರ್ಡಬಲ್ ಇದೆ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಿಂದನೇ ಮೆಂತೆಕಾಳು ತರಿಸಿ, ಅಥವಾ ಇವಾಗ ಗಂಗಾವತಿ ಸೈಡ್ ಬೆಳೆದಿರ್ತಕ್ಕಂಥ ಅಕ್ಕಿ ಏನಿದೆ ಅಲ್ವಾ, ದಟ್ ಈಸ್ ವೆರಿ ಪೊಟೆನ್ಸಿ ಅಂತ ಪ್ರೂವ್ ಆಗಿದೆ. ಈವನ್ ಈ ಕಡೆ ಯಾವುದು ದಾವಣಗೆರೆ ಸೈಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿನಲ್ಲಿ ಪೊಟೆನ್ಸಿ ಇಲ್ಲ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಫೈಟೋಕಾನ್ಸ್ಟಿಟ್ಯೂಯೆಂಟ್ಸ್ ಅಷ್ಟೊಂದು ಇಲ್ಲ ಅಂತ. ಅಲ್ಲಿಂದ ಬೆಳೆದಿರ್ತಕ್ಕಂಥ ಅಕ್ಕಿ ತರಿಸ್ಕೊಂಡು ಊಟ ಮಾಡಿ. ಈ ಬಿಜಾಪುರ ಮಾಲ್ದಂಡಿ ಏನಿದೆಯಲ್ಲ, ಆ ಏರಿಯಾದಲ್ಲಿ ಜೋಳ ಚೆನ್ನಾಗಿ ಬೆಳೀತಾರೆ. ಅಂದ್ರೆ ಅಲ್ಲಿ ಬೆಳೆದಿರ್ತಕ್ಕಂಥ ಜೋಳಗಳಲ್ಲಿ ಫೈಟೋಕಾನ್ಸ್ಟಿಟ್ಯೂಯೆಂಟ್ ಜಾಸ್ತಿ ಇದೆ. ಅವನ್ನ ತಗೊಂಡ್ಬಂದು ಯೂಸ್ ಮಾಡಿ. ಅವಾಗ ನಿಮ್ ದೇಹ ಇನ್ನೊಂದ್ ಸ್ವಲ್ಪ ಆರೋಗ್ಯ ಕೆಡ್ಲಿದ್ದಂಗೆ ನೋಡುತ್ತೆ, ಆಯಸ್ ವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ತುಪ್ಪ ಆಗಿರ್ಬೋದು, ತುಪ್ಪ ತಿನ್ನೋದ್ರಿಂದ ಎಷ್ಟೊಂದು ದೇಹಕ್ಕೆ ಅನುಕೂಲ ಆಗುತ್ತೆ ಗೊತ್ತಾ ನಿಮ್ಗೆ. ಆದ್ರೆ ರಿಸರ್ಚ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಜಿಡ್ಡಿನಂಶ ಜಾಸ್ತಿ ಇದೆ ಅಂತ ಏನೇನೋ ಹೇಳ್ಬಿಟ್ಟು ನಿಮಗೆ ಏನ್ ಮಾಡ್ಬಿಡ್ತಾರೆ, ಆ ಜಿಡ್ಡಿನಂಶ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ದಪ್ಪ ಆಗ್ಬಿಡ್ತೀರ ಅಂತ ತುಪ್ಪ ತಿನ್ನೋದು ಅವಾಯ್ಡ್ ಮಾಡ್ತಾ ಇರ್ತಾರೆ. ಆದ್ರೆ ತುಪ್ಪ ತಿನ್ನೋದು ಬಿಟ್ಟು, ಆದ್ರೆ ನಿಮ್ಮ ಹಿರೀಕರು, ನಾನು ಹೇಳ್ತಾ ಇರೋದು ನಿಮ್ಮ ಏಜ್ ಅವ್ರಿಗಿಂತ ಒಂದು 20 ವರ್ಷ ಮುಂಚೆ ಅವರು, ಇವಾಗ ನಿಮ್ಮ ಅಜ್ಜ ಆಗಿರ್ಬೋದು ಅಥವಾ ನಿಮ್ಮ ಅಮ್ಮ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಅವ್ರನ್ನ ಕೇಳಿ, ನೀವೇನ್ ತುಪ್ಪ ತಿಂತೀರಿ ಈಗಿನ ಕಾಲದವ್ರು, ನಾವೆಲ್ಲ ಕೈ ತೊಳ್ಕೊಳ್ಳೋಷ್ಟು ನಾವು ತುಪ್ಪ ತಿಂತಾ ಇದ್ವಿ, ಅಥವಾ ಒಂದು ಲೋಟಗಟ್ಲೆ ಹಾಲು ಕುಡಿತಾ ಇದ್ವಿ, ಮಜ್ಜಿಗೆಗಳು ನಮಗೆ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ಬಾನೆಟ್ ಬಿಸಾಕ್ತಾ ಇದ್ವಿ, ಅಂದ್ರೆ ಹಾಲುಗಳು ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ಹಸುಗಳೇ ಕುಡಿಲಿ ಅಂತ ವಾಪಸ್ ಆಗ್ತಾ ಇದ್ವಿ. ಈ ತರದೆಲ್ಲ ಇರೋ ಪ್ರಶ್ನೆಗಳಿದೆ. ಆದ್ರೆ ನಾವಿವಾಗ ಏನ್ ಗೊತ್ತಾ, ಒಂದು ಚಮಚಲು ತುಪ್ಪ ತಿನ್ನಕ್ಕಿಂತ ಮುಂದೆ ಮಾಡ್ತಾ ಇದ್ದೀವಿ. ಅವಾಗ ಬ್ಯೂಟಿ ಕಾನ್ಶಿಯಸ್ ಅಂತ ಹೇಳ್ಬಿಟ್ಟು ಹೋಗಿ ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ತುಂಬಾನೇ ದುಡ್ಡು ಖರ್ಚು ಮಾಡ್ತೀವಿ. ಎಷ್ಟೊಂದು ಕ್ರೀಮ್ಗಳು, ಆಂಟಿ ಏಜಿಂಗ್ ಕ್ರೀಮ್ ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ. ಸೊ ನಾವು ಇನ್ನೂ ಯವನ ಕಾಣಿಸ್ಬೇಕು ಅಂತ, ಹೆಂಗಾಗಿರ್ಬೇಕು ಅಂತ. ಆದ್ರೆ ಯಾಕೆ ಹಂಗಾಗುತ್ತೆ, ಯಾಕೆ ಒಣದಂಗ ಆಗ್ಬಿಡುತ್ತೆ ಅಂದ್ರೆ, ನಮ್ಗೆ ಯಾಕೆ ಏಜ್ ಜಾಸ್ತಿ ಬೇಗ ಆಗುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಯಾವುದೇ ಒಂದು ಇನ್ನೂ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಯಾವುದೇ ಒಂದು ಪ್ಲಾಂಟ್ ಆಗಿರ್ಬೋದು, ಅದು ತುಂಬಾ ಫ್ರೆಶ್ ಆಗಿ ಕಾಣ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಹೇಳಿ, ನೀರಲ್ಲಿ ಇಡೋದು, ಅಥವಾ ನೀರಲ್ಲಿ ನೆನೆಸೋದು, ಅಥವಾ ನೀರ್ ಚಿಮ್ಸೋದು, ಅಥವಾ ನೀರ್ ಹಾಕೋದು ಮಾಡ್ತಾ ಇರ್ತೀವಲ್ವಾ. ಸೊ ಅದು ಎಷ್ಟು ಚೆನ್ನಾಗಿ ಅಂದ್ರೆ, ಎಷ್ಟು ದಿನ ಆದ್ರೂ ಒಂದ್ ಸ್ವಲ್ಪ ಫ್ರೆಶ್ ಆಗೇ ಇರುತ್ತೆ. ಇವಾಗ 5 ವರ್ಷ 6 ವರ್ಷ 5-6 ದಿನಗಟ್ಲೆ, 1 ದಿವಸ 2 ದಿವಸದಲ್ಲಿ ಮುಗಿಡೋಗೋದು, ಒಂದ್ 5-6 ದಿವಸ ಆದ್ರೂ ಫ್ರೆಶ್ ಆಗಿರುತ್ತಲ್ವಾ, ನೀರ್ ಹಾಕಿ ಅಥವಾ ಎಣ್ಣೆ ಹಾಕಿ ಇಡೋದ್ರಿಂದ. ಅದೇ ರೀತಿನೇ ನಮ್ಮ ದೇಹದಕ್ಕೆ ಈ ಗುಡ್ ಕೊಲೆಸ್ಟ್ರಾಲ್ ಬೇಕು ಅಂದ್ರೆ, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಹಾಲು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು ಬೇಕು. ಅವಾಗ ನಮ್ಮ ಮುಖ ಫ್ರೆಶ್ ಆಗಿರುತ್ತೆ. ಆಮೇಲೆ ನಮ್ ದೇಹ ಬರ್ತಾ 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 ವಯಸ್ಸಾಗ್ತಾ ಒಣ ಕಟ್ಗೆ ತರ ಆಗ್ತಾ ಹೋಗುತ್ತೆ. ಆದ್ರೆ ನೀವು ಎಷ್ಟು ಚೆನ್ನಾಗಿ ತುಪ್ಪ ತಿಂತಾ ಹೋಗ್ತಿರಲ್ವ, ಅಷ್ಟು ಫ್ರೆಶ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದು ರಿಸರ್ಚ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ತುಪ್ಪ ಗುಡ್ ಕೊಲೆಸ್ಟ್ರಾಲ್, ಆಕ್ಚುಲಿ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ನೀವು ಯಾವಾಗ ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ತಾ ಹೋಗ್ತಿರಲ್ವಾ, ಅವಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನೀವು ತುಪ್ಪ ತಿನ್ನೋದು ಕಮ್ಮಿ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ನೆನ್ಪಿಟ್ಕೊಳ್ಳಿ, ತುಂಬಾ ದಪ್ಪ ಇದ್ದಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅಂತ ಏನೂ ಇಲ್ಲ. ತುಂಬಾ ತೆಳ್ಳಗಿದ್ದ ತಕ್ಷಣ ಫುಲ್ ಸೇಫ್, ಹಾರ್ಟ್ ಅಟ್ಯಾಕೇ ಆಗಲ್ಲ ಅಂತೇನಿಲ್ಲ ಅಲ್ವಾ. ಸೊ ಅಲ್ಲಿ ತುಂಬಾ ತೆಳ್ಳಗಿರೋರು ಫುಲ್ಲು ಮೇಂಟೈನ್ ಮಾಡಿ ಎಷ್ಟೊಂದೆಲ್ಲ ಜಿಮ್ ಮಾಡಿ ಏನೆಲ್ಲ ಮಾಡಿರೋರ್ಗು ಹಾರ್ಟ್ ಅಟ್ಯಾಕ್ ಆಗಿರೋದಿದೆ ಅಲ್ವಾ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು 3 ತರ ಕೊಲೆಸ್ಟ್ರಾಲ್ ಇರುತ್ತೆ.
ಒಂದು ಅಡಿಪೋಸ್ ಟಿಶ್ಯೂ ಕೊಲೆಸ್ಟ್ರಾಲ್ ಅಂದ್ರೆ ಏನು ಈ ಚರ್ಮದ ಕೆಳಗಡೆ ಅಂದ್ರೆ ಸ್ಕಿನ್ ಕೆಳಗಡೆ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಆಗಿರ್ಬೋದು. ನೆಕ್ಸ್ಟ್ ಆರ್ಗನ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಆರ್ಗನ್ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಇವು ಕೊರನರಿ ಆರ್ಟರಿ ಬ್ಲಾಕೇಜ್ ಆಗಿರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು ಅಥವಾ PCOD ಆಗಿರ್ಬೋದು, ಇವುಗಳೆಲ್ಲ ಆರ್ಗನ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಅದು ದೇಹದಲ್ಲಿ ಆರ್ಗನ್ಗಳಿಗೂ ಇವಾಗ ಫ್ಯಾಟಿ ಲಿವರ್ ಆಗಿರ್ಬೋದು, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಇವೆಲ್ಲವುಗಳನ್ನು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದನೇ ಆಗುತ್ತೆ. ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ತುಪ್ಪ ತಿನ್ನೋದು ಬಿಟ್ಟು 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 ಈ ತರ ಆಗಿರೋದು ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಅವಾಗ ಹೇಳಿದೆ, ತುಪ್ಪ ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಓಕೆ, ಇನ್ನೊಂದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದಾಗಿರ್ಬೋದು, ಅಥವಾ ಅದನ್ನು ಅಷ್ಟೇ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಆಗ್ತಾ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆದ್ರೆ ಈ ಆರ್ಗನ್ ಕೊಲೆಸ್ಟ್ರಾಲ್ ನ ಆಪರೇಷನ್ ಇಂದ ಅವಾಯ್ಡ್ ಮಾಡಬೇಕು ಅಂದ್ರೆ ನೀವು ತುಪ್ಪ ತಿಂತಾ ಬನ್ನಿ, ಪ್ರಾಪರ್ ಆಗಿ ಎಕ್ಸರ್ಸೈಸ್ ಮಾಡಿ, ಪ್ರಾಪರ್ ಆಗಿ ಯೋಗ ಮಾಡಿ, ಪ್ರಾಪರ್ ಆಗಿ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡ್ತಕ್ಕಂಥ ಎಷ್ಟೊಂದು ಸಫರ್ ಆಗ್ತಕ್ಕಂಥ ಇವನ್ ಮಂಡಿಗಳು ಸವಿಲ್ದಂಗೆ ನೋಡ್ಕೊಳ್ತಕ್ಕಂಥ ಗುಣಗಳೆಲ್ಲ ಇದೆ. ಅವನ್ನೆಲ್ಲ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ, ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ, ಇವುಗಳೆಲ್ಲ ಎಷ್ಟೊಂದು ಸೈಂಟಿಫಿಕ್ ಆಗಿದೆ. ಫುಡ್ ಆಗಿರ್ಬೋದು, ಇಂಡಿಯನ್ ಫುಡ್ ಆಫ್ ಸಿಸ್ಟಮ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಸಿಸ್ಟಮ್ಯಾಟಿಕಲಿ ಬ್ಯಾಲೆನ್ಸ್. ಹಂಗಂತ ಅಂದ್ಬಿಟ್ಟು ಪಿಜ್ಜಾ ಬರ್ಗರ್ ಏನ್ ತಪ್ಪು ಅಂತ ಅನ್ಕೋಬೇಡಿ. ಆ ಪ್ರದೇಶದಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಅದು ಪಿಜ್ಜಾ ಬರ್ಗರ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಅನುಕೂಲನೇ, ಡ್ರಿಂಕ್ಸ್ ಮಾಡೋದು ಅಥವಾ ಕೋಕ್ ಕುಡಿಯೋದು ಅವ್ರಿಗೆ ಅನುಕೂಲನೇ. ಆದ್ರೆ ನಾವಿಲ್ಲದನ್ನ ತಗೊಂಡ್ರೆ ಅದು ತಪ್ಪಾಗಿ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಡಾಕ್ಟ್ರೆ ಅಂತ ಹೇಳಿದ್ರೆ, ಆ ಪ್ರದೇಶಗಳಲ್ಲಿ ತುಂಬಾ ಕೋಲ್ಡ್ ಇರುತ್ತೆ, ಹಗ್ಗಾಗ್ಬಿಟ್ಟು ಅವ್ರು ಏನಾದ್ರು ಪಿಜ್ಜಾ ಬರ್ಗರ್ ತಿನ್ಲಿಲ್ಲ ಅಥವಾ ಕೋಕ್ ಕುಡಿಲಿಲ್ಲ ಅಥವಾ ಡ್ರಿಂಕ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ದೇಹ ತಡ್ಕೊಳ್ಳಲ್ಲ, ಆ ಬಾಡಿ ಹೀಟ್ ಆಗಲ್ಲ. ಅಥವಾ ಬೇಗ ನಾವ್ ಯಾವಾಗ್ಲೂ ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ನೀವು ಅಬ್ಸರ್ವ್ ಮಾಡಿ ಬಹಳ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಡೈಜೆಷನ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಡೈಜೆಷನ್ ಬಹಳ ಆಗ್ತಾ ಇರುತ್ತೆ. ಅವಾಗ ನಾವೇನಾದ್ರು ಊಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದೇಹಕ್ಕೆ ಪರಿಣಾಮ ಬೀರ್ತಾ ಇರುತ್ತೆ. ಹಂಗೆ ಇವು ಮೈದಾ ಅದು ಮತ್ತೆ ಪಿಜ್ಜಾ ಬರ್ಗರ್ ಅವ್ರು ತಿನ್ನೋದ್ರಿಂದ ಅವ್ರ ದೇಹಕ್ಕೆ ಅನುಕೂಲ. ಆಕ್ಚುಲಿ ನಾವೇನಾದ್ರೂ ತಿಂತಾ ಹೋದ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಪ್ರಾಬ್ಲಮ್ ಆಗುತ್ತೆ. ಅವ್ರು ಇಂಡಿಯನ್ ಫುಡ್ ನ ಅವ್ರಲ್ಲಿ ಫಾಲೋ ಅಪ್ ಮಾಡಿದ್ರು ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಅವಾಗ ಹೇಳಿದ್ದು, ಯಾವ್ಯಾವ ಸಿಸ್ಟಮ್ ಆಫ್ ಫುಡ್ ಇದೆಯಲ್ಲ ಅದನ್ನ ಮಾಡ್ತಾ ಬನ್ನಿ. ಇವಾಗ ಸಂಪ್ರದಾಯ ಕೇಳ್ತಾ ಇದ್ದೆ. ಇವಾಗ ಈ ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ ಮತ್ತೆ ನಾಗರ ಪಂಚಮಿ ಹಬ್ಬದಲ್ಲಿ ನಾಗರಕ್ಕೆ ಆಲೆ ಹೊರಬಿಟ್ಟು ಉಡಿ ಕೊಡ್ತೀವಿ. ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಅಥವಾ ಮಂಗಳಗೌರಿ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬದಲ್ಲಿ ಮುತ್ತೈದೆಯವ್ರನ್ನ ಕರೆದು ಉಡಿ ಕೊಡ್ತೀವಿ. ಉಡಿದೊಂದು ಎಕ್ಸಾಂಪಲ್ ಇಟ್ಕೊಂಡು ನಿದರ್ಶನ ಇರ್ತೀವಿ. ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು ಉಡಿ ಕೊಡ್ತೀರಲ್ವಾ, ಉಡಿ ಒಳಗೆ ಏನೇನಿರುತ್ತೆ? ಅಡಿಕೆ ಮತ್ತೆ ಎಲೆ ಮತ್ತೆ ಈ ಎಳ್ಳುಂಡೆ ಇರುತ್ತೆ, ಆಮೇಲೆ ಅದ್ರ ಜೊತೆಗೆ ಅಕ್ಕಿ ಇರುತ್ತೆ, ಮತ್ತೆ ಏನ್ ಹೇಳ್ತೀವಿ ಕಡಲೆಕಾಳು ಅಲ್ವಾ, ಮೇನ್ ಆಗಿ ಇಷ್ಟ ಇರುತ್ತಲ್ವಾ. ಸೊ ಇವೆಲ್ಲವುಗಳನ್ನು ನಾವು ಉಡಿ ಕೊಡುವಾಗ ಯಾರಿಗೆ ಕೊಡ್ತೀವಿ ಫಸ್ಟ್? ನೀವು ನೆನಪು ಮಾಡ್ಕೊಳ್ಳಿ, ಸಂಪ್ರದಾಯದಲ್ಲಿ ನಾನು ಹೇಳ್ತಾ ಇರೋದು ದೊಡ್ಡವರಿಗೋ ಅಥವಾ ದೊಡ್ಡ ಶ್ರೀಮಂತರಿದಾರೆ ಅಂತನೋ ಅಥವಾ ಅಲ್ಲ. ಕೊಡೋದು ಯಾರು ಅಜ್ಜರಿ ಕೊಡಕ್ ಹೋಗಿ, ಏನೋ ಹಿರಿಯರು ನೀವು ಅವ್ರ ಮನೆ ಯಜಮಾನ, ಅವರಿಗೆ ಅಜ್ಜರಿ ಕೊಡಕ್ ಹೋಗಿ ಅವ್ರು ಫಸ್ಟ್ ಹೇಳ್ತಾರೆ, ಅಮ್ಮ ನೀನು ನಿಮ್ಮ ಅಜ್ಜಿ ಕೊಡು ಫಸ್ಟ್ ಅಂತ ಅಲ್ವಾ. ಅಂದ್ರೆ ವಯಸ್ಸಾಗಿರೋ ಅಜ್ಜಿಗಳಿಗೆ ಫಸ್ಟ್ ಕೊಡೋದು, ಆಮೇಲೆ ನೆಕ್ಸ್ಟ್ ವಯಸ್ಸಾಗಿರೋರಿಗೆ. ಚಿಕ್ಕ ಮಕ್ಕಳು ತಿನ್ನಕ್ಕೆ ಅಂತ ಹೋದ್ರೆ ಸುಮ್ಮನೆ ಫಸ್ಟ್ ಅಜ್ಜಿ ತಿನ್ಲಿ ಆಮೇಲೆ ತಿನ್ನು ಅಂತ ಹೇಳ್ತಾರೆ ಅಲ್ವಾ. ನೆನಪು ಮಾಡ್ಕೊಳ್ಳಿ, ಯಾಕ ಸಂಪ್ರದಾಯ ಬಂದು ನೋಡಿ. ವಯಸ್ಸಾಗ್ತಾ ಆಗ್ತಾ ಯಾವಾಗ ಮುಟ್ ನಿಲ್ಲುತ್ತಲ್ಲ ಅವಾಗ ಕ್ಯಾಲ್ಸಿಯಂ ಲೆವೆಲ್ ಸಡನ್ ಕಮ್ಮಿ ಆಗ್ತಾ ಬರುತ್ತೆ, ಮಂಡಿಗಳು ಸವಿತ ಸ್ಟಾರ್ಟ್ ಅಲ್ವಾ. ಸೊ ಆ ಮಂಡಿಗಳು ಸವಿತ ಸ್ಟಾರ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಮೂಳೆಗಳು ಸವಿತ ಸ್ಟಾರ್ಟ್ ಆಗ್ಬಿಟ್ಟು ಅವರಿಗೆ ನೋವುಗಳು ಬರ್ತಾ ಹೋಗುತ್ತೆ. ಆದ್ರೆ ವಯಸ್ಸಾಗ್ತಕ್ಕಂಥ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಲ್ಲಿ ಯಾವಾಗ ಮುಟ್ ನಿಲ್ತಲ್ಲ ಅವಾಗ ಸಡನ್ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಆಗುತ್ತೆ. ಸಡನ್ ಕ್ಯಾಲ್ಸಿಯಂ ಲೆವೆಲ್ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಮೂಳೆಗಳು ಸವಿತ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಫಸ್ಟ್ ಅಜ್ಜಿ ಕೊಡು, ಅವ್ರಿಗೆ ಮೂಳೆಗಳು ಜಾಸ್ತಿ ಸವಿತಾ ಇರುತ್ತೆ, ಆಮೇಲೆ ನನಗ್ ಕೊಡು, ಆಮೇಲೆ ಇನ್ನೊಬ್ರಿಗೆ ಕೊಡು, ಆಮೇಲೆ ಇನ್ನೊಬ್ರಿಗೆ ಕೊಡು, ಆ ತರ ಹೇಳೋದು. ಹಂಗಾಗ್ಬಿಟ್ಟು ಈ ತರ ಸಂಪ್ರದಾಯಗಳಲ್ಲಿ ಇಂದನೇ ನಮ್ಗೆ ಎಷ್ಟೊಂದು ಆರೋಗ್ಯನ ಮರುಕಳಿಸ್ತಕ್ಕಂಥ ಗುಣಗಳಿದೆ. ಎಷ್ಟೊಂದು ಕೆಮಿಕಲೈಸ್ಡ್ ಮೆಡಿಸಿನ್ಸ್ ನ ಯೂಸ್ ಮಾಡೋದನ್ನ
ನಾವು ಅವಾಯ್ಡು ಮಾಡ್ಬೋದು. ನಮ್ಮ ಏನು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನಿದೆ, ಇವಾಗ ಇನ್ನೊಂದು ಏನಾಗಿದೆ ಅಂದ್ರೆ ಈ ಬೆಂಗಳೂರು, ಮೈಸೂರು ಆ ತರ ಸಿಟಿಗಳಲ್ಲಿ ತುಂಬಾ ಜಾಸ್ತಿ ಸಂಪ್ರದಾಯಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಬ್ಬ ಹರಿದಿನಗಳನ್ನ ತುಂಬಾ ಗ್ರಾಂಡ್ ಆಗಿ ಆಗಿರ್ಬೋದು. ಅವ್ರಿಗೆ ಕೆಲವರು ಗೊತ್ತಿರಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅದನ್ನ ಹೆಂಗ್ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೈಂಟಿಫಿಕ್ ಆಗಿ ಫಾಲೋ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಆದ್ರೆ ಹಳ್ಳಿಗಳಲ್ಲಿ ಇದ್ಯಾ ದೊಡ್ಡ ಸಂಪ್ರದಾಯ ಅಂತ ಅನ್ಕೊಂಡ್ಬಿಟ್ಟು ಅದನ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದೀರಾ. ಕಮ್ಮಿ ಮಾಡ್ತಾ ಅಬ್ವಿಯಸ್ಲಿ ಆರೋಗ್ಯನ ಕೆಡಿಸ್ಕೊಳ್ತಾ ಇದ್ದೀರಾ. ಸಿಟಿಯವ್ರಿಗಿಂತ ಹಳ್ಳಿಯವ್ರಿಗೆ ಬೇಗ ಅನಾರೋಗ್ಯಕ್ಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇಷ್ಟೇ ನಾನು ಹೇಳೋದು, ಸಂಪ್ರದಾಯಗಳನ್ನ ಬಿಡಬೇಡಿ, ಆಯುರ್ವೇದನ ಮರಿಬೇಡಿ, ಅದ್ರ ಜೊತೆಗೆ ಮನೆ ಮದ್ದುಗಳನ್ನ ಮರಿಬೇಡಿ. ಸಿಂಪಲ್ ಆಗಿರ್ತಕ್ಕಂಥ ಕಮ್ಮಿ ದುಡ್ಡಲ್ಲಿ ಎಷ್ಟೊಂದು ಕಾಯಿಲೆಗಳು ವಾಸಿ ಆಗ್ತಾ ಇರುತ್ತೆ. ಅದು ನೀವು ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ಲೈಫ್ ಲೀಡ್ ಮಾಡಿದ್ರೆ ನೀವು ಕೂಡ 100 ವರ್ಷವರೆಗೂ ಆರಾಮಾಗಿ ಬದುಕಬಹುದು ಅಂತಾನೆ ಹೇಳ್ಬೋದು. ನಿಮಗ್ ಪ್ರಶ್ನೆ ಇವಾಗ ನಾನು ಕೇಳೋದೇನು ಅಂತಂದ್ರೆ, ನೀವು ಬುದ್ಧಿವಂತರಿದ್ದೀರಾ. ಯೂಶಲಿ ಬುದ್ಧಿವಂತರಿದ್ರೆ ಎಲ್ಲರೂ ಮನೇಲಿ ಹೇಳ್ತಾರೆ, ನೀನ್ MBBS ಮಾಡು, ಆಮೇಲೆ MS ಮಾಡು, ಆಮೇಲೆ ಅಮೆರಿಕಾ ಬಿಟ್ಟು ಹೋಗು ಅಂತ ಹೇಳಿದ್ರೆ. ಬಟ್ ನೀವು ಆಯುರ್ವೇದಕ್ಕೆ ಯಾಕೆ ಬಂದ್ರಿ? ಆಯುರ್ವೇದಕ್ಕೆ ಬಂದ ನಂತರ ನಿಮಗೆ ಇದರಲ್ಲಿ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಇಷ್ಟೊಂದು ಇದನ್ನ ಹೊಲಿಸ್ಕೊಂಡ್ಬಿಟ್ಟಿದ್ದೀರಾ. ಇದರಲ್ಲಿ ಏನ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್? ಯಾಕೆ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ, ಆಯುರ್ವೇದದಲ್ಲಿ ಇಂಗ್ಲಿಷ್ ಮೆಡಿಸಿನ್ ಅಥವಾ ಇಂಗ್ಲಿಷ್ ಡಾಕ್ಟರ್ ಅಷ್ಟು ದುಡ್ಡಿಲ್ಲ. ಈಗ ಒಂದು ಸತ್ಯತೆ ಇರಲಿ, ಅದನ್ನ ನಾವೇನು ಮುಚ್ಚುಮರೆ ಏನು ಮಾಡ್ಕೊಳ್ಳೋದು ಬೇಡ. ಮನೆಯಲ್ಲಿ ವಿದ್ಯಾಭ್ಯಾಸ ಕೊಡಿಸೋದು ಆ ಮಗನೋ ಮಗಳು ಒಂದು ಒಳ್ಳೆ ಹುದ್ದೆಗೆ ಹೋದ್ರೆ ಚೆನ್ನಾಗಿ ದುಡ್ಡಾಗತ್ತಪ್ಪ. ದುಡ್ಡಾಗಾದ್ರೆ ಸಂಸಾರ ಮತ್ತೆ ಇನ್ನೆಲ್ಲವೂ ಸುಗಮವಾಗಿರುತ್ತೆ ಅಂತ. ಆದರೆ ನೀವು ಆಯುರ್ವೇದದಲ್ಲ ದುಡ್ಡು ಇಲ್ಲ ಹಾಗಾದ್ರೆ, ಆದರೂ ಕೂಡ ನೀವು ಆಯುರ್ವೇದಕ್ಕೆ ಬಂದು ಇದರಲ್ಲಿ ನೀವು ಜನಸೇವೆ ಅಂದ್ರೂ ತಪ್ಪಾಗಲ್ಲ. ಹೇಗೆ ನಿಮಗೆ ಇದು ಆಕರ್ಷಣೆ ಆಯಿತು ಅನ್ನೋದು ಸ್ವಲ್ಪ ತಿಳಿಸ್ಕೊಡಿ. ಅದು ಒಂಥರನೇ ನಂಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಇದು ನನ್ನ ನಿದರ್ಶನಗಳು ಹೇಳ್ತಾ ಹೋಗ್ತೀನಿ. ಆದ್ರೆ ಯೂತ್ಸ್ಗೂ ಕೂಡ ಅನುಕೂಲ ಆಗುತ್ತೆ, ಕೆಲವೊಂದು ಪೇರೆಂಟ್ಸ್ಗಳಿಗೂ ಕೂಡ ಅನುಕೂಲ ಆಗುತ್ತೆ. ಅವ್ರ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅಂತರದ್ದು ನಾನು ಅದ್ರ ಬಗ್ಗೆ ಕೆಲವೊಂದು ಎಕ್ಸಾಂಪಲ್ ಕೊಡ್ತಾನೋ. ನನ್ನ ಮಗಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀನಿ, ಮಗನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀನಿ, ಅವರು ಏನಾದ್ರು ಒಂದು ಅಚೀವ್ ಮಾಡ್ಬೇಕು. ನನ್ನ ಉದ್ದೇಶ ಅಷ್ಟೇಪ್ಪ, ನಾವು ಸಾಯೋದು ಯಾವಾಗಿದ್ರು ಸತ್ತೇ ಸಾಯ್ತೀವಿ. ಆದ್ರೆ ಏನಾದ್ರೂ ಒಂದು ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು, ಅಥವಾ ನಾವು ಚಿರಋಣಿಯಾಗಿ ಇರ್ತಕ್ಕಂಥ ಒಂದು ಸೇವೆ ಮಾಡಬೇಕು ಅನ್ನೋದು ಫಸ್ಟ್ ನನ್ನ ಕಾನ್ಸೆಪ್ಟ್ ಅದು. ಆಕ್ಚುಲಿ ನನ್ಗೆ ಎಷ್ಟೇ ಕಷ್ಟ ಆಗಿರ್ಲಿ ತೊಂದರೆ ಇಲ್ಲ, ನಾನು ಅಷ್ಟು ಒಂದು 300 ಕಿಲೋಮೀಟರ್ ಬರ್ತೀನಿ, ಮೈಸೂರಿಗೆ ಬರ್ತೀನಿ, ಇಲ್ಲಿರೋ ಜನತೆಗಳಿಗೆಲ್ಲ ನಾನು ಅನುಕೂಲ ಮಾಡ್ಕೊಡ್ತೀನಿ, ಅಥವಾ ಪೇಷಂಟ್ಗಳಿಗೆಲ್ಲ ಟ್ರೀಟ್ ಮಾಡ್ತೀನಿ. ಅವ್ರ ಪಾಪ ಅಲ್ಲಿಂದ ಹುಡ್ಕೊಂಡು ಜಗಳೂರಿಗೆ ಬರ್ತಾ ಇದ್ರು ಅಥವಾ ಮೈಸೂರಿಗೆ ಬರ್ತಾ ಇದ್ರು, ಅವ್ರಿಗೆ ಕಷ್ಟಗಳನ್ನ ನೋಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಇಲ್ಲಿಗೆ ಬರ್ತೇನೆ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾರೆ, ಡಾಕ್ಟ್ರೆ ದಯವಿಟ್ಟು ನೀವು ಮೈಸೂರಿಗೆ ಬನ್ನಿ ಅಂತ. ಹಂಗಾಗಿ ನಾನು ಮೈಸೂರಿಗೆ ಬಂದ್ಬಿಟ್ಟು ಅಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದಕ್ಕೊಂದು ಮೇನ್ ರೀಸನ್ನು ಅಂತ ಹೇಳಿದ್ರೆ ಆಯುರ್ವೇದ ನಂಗೆ ಏನೆಲ್ಲ ಕೊಟ್ಟಿದೆ. ಖಂಡಿತವಾಗ್ಲು ನಂಗೆ ಹೆಸರು ಕೊಟ್ಟಿದೆ, ನಂಗೆ ಅವಾರ್ಡ್ಸ್ಗಳು ಕೊಟ್ಟಿದೆ. ಇಲ್ಲಿವರೆಗೂ ನಂಗೆ 6 ಅವಾರ್ಡ್ ಬಂದಿದೆ. ಒಂದು ಗಾಣ ವೈದ್ಯರತ್ನಂ ಅಂತ, ಮತ್ತೆ ವೈದ್ಯರತ್ನಂ PS ಮಾಡಿದಂತ ಗಾಣ ವೈದ್ಯರತ್ನಂ ಅವಾರ್ಡ್ ಕೊಟ್ಟಿದ್ದು ನಂಗೆ ಪ್ರಹ್ಲಾದ್ ಮೋದಿ ಅವರು, ಅಂದ್ರೆ ಮೋದಿಜಿ ಅವರು ಇದಾರಲ್ವಾ, ಅವರು ಅಣ್ಣ ಅಂತಾನೆ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಗಾಣ ವೈದ್ಯರತ್ನಂ ಅಂತ ಕೇರಳದಲ್ಲಿ ಕೊಟ್ರು, ಯಂಗ್ ಸೈಂಟಿಸ್ಟ್ ಅವಾರ್ಡ್ ಅಂತ ಕೊಟ್ರು. ಆಮೇಲೆ ನನ್ ಮತ್ತೆ ಯೂತ್ ಅಚೀವರ್, ಬೆಸ್ಟ್ ಪ್ರೆಸೆಂಟರ್, ಮತ್ತೆ ರಾಜ್ಯರತ್ನ ಅಂತ ಈ ತರ ತುಂಬಾ ಅವಾರ್ಡ್ಗಳು ಬಂದಿದೆ. ಡಾಕ್ಟರ್ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳ್ಬೇಡಿ, ಯಾಕಂದ್ರೆ ನಿಮ್ಗೆ ಅದು ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ನಂಗಿನ್ನು ಅಫ್ಕೋರ್ಸ್ ನಂಗಿನ್ನು ಇವಾಗ 35 ಇಯರ್ಸ್ ಅಷ್ಟೇ. 35 ಇಯರ್ಸ್ ಅಲ್ಲೇ ನಂಗೆ ಇನ್ನೂ ಒಂದು 8-10 ವರ್ಷದ ಇಂಚೆನೆ ನಂಗೆ ಫಸ್ಟ್ ಪ್ರೋಗ್ರಾಮ್ ಟಿವಿನಲ್ಲೇ ಬಂದಿದ್ದು. ನಂಗೆ ಆಕ್ಚುಲಿ ನನ್ನ ಆಟೋಬಯೋಗ್ರಫಿನೇ ಫಸ್ಟ್ ತಗೊಂಡಿದ್ದು, ಅಂದ್ರೆ ನನ್ನ ಬಯೋಗ್ರಫಿನೇ ಫಸ್ಟ್ ತಗೊಂಡಿದ್ರು. ನಮಸ್ತೆ ಕರ್ನಾಡಿಗೆ ಅಂತ ಒಂದು ಉದಯ ಟಿವಿನಲ್ಲಿ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಯಾರ್ಯಾರು ಆಯಾ ಕ್ಷೇತ್ರದಲ್ಲಿ ಅಚೀವ್ ಮಾಡಿದಾರೋ ಅವ್ರುಗಳನ್ನ ಕರೆದುಬಿಟ್ಟು ಸನ್ಮಾನ ತರ ಮಾಡ್ಬಿಟ್ಟು ಅವ್ರಿಗೆ ಒಂದು ಬಯೋಗ್ರಫಿ ತಗೊಳ್ತಾ ಇದ್ರು, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಸೊ ಇಷ್ಟೆಲ್ಲದಕ್ಕೂ ಏನ್ ಬೇಸ್ ಇತ್ತು ಡಾಕ್ಟರ್, ನೀವು ಯಾಕೆ ಆಯುರ್ವೇದಕ್ಕೆ ಬಂದ್ರಿ? ಅದು ಹೆಂಗೆ ನಿಮಗೆ ಒಂದು ಮೋಟಿವೇಶನ್ ಆಯ್ತು? ಯಾಕಂದ್ರೆ ಎಷ್ಟೊಂದು ಜನ PUC ಆದ್ಮೇಲೆ ಮಕ್ಕಳುಗಳಿಗೆ ಆಯುರ್ವೇದ ಸೇರಿಸ್ಬೇಕು ಅಂದ್ರೆ ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಫೀಲ್ಡ್ ಕಮ್ಮಿ ಅಲ್ಲ, ಯಾವುದೇ ಫೀಲ್ಡ್ ಜಾಸ್ತಿ ಅಲ್ಲ. ಈವನ್ ಚಪ್ಪಲಿ ಹೊಲಿಯೋದು ಕೂಡ ಒಂದು ಅದ್ರಲ್ಲೂ ಕೂಡ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಇವಾಗ ನೀವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಫುಡ್ ರೈಸ್ ಆಗಿರ್ಬೋದು, ಯಾವ್ದಾರ ದಿನಸಿ ಅಂಗಡಿ ಆಗಿರ್ಬೋದು, ಅದೇನು AC ಒಳಗೆ ಕೂರ್ಸಿರಲ್ಲ. ಆದ್ರೆ ಚಪ್ಪಲಿ ಅಂಗಡಿಗಳ AC-ನಲ್ಲಿ ಇರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಹೇಳೋದಿಷ್ಟೇ, ಇದನ್ನು ಓದ್ಲಿ ಅದನ್ನು ಓದ್ಲಿ ಅಥವಾ ಅದನ್ನ ಮಾಡ್ಲಿ ಇದನ್ನ ಮಾಡ್ಲಿ ಅಂತೇನು ಇಲ್ಲ. ನಾನು BA ಓದ್ಬಿಟ್ಟೆ ಅಥವಾ ನಾನು ITA ಮಾಡ್ಬಿಟ್ಟೆ ಅಂತ ಕೀಳಲ್ಲ.
ನಾನು IAS ಆಫೀಸರ್ ಆಗಿದ್ದೀನಿ, IFS ಆಗಿದ್ದೀನಿ ಅಂತ, ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲಿ ಇದ್ದೀನಿ, ಅದನ್ನು ಬೆಸ್ಟೇ. ಯಾವಾಗ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ನೀವು ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ. ಅದೇ ರೀತಿನೇ ನಾನು ಅಷ್ಟೇ, ನಾನು ಆಯುರ್ವೇದಿಕ್ಕೆ ನಾನು ಒಂದೇ ದೇವ್ರ ಹತ್ರ ಕೇಳ್ತಿದ್ದು, ಅಪ್ಪ ದೇವ್ರೆ ನಂಗೆ ಹೆಂಗ್ ಆಯುರ್ವೇದಿಕ್ ತರಿಸ್ಬಿಡ್ತೀವೋ ಅಥವಾ ಏನ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ, ಆದ್ರೆ ನನಗೆ ಏನಾದ್ರೂ ಒಂದು ಅಚೀವ್ ಮಾಡಕ್ಕೆ ನಂಗೆ ಅವಕಾಶ ಮಾಡಿಕೊಡು, ಅಷ್ಟೇ ನಾನು ಕೇಳ್ತಿದ್ದು. ಯಾವುದೇ ಒಂದು ಅವಕಾಶ ಆಗಿರ್ಬೋದು, ಯಾವುದೇ ಒಂದು ನನ್ ಐ ನೆವರ್ ಮಿಸ್ ದಟ್ ಆಪರ್ಚುನಿಟಿ. ಯಾವುದೇ ಆಗಿರ್ಬೋದು, ಒಂದು ಸಿಂಗಲ್ ಪ್ರೋಗ್ರಾಮ್ ಆಗಿರ್ಬೋದು, ಸಿಂಗಲ್ ಅವಾರ್ಡ್ ಆಗಿರ್ಬೋದು, ಸಿಂಗಲ್ ವರ್ಕ್ ಆಗಿರ್ಬೋದು, ಸಿಂಗಲ್ ಪೇಷಂಟ್ ಆಗಿರ್ಬೋದು, ಯಾರಿಗೂ ನೆಗ್ಲೆಕ್ಟ್ ಮಾಡಲ್ಲ, ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತೀನಿ. ಅವಾಗ ನನಗೆ ಆಬ್ವಿಯಸ್ಲಿ ನಮ್ಗೆ ಏನೇನ್ ರಿವಾರ್ಡ್ಸ್ ಬರಬೇಕು, ಏನೇನ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅದೆಲ್ಲ ಆಗುತ್ತೆ. ಓಕೆ, ನಂದೇನು ಹಂಗಂತ ಅಂದ್ಬಿಟ್ಟು ನಮ್ದು ಫ್ಯಾಮಿಲಿ ಯಾರಾದ್ರು ಆಯುರ್ವೇದ ಡಾಕ್ಟ್ರೇ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ನಾನೇ ಫಸ್ಟ್ ಆಯುರ್ವೇದ ಡಾಕ್ಟ್ರು. ಬಿಕಾಸ್ ನಮ್ದು ಪೂರ್ ಫ್ಯಾಮಿಲಿನೇ, ನಮ್ಮ ಅಪ್ಪ ಅಮ್ಮನು ತುಂಬಾ ಬಡವರೇ ಇದ್ರು, ನಾವು ಕೂಡ ತುಂಬಾ ಚಿಕ್ಕ ಮನೆಯಲ್ಲೇ ಇದ್ದಿದ್ದು. ಸೊ ಅವಾಗ ನಮ್ಮಮ್ಮ ಆಕ್ಚುಲಿ ಏನಂತ ಹೇಳಿದ್ರೆ ಏನಾದ್ರು ಒಂದು ಕಾಯಿಲೆಗಳು ಬರ್ತಾ ಇತ್ತು ಅಂತ ಹೇಳಿದ್ರೆ, ಏನಾದ್ರು ಒಂದು ಏನೋ ಹೆಲ್ತ್ ಇಶ್ಯೂ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅವಾಗೇನು ಸಡನ್ ಆಗಿ ಇಂಗ್ಲಿಷ್ ಮೆಡಿಸಿನ್ ಹೋಗ್ತಾ ಇರ್ಲಿಲ್ಲ. ಅವಾಗಿಂದನೇ ಒಂದು ಏನೋ ಮನೆ ಮದ್ದುಗಳು ಮಾಡ್ಕೊಡೋದು, ಅಥವಾ ಶುಂಠಿ ಮೆಣಸು ತಿನ್ಸೋದು, ಅಥವಾ ಅದರಲ್ಲಿ ತುಳಸಿ ತಿನ್ಸೋದು, ಕೆಮ್ಮು ನೆಗಡಿ ಆಯ್ತು ಅಂತ ಹೇಳಿದ್ರೆ, ಆಮೇಲೆ ಬಿಳ್ಳೆದೆಲೆದೊಳಗೆ ಏನಾದ್ರು ಮಾಡ್ಕೊಡೋದು, ಇವೆಗಳನ್ನೇ ಮಾಡ್ತಾ ಇದ್ರು. ಆ ಬೇಸು ನಂಗೆ ಹಂಗೆ ಉಳಿದಿತ್ತು. ಈವನ್ ಕೂಡ ಈ ರಂಜ್ ಹಾಕೋದಾಗಿರ್ಬೋದು, ಅಥವಾ ದಾಟ್ ದಡ್ಸೋದಾಗಿರ್ಬೋದು, ಅಥವಾ ಒಂದ್ ತಾಯ್ತ ಕಟ್ಸೋದಾಗಿರ್ಬೋದು, ಇವುಗಳನ್ನೇ ಮಾಡ್ತಾ ಬರ್ತಾ ಇದ್ರು ನಾವು ಚಿಕ್ಕವರಿಂದ. ಅದೊಂದು ಬೇಸ್ ಹಂಗೆ ಉಳಿದಿತ್ತು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಆಬ್ವಿಯಸ್ಲಿ ನಾನು ಅವಾಗ್ಲೇ ಹೇಳಿದೆ, ನನಗೇನು ಅಂದ್ರೆ PUC ನಲ್ಲಿ ತುಂಬಾ ಚೆನ್ನಾಗೇ ಓದಿದೆ. ಆಮೇಲೆ 7th ಅಲ್ಲಿ ಆಕ್ಚುಲಿ ಸ್ಕೂಲ್ ಟಾಪರ್ ಆಗಿದ್ದೆ. ಅವಾಗ ನಮ್ಮ ಅಪ್ಪಾಜಿಗೆ ಅಯ್ಯೋ ನಮ್ಗೆ ಮುಂದೆ ದೊಡ್ಡ ಓದುಗಳನ್ನೆಲ್ಲ ಓದ್ಸಕ್ ಆಗುತ್ತೋ ಇಲ್ವೋ ಅಂತ ಅವ್ರಿಗೆ ತುಂಬಾನೇ ಯೋಚನೆಗಳು ಸ್ಟಾರ್ಟ್ ಆಗಿತ್ತು. ಆಬ್ವಿಯಸ್ಲಿ ಎಲ್ಲಾ ಪೇರೆಂಟ್ಸ್ ಯೋಚನೆ ಆದಂಗೆ ಇವಾಗಿದ್ದಂಗೆ ಎಲ್ಲಾರ್ಗಳಿಗೂ ತುಂಬಾ ದುಡ್ಡು ಇರ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಆಬ್ವಿಯಸ್ಲಿ ಎಲ್ಲದನ್ನು ಕಷ್ಟನೇ ಅನುಭವಿಸ್ತಾ ಇರ್ತಿದ್ವಿ, ಕಷ್ಟನೇ ಇರ್ತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮಪ್ಪ ಒಂದು ಕ್ಷಣನೂ ನನಗೇನು ಕೊರತೆ ಮಾಡೇ ಇರ್ಲಿಲ್ಲ. ಕಷ್ಟ ಅಂದ್ರೆ ಏನಂತ ಜಾಸ್ತಿ ಗೊತ್ತಿರ್ಲಿಲ್ಲ, ಆದ್ರೆ ಕಲ್ಸಿದ್ರು ಅಷ್ಟೇ. ಯಾವ ರೀತಿ ಇವಾಗ ಯಾವ್ದಾರು ಒಂದು ವ್ಯವಹಾರ ಮಾಡ್ಬೋದಾಗಿರ್ಬೋದು, ಅಥವಾ ಯಾವ್ದಾರು ಒಂದು ತಗೊಳ್ಳೋದಾಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ಏನೇ ವರ್ಕ್ ಆಗಿದ್ರು ಅವ್ರು ಮುಂದ್ ನಿಂತು ಮಾಡಿಸ್ತಾ ಇದ್ರು. ಇವಾಗ ಒಂದು 5th ಅಲ್ಲಿ ಇರ್ಬೇಕಾದ್ರೆ ನಾನು ನವೋದಯ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಒಂದ್ ಊರಿಂದ ಇನ್ನೊಂದು ಊರಿಗೆ ಕೋಚಿಂಗ್ ಅಂತ ಹೋಗ್ಬೇಕಿತ್ತು. ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ, ನೀವು ನನ್ಗೂ ನಮ್ಮ ತಮ್ಮಗೂ ನೀವು ಹೋಗ್ರಿ ಅಂತಂದ್ರೆ ಬಸ್ಸಿಗೆ ಹತ್ತಿಸ್ಬಿಟ್ಟು ಹಿಂದ್ಗಡೆ ಬಸ್ಸಲ್ಲಿ ಅವ್ರು ಹತ್ತಿದ್ರು. ನಮ್ಗೆ ಗೊತ್ತೇ ಇರ್ಲಿಲ್ಲ, ಬಸ್ ಇಳಿದ್ಮೇಲೆ ಗೊತ್ತಾಗಿದ್ದು ಅವ್ರು ನಮ್ ಜೊತೆಗೆ ಬಂದಿದ್ದಾರೆ ಅಂತ. ಸೊ ಈ ತರ ತುಂಬಾ ಕೇರ್ ಆಗಿ ನೋಡ್ಕೊಂಡ್ರು. ಆದ್ರೆ ಅಬ್ವಿಯಸ್ಲಿ ಎಲ್ಲರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತಿದೆ ಅಲ್ವಾ. ಅವ್ರು ಏನೇ ಮಾಡ್ಬೇಕು ಅಂದ್ರೆ ಅವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇರ್ಲಿಲ್ಲ ಅಂತಂದಾಗ ಅಬ್ವಿಯಸ್ಲಿ ಅವ್ರು ನಂಗೆ PUC ಎಲ್ಲ ಮುಗಿದ್ದು, ತುಂಬಾ ಚೆನ್ನಾಗಿ ರ್ಯಾಂಕಿಂಗು ಬಂತು, ತುಂಬಾ ಕಾಂಪಿಟೇಷನ್ ಎಲ್ಲ ಅಟೆಂಡ್ ಮಾಡಿದ್ದು, ತುಂಬಾನೇ ರ್ಯಾಂಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಆದ್ರೆ ನಂಗೆ MBBS ಸೀಟ್ ಅಂತೂ ಸಿಗ್ತಾ ಇರ್ಲಿಲ್ಲ ಬಿಡಿ, ನಾನು ಫ್ರಾಂಕ್ ಆಗಿ ಹೇಳ್ತೀನಿ. ಹಂಗಾಗ್ಬಿಟ್ಟು ಅಂದ್ರೆ ಡಾಕ್ಟರ್ ಆಗ್ಬೇಕು ಅಂತ ನಂಗೆ ಕನ್ಸಿತ್ತು. ಯಾಕೆಂದ್ರೆ 2nd PUC ಓದುವಾಗ್ಲೇನೆ ನನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ವರ್ಸ್ಟ್, ನಾನು ಫ್ರಾಂಕ್ ಆಗಿ ಹೇಳ್ತೀನಿ. ತುಂಬಾ ಗೀಚ್ ಬರಿತಾ ಇದ್ದೆ. ಆಮೇಲೆ ಸ್ಪೆಕ್ಸ್ ಎಲ್ಲ ಯೂಸ್ ಮಾಡಿದಾದ್ಮೇಲೆ ನೋಡಕ್ ನೀವು ಡಾಕ್ಟರ್ ತರ ಕಾಣ್ತೀರ ಅಂತ ಎಲ್ಲರೂ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರೂ ಡಾಕ್ಟ್ರೇ ಅಂತಾನೆ ಅವಾಗಿಂದಾನೆ ಕರೆಕ್ಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಆದ್ರೆ ಅವ್ರಿಗೆ ಇನ್ಫ್ಲುಯೆನ್ಸ್ ನಂಗೆ ತಲೆಯೊಳಗಿತ್ತು ಡಾಕ್ಟರ್ ಆಗ್ಬೇಕು ಅಂತ. ಬಟ್ MBBS ಅಂತೂ ಸಿಗ್ತಾ ಇರ್ಲಿಲ್ಲ. ಆದ್ರೆ ಆಯುರ್ವೇದಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಅಪ್ಪಾಜಿ ಬೇಡ ಅಂತ. ಯಾಕೆ ಅಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ, ಎಲ್ಲರೂ ಏನೇನೋ ಎದುರಿಸ್ಬಿಟ್ಟಿದ್ರು, 5-6 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗುತ್ತೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಸೊ ಹಂಗಾಗ್ಬಿಟ್ಟು ಬೇಡ, ಅಂದ್ರೆ ಟೀಚಿಂಗ್ ಪ್ರೊಫೆಷನ್ಗೆ ಹೋಗು, ಹಾಗೂ ಮಾಸ್ಟರ್ ಆಗಿ TCH ಇತ್ತು ಅವಾಗ TCH ಎಲ್ಲ ಆದ್ರೆ ಸಾಯಂಕಾಲದಲ್ಲಿ ಅದನ್ನು ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ, ನಿಂಗೆ ಆರಾಮಾಗಿರ್ತೀಯ ಅನ್ನೋ ಉದ್ದೇಶಕ್ಕೆ ಹಂಗೆ ಹೇಳ್ತಾ ಇದ್ರು. ಕಾಲೆಲ್ಲ ಹಿಡ್ಕೊಳಕ್ಕೂ ಬಂದಿದ್ರು ಕೂಡ. ಆದ್ರೆ ನನಗೆ ಆ ದೇವ್ರು ತುಂಬಾನೇ ಅನುಗ್ರಹ ಇದೆ ಅಂತ ಅನ್ಸುತ್ತೆ. ಹಂಗಾಗ್ಬಿಟ್ಟು ದೇವ್ರೇ ನಂಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ನನ್ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಂಗೆ ಕೌನ್ಸಿಲಿಂಗ್ ಇದೆ ಅಂತ ಗೊತ್ತಾಗಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಅವಾಗ ನಾನು ಇನ್ನು TCH ಗೆ ಅಂತ ಅಪ್ಲಿಕೇಶನ್ ಫಾರ್ಮ್ ತಗೊಳಕ್ಕೆ ಅಂತ ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ಅಲ್ಲೆಲ್ಲರೂ ನೀನು ಆಯುರ್ವೇದಿಕ್ ಹೋಗು ಅಂತ ಪ್ರದೀಪ್ ಅಣ್ಣ ಅಂತ ಅವರು ಡಾಕ್ಟರ್, ಅವ್ರು ನಂಗೆ ತುಂಬಾ ಇನ್ಫ್ಲುಯೆನ್ಸ್ ಮಾಡ್ಬಿಟ್ಟು ಜಗಳೂರಿಗೆ ಬಂದಾದ್ಮೇಲೆ ನಾವು ಅಪ್ಪಾಜಿಗೆ ಹೇಳ್ತಾ ಇದೀನಿ, ಅಪ್ಪಾಜಿ 5-6 ಲಕ್ಷ ಖರ್ಚಾಗಲ್ಲ, ಬರೀ 8,000 ಅಷ್ಟೇ ಖರ್ಚಾಗೋದು ಅಂತ ಹೇಳಿದ್ರು ಕೂಡ ಅವ್ರು ಇಲ್ವೇ ಇಲ್ಲ, ನೀನ್ ಸುಮ್ನೆ ಹೇಳ್ತೀಯಾ ಅಂತ ಹೇಳಿದ್ರೆ. ಆದ್ರೆ ನೋಡಿ, ದೇವ್ರದ ಅನುಗ್ರಹ ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದು ಒಂದು ನಿದರ್ಶನ ಕೂಡ. ಹೆಂಗೆ ಅಂತ ಹೇಳಿದ್ರೆ, ಒಬ್ರು ಅಕ್ಕ ಇದ್ರು, ಅವರು ಆಯುರ್ವೇದಕ್ಕೆ ಹೋಗಿದ್ರು, ನಾನು 1 year ಸೀನಿಯರ್ ಅಷ್ಟೇ. ಬೇಕಾದ್ರೆ ಅವ್ರ ಹತ್ರ ಕೇಳಿಸ್ಲಾ, ನಾನು ಅವ್ರ ಹತ್ರ ಹೇಳ್ಸ್ಕೊ, ಅವ್ರ ಹತ್ರ ಕೇಳು ಅಂತ ಅವ್ರ ಮನೆಗೆ ಹೋಗಿದ್ದೀನಿ.
ಆದ್ರೆ ಅವ್ರ ಮನೇಲೇ ಇರ್ಲಿಲ್ಲ. ನನ್ ಬ್ಯಾಡ್ ಲಕ್ ಅನ್ಕೊಂಡು ಅಯ್ಯೋ ನನ್ ದುರದೃಷ್ಟ ಅನ್ಕೊಂಡು ನಾನು ಬಂದ್ರೆ ನಮ್ಮ ಅಪ್ಪಾಜಿ ಅಂಗಡಿ ಇತ್ತು, ಅವ್ರ ಅಂಗಡಿ ಎದುರುಗಡೆ ಅವರು ಬಂದ್ಬಿಡ್ಬೇಕ. ಬಂದು ಅವ್ರ ಅಂಕಲ್ ಯಾರು ಹೇಳಿದ್ ನಿಮ್ಗೆ ಬರೀ 8,060 ರೂಪಾಯಿ ಅಷ್ಟೇ ಖರ್ಚಾಗೋದು ಒಂದ್ ವರ್ಷಕ್ಕೆ, ಅದು ಏನೋ ಪ್ರೈವೇಟ್ ಕಾಲೇಜ್ ಹೋದ್ರೆ ಬರೀ 11,000 ಅಷ್ಟೇ ಇರೋದು. ನೋಡಿ, ನಿಮ್ ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸಿ, ಅವ್ರಿಗೆ ಸ್ಕೋರ್ ಚೆನ್ನಾಗಿ ಮಾಡಿಸಿ. ನಿಮ್ಮ ಏನೋ ಬಡವ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಥವಾ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಓದಕ್ ಬರ್ಲಿಲ್ಲ ಅಂತಾನು ನೀವು ಬೇಜಾರು ಮಾಡ್ಕೋಬೇಡಿ. ನಮ್ಮಮ್ಮ 7ನೇ ಕ್ಲಾಸ್ ಅಷ್ಟೇ ಓದಿರೋದು, ನನ್ನ ಡಾಕ್ಟರ್ ಮಾಡಿಲ್ವಾ? ಎಷ್ಟೊಂದ್ ಜನ ಪ್ರಿನ್ಸಿಪಾಲ್ ಇವ್ರ ಮಕ್ಳು ಇರ್ತಾರೆ, ಅವರು ಏನು ಓದೇ ಇರಲ್ಲ. ಸೊ ಆದ್ರೆ ಅವ್ರಿಗೆ ನಿಮ್ ಮಕ್ಕಳುಗಳಿಗೆ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಓದಿಸ್ತಿರಲ್ವಾ, ಎಷ್ಟು ಇಂಪಾರ್ಟೆಂಟ್ ಕೊಟ್ಟು ಓದಿಸ್ತಿರಲ್ವಾ, ಅವರು ಅಷ್ಟು ಮೇಲ್ ಬರ್ತಾರೆ. ನಿಮ್ ಲೈಫ್ ಮುಂದೆ ಚೆನ್ನಾಗಿರುತ್ತೆ. ಅಯ್ಯೋ ನಾ ಬಡವರಿದ್ದೀನಿ ನನ್ಗೆ ಹೆಂಗ ಆಗದೇ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ನೀವ್ ಎಫರ್ಟ್ ಹಾಕಿ. ನಿಮ್ಮ ಹಸ್ಬೆಂಡ್ ಹೊರಗಡೆ ಕೆಲಸ ಮಾಡ್ತಿರ್ಬೋದು ಅಥವಾ ನೀವ್ ಹೊರಗಡೆ ಕೆಲಸ ಮಾಡ್ತಿರ್ಬೋದು, ಕೂಲಿ ಕೆಲಸನೂ ಮಾಡ್ತಿರ್ಬೋದು. ಆದ್ರೆ ನಿಮ್ ಮಕ್ಕಳುಗಳಿಗೆ 1-2 hours ಅಥವಾ 3 hours ಕಲಿಸ್ತಾ ಹೋದ್ರಿ ಅಂತ ಹೇಳಿದ್ರೆ ಅವರು ಒಂದು ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನ ನಾನು ನೋಡ್ತಾ ಇರ್ತೀನಿ, ಡಾಕ್ಟ್ರೇ ನಂಗೆ ಓದಕ್ ಬರಲ್ಲ ಡಾಕ್ಟ್ರೆ. ಅಫ್ಕೋರ್ಸ್ ನೀವು ಓದ್ಬೇಡಿ ಇವ್ರೆ. ಇವನ್ ನಾನು ಕೂಡ ಇವಾಗ ಡಾಕ್ಟರ್ ಆಗಿನೂ ಕೂಡ ಇವಾಗ ಫಸ್ಟ್ ಇಯರ್ ನನ್ನ ಮಗಳು 1ನೇ ಕ್ಲಾಸ್. ಇವಾಗ ಅವ್ಳ ಸಿಲೆಬಸ್ ನೋಡಿದ್ರೆ ನಮ್ಗೇನೆ ಗೊತ್ತಾಗಲ್ಲಪ್ಪ ಏನಿಗೆ ಇಷ್ಟೊಂದು ಕಷ್ಟ ಇದೆ. ಬಿಕಾಸ್ ಶೀಸ್ ICSE, ನಾನು ಮೊದ್ಲಿಂದ ಓದ್ಬೇಕಾಗಿದೆ. ಸೊ ಹಂಗೆ ನೀವು ಕೂಡ ಅವಳಿಗೆ ನಾನು ಕೂಡ ಮೊದ್ಲಿಂದಾನೇ ಓದ್ಬಿಟ್ಟು ಅವಳಿಗೆ ಕಲ್ಸ್ಕೊಡ್ತಾ ಇರ್ತೀನಿ. ಈವನ್ ನಾನು ಎಷ್ಟೇ ಬ್ಯುಸಿ ಇದ್ರು 1-2 hours ಅವಳಿಗೋಸ್ಕರ ಸ್ಪೆಂಡ್ ಮಾಡ್ತೀನಿ ಓದೋಕ್ಕೋಸ್ಕರ. ಸೊ ನಿಮಗೂ ABCD ಇಂದಾನೆ ಅವ್ರು LKG ನೀವೇನು ಓದೇ ಇರ್ಬೇಡ, 5ನೇ ಕ್ಲಾಸೇ ಓದಿದ್ರ ಅಂತ ಅನ್ಕೊಳ್ಳೋಣ. ಅವ್ರು LKG ಬಂದ್ರು ಅಂದ್ರೆ ಅವ್ರಿಗೆ ಹೇಳ್ಕೊಡ್ತಾ ನೀವು LKG ಆಗ್ತಿರತ್ತಾನೆ. ಅವ್ರಿಗಿಂತ ಬುದ್ಧಿ ಶಕ್ತಿ ನಿಮಗೆ ಜಾಸ್ತಿ ಇರುತ್ತಲ್ವಾ. ಅವ್ರು 1ನೇ ಕ್ಲಾಸ್ ಆದ್ರೆ ನೀವು 1ನೇ ಕ್ಲಾಸ್ ಆಗಿರ್ತೀರ, ನೀವು 3ನೇ ಕ್ಲಾಸ್ ಆದ್ರೆ ನೀವು 3ನೇ ಕ್ಲಾಸ್ ಆಗಿರ್ತೀರ. ಅವ್ರ ಮ್ಯಾಮ್ಗಳಿಗೆ ಏನೇನು ಹೇಳ್ತಾರೆ ಅದನ್ನ ನೋಡ್ಕೊಂಡು ನೀವು ಕಲಿಸ್ತಾ ಬನ್ನಿ. ಖಂಡಿತವಾಗ್ಲೂ ನೀವು ಓದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಟ್ಯೂಷನ್ ಕಳ್ಸೋದು ಅದನ್ನೆಲ್ಲ ನಾವು ಮಾಡ್ತಾ ಇರ್ತೀರ. ಆದ್ರೆ ನೀವು ಓದ್ತಾ PUC ಲೆವೆಲ್ ಬರುವಾಗ ನಿಮ್ಗೂ ಆ ಬುದ್ಧಿ ಶಕ್ತಿ ಬಂದಿರುತ್ತೆ. ಈ ತರ ಮಾಡ್ಬಿಟ್ಟು ನಿಮ್ ಮಗನ್ ನೀವೇ ಕಾನ್ಸಂಟ್ರೇಟ್ ಮಾಡಿ, ಖಂಡಿತವಾಗ್ಲೂ ಅವ್ರು ಅಚೀವ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೇ ರೀತಿನೇ ನಮ್ಮ ಅಮ್ಮನೂ ಅಷ್ಟೇ ತುಂಬಾನೇ ಎಫರ್ಟ್ ಹಾಕಿ ಓದಿಸ್ತಾ ಇದ್ರು, ಮಾಡ್ತಾ ಇದ್ರು. ಎವ್ರಿಥಿಂಗ್ ನಮ್ಮ ಫಾದರ್ ಅದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು. ಎವ್ರಿಥಿಂಗ್ ಇಸ್ ಓಕೆ. ಆದ್ರೆ ನಾನು ಕೂಡ ನನಗೆ ತುಂಬಾನೇ ಕಷ್ಟ ಆಗಿತ್ತು. ಬಿಕಾಸ್ ಹೆಂಗಿತ್ತು ಅಂತ ಹೇಳಿದ್ರೆ ಆಯುರ್ವೇದಕ್ಕೆ ಓದೆ ಅದನ್ನೊಂದು ಕಂಪ್ಲೀಟ್ ಮಾಡ್ಬೇಡ, ಹೋಗಿ ಇವಾಗ ಸೇರ್ಕೋಬೇಕು ಅಂತಂದ್ರು. ನಮ್ಮ ಅಪ್ಪಾಜಿ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಕೇಳ್ತಾ ಇದ್ರು. ಅವ್ರು ಹೇಳಾದ್ಮೇಲೆ ಇಲ್ಲ ಅಂಕಲ್ ಇಷ್ಟೇ ಫೀಸ್ ಆಗೋದು ಅಂತಂದಿದ ತಕ್ಷಣ ನನಗೆ ಹೊಡೆಯಕ್ಕೆ ಬಂದಿದ್ದಾರೆ. ಮುಂಚೆ ಹೇಳ್ಬೇಕಾರೆ ನೀನು ಅಂತ ನನಗೆ ಹೇಳಕ್ ಬಿಟ್ರೆ ಅಲ್ವ ಅಂತ. ಸೊ ಓಕೆ, ಅದಾಗಿ ಒಂದು ನನಗೆ ದೇವರ ಅನುಗ್ರಹ ಬಗ್ಗೆ ಕೇಳ್ತಾ ಇದ್ದೆ. ಅವ್ರ ಅಕ್ಕ ಎದುರುಗಡೆ ಬಂದ್ರು, ಅವ್ರು ಹೇಳಿದ್ರು ಓಕೆ. ಆಮೇಲೆ ನಮ್ಗೆ ಯಾವ್ದು ಡಾಕ್ಯುಮೆಂಟ್ಸ್ ರೆಡಿನೇ ಆಗಿಲ್ಲ. ಅವತ್ತು ಸ್ಯಾಟರ್ಡೆ ಅವತ್ತು ಸೈನ್ ಆಗಿಲ್ಲ. ತುಂಬಾನೇ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡೋದು ಅಥವಾ ಕರೆಕ್ಷನ್ ಮಾಡೋದು ಎಲ್ಲ ಇರುತ್ತೆ. ಇವನ್ ಸ್ಟಡಿ ಸರ್ಟಿಫಿಕೇಟ್ ನೀವು ಸೆಕೆಂಡ್ PUC ಮುಗಿಸಾದ್ಮೇಲೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬೇಕು ಅಂತ. ಸೊ ಆವಾಗ ರೆಡಿ ಮಾಡ್ತಾ ಇರುವಾಗ ನೋಡಿ, ಅವತ್ತು ಸಂಡೇ BO ಇಲ್ಲ, ಯಾರು ಇಲ್ಲ. ಆದ್ರೆ ಅವತ್ತೆಲ್ಲರೂ ಬಂದ್ಬಿಟ್ಟಿದಾರೆ. ಅವತ್ತು ಏನಕ್ಕೆ ಅಂತ ಗೊತ್ತಿಲ್ಲ, ಯಾವ್ದೋ ಆಫೀಸ್ ಕೆಲಸ ಇದೆ ಅಂತ ಬಂದು ಅವ್ರು ಇಮಿಡಿಯೇಟ್ ಆಗಿ ಕಾರ್ ಕೂತ್ಕೊಂಡೆಲ್ಲ ಸೈನ್ ಮಾಡ್ತಾ ಇದಾರೆ. ನಾವು ಅಪ್ಪ ಒಂದ್ ಕಡೆ ನಾನೊಂದ್ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಹೋಗಿ ನಾವು ಕೌನ್ಸಿಲಿಂಗ್ ಹೋದ್ವಿ. ಕೌನ್ಸಿಲಿಂಗ್ ಅಲ್ಲಿ ನನಗೆ ಟಾಪ್ ಕಾಲೇಜಲ್ಲಿ ನೋಡ್ತಾ ಹೋದ್ರೆ ಟಾಪ್ 3 ಕಾಲೇಜ್ ರ್ಯಾಂಕಿಂಗ್ ಅಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಕಾಲೇಜಲ್ಲೇ ನಂಗೆ ಸೀಟ್ ಸಿಕ್ತು. ಆವಾಗ ನಮ್ಮ ಅಪ್ಪಾಜಿಗೆ ಎಲ್ಲರಿಗೂ ಹೇಳ್ತಾರೆ, ನಮ್ಮ ಅಪ್ಪಾಜಿನೇ ನಾನು ಹಂಗೆ ಅನ್ಕೊಂಡಿದ್ದೀರಿ, ನೀವ್ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ, ನೀವು ಓದಿಸಿ ಗೌರ್ಮೆಂಟ್ ಕಾಲೇಜಲ್ಲಿ ಮಗ ಸೀಟ್ ತಗೊಂಡ ಅಂದ್ರೆ ನನಗೆ 7ನೇ ಕ್ಲಾಸ್ ಇರ್ಬೇಕಾದ್ರೆ ಬಹಳ ದುಡ್ಡು ಖರ್ಚು ಮಾಡ್ತಾ ಇದ್ದೆ. ಇವಾಗ ನಂಗೆ ಏನು ಅನ್ನಿಸ್ತಾನೆ ಇಲ್ಲ, ಸ್ಕಾಲರ್ಶಿಪ್ ಎಲ್ಲ ಬರ್ತಾ ಇದೆ, ನಂಗೆ ಓದ್ಸೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ. ನೀವು ಬಡವ್ರು ಇದ್ದೀರಾ, ನನ್ನ ಮಕ್ಕಳು ಓದ್ಸಕ್ಕಾಗಲ್ಲ ಅಂತ ಖಂಡಿತವಾಗ್ಲೂ ಅನ್ಕೊಳಕ್ ಹೋಗ್ಬೇಡಿ. ಗೌರ್ಮೆಂಟ್ ತುಂಬಾ ಫೆಸಿಲಿಟೀಸ್ ಕೊಡ್ತಾರೆ, ಮತ್ತೆ ಸಂಘ ಸಂಸ್ಥೆಗಳು ಕೂಡ ಫೆಸಿಲಿಟೀಸ್ ಕೊಡ್ತಾರೆ. ನೀವು ಖಂಡಿತವಾಗ್ಲೂ ಓದಿಸ್ಬೋದು. ಆಮೇಲಿಂದ ಈವನ್ ಆಯುರ್ವೇದಿಕ್ ಬಂದಾದ್ಮೇಲೆ ನಾನೇನು ರ್ಯಾಂಕ್ ಏನ್ ಮಾಡಿರ್ಲಿಲ್ಲ. ಖಂಡಿತವಾಗ್ಲೂ ನಾನು ಸೆಕೆಂಡ್ ಪೇಜ್ BMS ಅಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ದೆ. 2 ಸಬ್ಜೆಕ್ಟ್ ಫೇಲ್ ಆಗಿದ ತಕ್ಷಣ ನಂಗೆ ಯಾಕೆ ಫೇಲ್ ಆದೆ ನಂಗೆ ಗೊತ್ತಿಲ್ಲ. ದೇವ್ರು ಹೊಡಿತಾ ಇತ್ತಲ್ಲೇ, ನಾನು ನೆಗ್ಲೆಕ್ಟ್ ಮಾಡಿದ್ದೆ ಅನ್ಸುತ್ತೆ. ಫಸ್ಟ್ ಇಯರ್ ಪಾಸ್ ಆಗಿದೆ, ಫಸ್ಟ್ ಇಯರ್ BMS ಪಾಸ್ ಆಗಿದ್ದಾಯ್ತು. ಸೆಕೆಂಡ್ ಇಯರ್ ಅಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಂತ ನಂಗೆ ಅನಿಸ್ತಾ ಇದೆ ಇವಾಗ. ಅದಕ್ಕೆ ದೇವ್ರು ಫೇಲ್ ಮಾಡ್ಬಿಟ್ಟು. ನನ್ ತುಂಬಾ ಇಂಟ್ರೆಸ್ಟಿಂಗ್ ಕೊಟ್ಟಿರೋ ಟಾಪಿಕ್ ಅದು. ಮತ್ತೊಮ್ಮೆಲೆ ತುಂಬಾ ಫೇವ್ರೇಟ್ ಲೆಕ್ಚರರು, ಬಂದು ತುಂಬಾ ಹಾರ್ಡ್ ವರ್ಕ್ ಮಾಡಿರೋದು, ಅದರಲ್ಲೇ ಫೇಲ್. ಇರೋರೆಲ್ಲರೂ ನಿನ್ ಫೇಲ್ ಆಯ್ತಾ, ನನ್ ರಿಸಲ್ಟ್ ನೋಡ್ಬೇಡ ಅಂತ ನನ್ನ ಫ್ರೆಂಡ್ ಹೋಗ್ಬಿಟ್ಟು ಅವ್ಳು ಫೋನ್ ಮಾಡೋದು, ರಿಸಲ್ಟ್ ಬಂದ ಕಡೆ ನನ್ನ ಸಬ್ಜೆಕ್ಟ್ ಫೇಲ್ ಅಂತಂದ್ರೆ ನಿಂದೆ ಫೇಲ್ ಆಗಿದೆ, ನಿಜವಾಗ್ಲೂ ಫೇಲ್ ಆಗಿರ್ತಾರ ನೋಡ್ಬೇಡ. ಆದ್ರೆ ನೆಕ್ಸ್ಟ್ ಇಯರ್
ಕೆಲವೊಂದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಆ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಆಗಿ ನಾನು ಮತ್ತೆ ಎಕ್ಸಾಮ್ಸ್ ಬರ್ದೆ. ನನ್ಗೆ ವೈವ ಮಾಡಿದ್ರಲ್ವಾ, ಮೊನ್ನೆ ಬಂದ್ಬಿಟ್ಟು ಇನ್ನೊಬ್ರು ಪೇಷಂಟ್ ಕರ್ಕೊಂಡ್ಬಂದು, ಅದೇ ಲೆಕ್ಚರರು ಪೇಷಂಟ್ ಕರ್ಕೊಂಡ್ಬಿಟ್ಟು ನನಗೂ ಅವ್ರಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾರು ಅಂತ. ವೈವ ಮಾಡುವಾಗ ನಮ್ಮ ಲೆಕ್ಚರರ್ ಅವ್ರಿಗೆ ಅಂದ್ರೆ ಇಂಟರ್ನಲ್ಸ್ ಮತ್ತೆ ಎಕ್ಸ್ಟರ್ನಲ್ಸ್ ಅಂತ ಇರ್ತಾರೆ. ಅವ್ರ ಇಂಟರ್ನಲ್ಸ್ ಅವರು ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾ ಇದಾರೆ ಎಲ್ಲದಕ್ಕೂ ಆನ್ಸರ್ ಮಾಡ್ತಾನೆ ಇದೀನಿ. ನೀನ್ ಯಾವಕ್ಕಪ್ಪ ಸುಮ್ಮನೆ ಫೇಲ್ ಆಗದೆ ಅಂತ. ಆಮೇಲೆ ಅವರು ಹಿಂದ್ ಕಡೆ ಇದ್ರಲ್ವಾ, ಅಂದ್ರೆ ಎಕ್ಸ್ಟರ್ನಲ್ ಎಕ್ಸಾಮಿನರು ಏನಾದ್ರು ಕೇಳಿ ನೀವು ಕ್ವಶನ್ಸ್ ಕೇಳಿ ಅಂತ ಹೇಳಿದ್ರೆ ನೀವು ಏನ್ ಉಳಿಸಿದ್ರ ಅಂತ ಪಾಪ ಹುಡುಗನ ಇಬ್ಬರನ್ನ ಸುಮ್ಮನೆ ಕಳ್ಸಿಪ್ಪ ಸಾಕು ಅಂತ ಹೇಳ್ಬಿಟ್ಟು ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟಿದ್ರು. ಯಾರು ಕಳಿಸಿದ್ರಲ್ವ ಅವರೇ ಮೊನ್ನೆ ಇನ್ನೊಬ್ರು ಪೇಷಂಟ್ ಕರ್ಕೊಂಡ್ ಬಂದ್ಬಿಟ್ಟು ಸರ್ ಮಾತಾಡಿಸ್ತಾ ಇದ್ರೆ ನಮಗ್ ಗೊತ್ತಾಗಿಲ್ಲ, ನಿಮ್ ಹೆಸರೆಲ್ಲೋ ಕೇಳಿದೀನಿ ನಾನು ಅಂತ ನಾನು ಹೇಳಿದ್ಮೇಲೆ ನೀವು ವೈವಾಗ್ ಬಂದಿದ್ರಾ ಅಂತ ಏನೋ ಕಾನ್ವರ್ಸೇಷನ್ ಬಂದಾಗ ಅವ್ರು ನಂಗೆ ವೈವಾಗ್ ಅಟೆಂಡ್ ಮಾಡಿದ್ದಾರೆ. ನಾನ್ ವೈವಾಗ್ ಅಟೆಂಡ್ ಮಾಡಿರೋ ಲೆಕ್ಚರರ್ ನನ್ನ ಮುಂದೆ ಕೂತ್ಕೊಂಡು ನಿಮ್ಗೆ ಟ್ರೀಟ್ ಮಾಡಿ. ಸಿ ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ವೆರಿ ಗ್ಲಾಡ್. ಅಂದ್ರೆ ನಾನು ಹೇಳ್ತಾ ಇರೋದು, ಯಾರೇ ಒಬ್ಬ ವ್ಯಕ್ತಿ ಫೇಲ್ ಆದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಏನೂ ಅಚೀವ್ ಮಾಡಲ್ಲ ಅಂತಲ್ಲ, ತುಂಬಾ ಸಾಧನೆ ಮಾಡೋಷ್ಟು ಕೆಪಾಸಿಟಿ ಬೆಳೆಸ್ಕೊಳ್ತಾರೆ. ಸೋಲೆ ಯಾರೇ ಆಗಿರ್ಲಿ, ಯೂತ್ಸ್ ನಾನು ಹೇಳ್ತಾ ಇರೋದು, ಸೋತಿದ್ದೀರಾ ಅಂತ ಖಂಡಿತವಾಗ್ಲೂ ಹಿಂಜರಿಬೇಡಿ. ನಾನು ಕೂಡ ರಿಸಲ್ಟ್ ಅಟೆಂಪ್ಟ್ ಎಲ್ಲ ಮಾಡಕ್ ಹೋಗಿದ್ದೆ. ಯಾಕಂದ್ರೆ ಬಿಕಾಸ್ ನಾನು ಸಿಕ್ಕಾಪಟ್ಟೆ ಓದಿರೋ ಸಬ್ಜೆಕ್ಟ್ ಫೇಲ್ ಆಯ್ತು ಅಂದ್ರೆ ಹೆಂಗ್ ಆಗಿರ್ಬೇಡ ಹೇಳಿ. ಅವಾಗ ನನ್ನ ಫ್ರೆಂಡ್ ಶಿಲ್ಪ ಅಂತಿದ್ದಾಳೆ, ಅವಳು ಸಿಕ್ಕಾಪಟ್ಟೆ ಮೋಟಿವ್ ಮಾಡ್ಬಿಟ್ಟು ಅವಳು ನಂಗೆಲ್ಲ ಸಪೋರ್ಟ್ ಮಾಡ್ಬಿಟ್ಟು ಆಮೇಲೆಲ್ಲ ಓದ್ದೆ, ಆಮೇಲೆ ಇಷ್ಟೊಂದೆಲ್ಲ ಅಚೀವ್ ಮಾಡಿದೆ. 3 ಬುಕ್ ಬರ್ದಿದ್ದೀನಿ. 1 ಬುಕ್ಕು ಮನೆ ಮದ್ದು ಬುಕ್ಕು. ಆ ಬುಕ್ ರಾತ್ರಿ 3 ಗಂಟೆವರೆಗೂ ವರ್ಕ್ ಮಾಡ್ತಿದ್ದೆ ಗೊತ್ತಾ ನಿಮ್ಗೆ ಇಮ್ಯಾಜಿನೇಷನ್ ಅಲ್ಲೇ. ನನಗೆ ಯಾವಾಗ ರಾತ್ರಿ ಆಗ್ತಿತ್ತು ಅಂತಾನೆ ಗೊತ್ತಿರಲಿಲ್ಲ, ಆಗ್ಲ ಅಂತಾನೆ ಗೊತ್ತಿರಲಿಲ್ಲ. ಪೇಷಂಟ್ಸ್ ನೋಡ್ತಾನೆ ಮೌಸ್ ಇಟ್ಕೊಂಡು ಈ ಕಡೆ ಕರೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದೆ. ಆ ಬುಕ್ ನನಗೆ ಎಲ್ಲಿವರೆಗೂ ತಂತು ಅಂದ್ರೆ ನಿಮ್ ಮುಂದೆ ಇವತ್ತು ನೆನ್ಸಿದೆ. 2,000ಕ್ಕಿಂತ ಜಾಸ್ತಿ ಟಿವಿ ಪ್ರೋಗ್ರಾಮ್ಗಳು ಮಾಡ್ಕೊಟ್ಟಿದ್ದೀನಿ. 350-400ಕ್ಕಿಂತ ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಏನೋ ಆಯುರ್ವೇದ ಡಾಕ್ಟರ್ಗಳಿಗೋಸ್ಕರನೇ 2 ಬುಕ್ ಬರ್ತಿದ್ದೀನಿ. ಆಯುರ್ವೇದ ಡಾಕ್ಟರ್ಗಳು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ಲಿ ಅಂತಾನೆ 2 ಬುಕ್ ಬರ್ತಿದ್ದೀನಿ. ಆಮೇಲೆ ನಂಗೆ ಇಷ್ಟೊಂದು ಅವಾರ್ಡ್ಸ್ ಎಲ್ಲ ಬಂದಿದೆ. ಎಷ್ಟೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲೆಲ್ಲ ರಿಸರ್ಚ್ ಮಾಡಿದ್ದೀನಿ, ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ ರಿಸರ್ಚ್ಗಳು ಮಾಡಿಸ್ತಾ ಇರ್ತೀನಿ. ಸಿ ನಾನು ಒಂದೇ ಹೇಳೋದು, ಯಾರೇ ಫೇಲ್ ಆಗಿದ ತಕ್ಷಣ ನೀವು ಬೇಜಾರು ಮಾಡ್ಕೋಬೇಡಿ, ಉಡಾಫೆ ಮಾಡಬೇಡಿ. ನಾನು ಯಾಕೆ ಫೇಲ್ ಆದೆ, ನಾನು ಅಚೀವ್ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ನೀವು ಅದಕ್ಕೆ ಮುಂದುವರಿತು ನೋಡಿ. ಕೆಲವೊಬ್ರು ಹೇಳ್ತಾ ಇರ್ತಾರೆ, 4 ಸಬ್ಜೆಕ್ಟ್ ಅಲ್ಲಿ 2 ಸಬ್ಜೆಕ್ಟ್ ಪಾಸ್ ಆಗ್ಬಿಟ್ಟಿದ್ದೀನಿ, 4 ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ. ಸಿ ಅದನ್ನ ನೆಕ್ಸ್ಟ್ ಇಯರ್ ಪಾಸ್ ಮಾಡ್ಕೊಳ್ಳೋಣ. ಹಂಗ್ ಉಡಾಫೆ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಉಡಾಫೆ ಆಗುತ್ತೆ. ಆದ್ರೆ ಮುಂದೆ ಸಫರ್ ಆಗ್ತಾ ಇರ್ತೀರಾ. ನೆನ್ಪಿಟ್ಕೊಳ್ಳಿ, ಈ ಫೇಲ್ ಆಗಿದ್ದೀರಾ ಅಂದ ತಕ್ಷಣ ನೀವು ಕೀಳಲ್ಲ. ತುಂಬಾ ಅಚೀವ್ ಮಾಡಿದ್ದೀರಾ, ತುಂಬಾ ಗ್ರೇಟ್ ಆಗಿದ್ದೀರಾ ಅಂತ ಅನ್ಕೊಂಡು ಏನೋ ನಾನು ಅವಾಗ್ಲೇ ಹೇಳಿದೆ, IAS ಆಫೀಸರ್ ಕೂಡ ಫೇಲ್ಯೂರ್ ಆಗ್ಬಿಡ್ತಾರೆ. ಅವರು ಅದ್ರಲ್ಲಿ ಏನೋ ಒಂದು ಭಾಷಣ ಮಾಡಕ್ ಬರಲ್ಲ ಅಂದ್ರೆ ಅದಕ್ಕೆ ಏನ್ ಯೂಸ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಕ್ವಾಲಿಟಿನ, ನಿಮ್ಮ ಕ್ವಾಲಿಫಿಕೇಶನ್, ನಿಮ್ಮದನ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಹೋಗಿ. ನಿಮ್ಮಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಕೆಲವೊಂದು ಅಪರ್ಚುನಿಟಿ ಬಂದಾಗ ನೀವು ಬೆಳೆಯೋದನ್ನ ಟ್ರೈ ಮಾಡಿ, ಬೆಳೀತಾ ಹೋಗಿ. ಖಂಡಿತವಾಗ್ಲೂ ಏನಾದ್ರು ಅಚೀವ್ ಮಾಡ್ತೀರಾ. ಆಮೇಲೆ ಇನ್ನೂ ಏನೇನ್ ಕಷ್ಟ ಆಯ್ತು ಅಂತ ನಾನು ಹೇಳ್ತೀನಿ. ನಿಮ್ಗೆ ದೇವರು ಎಷ್ಟು ಕಷ್ಟ ಕೊಟ್ಟ ತಕ್ಷಣ ನಿಮ್ಗೆ ಎಷ್ಟೊಂದು ಸುಖ ಕೊಡ್ತಾರೆ ಅನ್ನೋದಕ್ಕೂ ಒಂದು ನಿದರ್ಶನ ಕೊಡ್ತೀನಿ. ಒಂದ್ಸರಿ ನಂಗೆ ಫಸ್ಟ್ ಅವಾರ್ಡ್ ಬಂದಿತ್ತು ಕೇರಳದವ್ರದ್ದು, ಯಾರು ವೈದ್ಯರತ್ನ PS ವಾರಿಯರ್ ಅಂತ. ಅವ್ರು ಅವಾರ್ಡ್ ಕೊಟ್ಟಾಗ ನಾನು ಎಲ್ಲಾ ಕಡೆ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದೆ. ನಮ್ ಸರ್ ಒಬ್ರು ಡಾಕ್ಟರ್ L ಮಹಾದೇವನ್ ಅಂತ ಇದ್ದಾರೆ ಕೇರಳದಲ್ಲಿ. ಅವ್ರ ಹತ್ರ ಒಂದು 3 ದಿನ ನನ್ಗೆ ಕಲಿಸ್ಕೊಟ್ರು ಅಷ್ಟೇ. ಆಯುರ್ವೇದನ ಕಲಿಸ್ಕೊಟ್ರೆ ನನ್ಗೆ ಎಷ್ಟೊಂದು ನಾಲೆಡ್ಜ್ ಬಂತು ಅಂದ್ರೆ ನಿಜ ಹೇಳ್ತೀನಿ, ನಾನು ಈ ಲೆವೆಲ್ವರೆಗೂ ಪೇಷಂಟ್ ಟ್ರೀಟ್ ಮಾಡೋ ಲೆವೆಲ್ವರೆಗೂ ಬಂದಿತ್ತು. ಅವ್ರು ಏನೇನು ಹೇಳಿದ್ರು ಎಲ್ಲ ಬರ್ದಿಟ್ಕೊಳ್ತಾ ಇರ್ತಿದ್ದೆ, ಅವನ್ನೆಲ್ಲ ಏನೆಲ್ಲ ಫಾಲೋ ಮಾಡ್ತಾ ಇರ್ತಿದ್ದೆ. ಆ 3 ತಿಂಗಳಲ್ಲೇ ನನ್ಗೆ ಇಷ್ಟೊಂದು ಕಲ್ಸ್ಕೊಟ್ಟಿದ್ದಾರೆ ಅಂದ್ರೆ 3 ತಿಂಗಳ ನನ್ಗೆ ಇನ್ನೆಷ್ಟು ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿ ನಾನು ಬರ್ತೀನಿ. ಅವರೇ ಹೇಳಿದ್ರು ನಾನು ಕಲ್ಸ್ಕೊಡ್ತೀನಿ ಅಂತ. ಗುರುನು ಯಾವ ರೀತಿ ಇರ್ತಾರೆ ಅನ್ನೋದಕ್ಕೊಂದು ಐಡಲ್ ಅಂತಾನೆ ಹೇಳ್ಬೋದು. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಕನ್ಯಾಕುಮಾರಿಗೆ ಹೋಗಿದ ತಕ್ಷಣ ಎಷ್ಟೊಂದು ಬುಕ್ಗಳು ಹಿಡ್ಕೊಂಡು ಹೋಗಿದ್ದಾರೆ. ಬಟ್ಟೆಗಿಂತ ಜಾಸ್ತಿ ಬರೀ ಬುಕ್ಗಳಿದ್ವು. ಟ್ರಾಲಿ ಬ್ಯಾಗ್ ಇತ್ತು, ಅದನ್ನು ಹಿಡ್ಕೊಂಡೆ ಹೋಗ್ತಾ ಇದ್ದೆ. ನಂಗೆ ಲ್ಯಾಂಗ್ವೇಜೇ ಗೊತ್ತಿಲ್ಲ, ತಮಿಳ್ ಅಂತಾನೆ ಒಂದು ಅಕ್ಷರ ನಂಗೆ ಗೊತ್ತಿರ್ಲಿಲ್ಲ. ಫಸ್ಟ್ ವರ್ಡ್ ಕಲ್ತಿದೆ 50 ಅಂತ ಏನೋ ಟಿಕೆಟ್ ಕೇಳಿದ ತಕ್ಷಣ ನಾ 80 ರೂಪಾಯಿ ಕೊಟ್ಟಿದ್ದೆ, 30 ರೂಪಾಯಿ ವಾಪಸ್ ಕೊಟ್ಟಿದ್ದೆ. ಬಿಕಾಸ್ 80 ಅಂದ್ರೆ 80 ರೂಪಾಯಿ ಆಗುತ್ತಲ್ಲ. ಆ ರೀತಿಯಲ್ಲಿ ಹೋದಾಗ ನಂಗೆ ಖಂಡಿತವಾಗ್ಲು ನಮ್ ಸರ್ ಏನ್ ಮಾಡಿದ್ರು ಗೊತ್ತಾ, ನಿಜ ಹೇಳ್ತೀನಿ,
3 ದಿವಸ ಆದ್ಮೇಲೆ ಸರ್ ಪ್ಲೀಸ್ ನನಗೆ ಟೈಮೇ ಕೊಡ್ತಾ ಇರ್ಲಿಲ್ಲ, ನನಗೆ ತುಂಬಾ ಬೇಜಾರಾಗ್ತಾ ಇತ್ತು, ನಂಗೆ ಏನು ಟೈಮ್ ಕೊಡ್ತಾ ಇಲ್ಲ, ನಂಗೆ ಏನು ಹೇಳ್ಕೊಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅವರು ಇಂಡೈರೆಕ್ಟ್ ಆಗಿ ಎಲ್ಲ ಪೇಷಂಟ್ಗಳಿಗೆ ಬಗ್ಗೆ ಹೆಂಗೆ ಇಂಟ್ರಾಕ್ಟ್ ಮಾಡ್ಬೇಕು, ಯಾವ ರೀತಿ ಓದ್ಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ರು. ಅವ್ರು 3 ದಿವಸ ಆದ್ಮೇಲೆ ಸರ್ ಪ್ಲೀಸ್ ಅವ್ರ ಲೈಬ್ರರಿ ಕೂತ್ಕೊಂಡಿದ್ರು, ಸರ್ ಪ್ಲೀಸ್ ನನಗೆ ಏನೋ ಹೇಳ್ಕೊಡಿ ಅಂತ ನಂಗೆ ಕೇಳಿದ್ರೆ ಅವ್ರು ದೊಡ್ಡ ಚೇರ್ ಇತ್ತು, ಟ್ರಾಕ್ಟರ್ ಕುತ್ಕೊಂಡ್ಬಿಟ್ಟು ಮಾ ಐ ಆಮ್ ನಾಟ್ ಬಿಕಮ್ ಎ ಗುರು ಟು ಎನಿ ಒನ್. ಆ ವರ್ಡ್ಸ್ಗಳು ನಂಗೆ ಹೆಂಗ್ ನಿಂತಿದ್ದಾವೆ ಅಂತ ಹೇಳಿದ್ರೆ, ಬಿಕಾಸ್ ನಂಗೆ ಯಾವತ್ತೂ ನಮ್ಮ ಅಜ್ಜಿ ಸತ್ತಾಗ ನಂಗೆ ಕಣ್ಣಲ್ಲಿ ನೀರು ಬಂದಿರಲಿಲ್ಲ. ಅವ್ರ ವರ್ಡ್ಸ್ಗಳು ನಂಗೆ ಕಣ್ಣಲ್ಲಿ ನೀರು ತೊಟ್ಟೋಗ್ತಾ ಇತ್ತು. ಆಕ್ಚುಲಿ ಏನ್ ಹೇಳಿದ್ರು ಗೊತ್ತಾ, ಐ ಆಮ್ ನಾಟ್ ಬಿಕಮ್ ಗುರು ಟು ಎನಿ ಒನ್, ಗೋ ಮಾರ್, ಯು ಕ್ಯಾನ್ ಸ್ಟಡಿ ಯುವರ್ ಸೆಲ್ಫ್ ಅಂಡ್ ಯು ಕ್ಯಾನ್ ಅಚೀವ್ ಎನಿಥಿಂಗ್, ಗೋ ಅಂಡ್ ಗೋ. ಒಂದು ಬರ ಬೈದು ವೈ ಯು ಕೇಮ್ ಹಿಯರ್, ಬೈದ್ರು ಬೈಸ್ಕೊಂಡು ತುಂಬಾ ಕೈ ಕೊಟ್ಕೊಂಡು ಆಮೇಲೆ ಹೋಗಿದಾದ್ಮೇಲೆ ಗೋ ದರ್ ಆರ್ ಲಾಟ್ ಆಫ್ ಬುಕ್ ಇನ್ ಲೈಬ್ರರಿ, ಹೋಗಲ್ಲಿ ಓದ್ಕೊ ಅಂತ. ನಾನು ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಆ ಬುಕ್ ಈ ಕಡೆ ತಿರ್ಸಿದ್ದ ಈ ಕಡೆ ತಿರ್ಸೋದು ನಂಗೂ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಬುಕ್ನ ಅಷ್ಟೇ. ಅವ್ರಲ್ಲಿ ಕುತ್ಕೊಂಡು ಕಣ್ಣ ನೀರಾಗ್ತಾ ಇದೆ, ಅಂದ್ರೆ ಒಂದು ಮನಿ ಬರ್ತಾ ಇದ್ದೆ ಅಷ್ಟೇ. ಆಮೇಲೆ ಇನ್ನೊಬ್ರು ಜಯ ಅಂತ ಇತ್ತು, ಅವ್ರು ಕಂಪ್ಯೂಟರ್ ಏನೋ ವರ್ಕ್ ಮಾಡ್ತಾ ಇದ್ಲು, ನಮ್ ಸೇಮ್ ಬ್ಯಾಚ್ ಅವ್ರೆ. ಜಯ ಏನ್ ಮಾಡ್ತಾ ಇದ್ದಾನೆ ಅಂತ ಅವ್ರ ಕಡೆ ತಿರ್ಗ್ಬಿಟ್ಟು ಕೇಳಿದ್ರು. ಅವರು ಈ ಕಡೆ ತಿರ್ಗ್ಬಿಟ್ಟು ಅವಳು ಓದ್ತಾ ಇದ್ದಾನೆ ಅಂತ ಹೇಳಿದ್ರು. ಅವಳು ಎಲ್ಲ ಕಡೆ ತಿರ್ಕೊಂಡು ವೆರಿ ಆರೋಗ್ಯನ್ಸಿ. ಅವಾಗ ನಾನು ನೋಡಿ ಕಮ್ಮಿಯರ್ ಅಂತ ಕರೆದ್ರು. ನಾನು ಹೋಗ್ಬಿಟ್ಟು ನಿಂತ್ಕೊಂಡು ಸರ್ ಹೇಳಿ ಅಂತ. ಅವ್ರು ಅದಕ್ಕೆ ಇವತ್ತು ಏನೇನ್ ಕೇಸ್ ನೋಡಿದೆ, ಏನೇನ್ ಮಾಡಿದೆ ಅಂತ ಕೇಳಿದ್ರು. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಓ ವೆರಿ ಗುಡ್, ಯು ಆರ್ ವೆರಿ ಗುಡ್ ಮ್ಯಾನ್, ಗೋ ಅಂಡ್ ಗೋ ಸ್ಟಡಿ, ಏನೋ ಕ್ಲಿನಿಕಲ್ ಬಾ ಹೇಳ್ಕೊಡ್ತೀನಿ. ಸಿ ಐ ಡೋಂಟ್ ನೋ ಯಾಕೆ ಅವ್ರಂಗ್ ನಂಗೆ ಮಾಡಿದ್ರು ಅಂತ. ಆಮೇಲೆ ಒಂದ್ ತಿಂಗಳು ಆಯ್ತು. ಒಂದ್ ತಿಂಗಳಾದ್ಮೇಲೆ ನಾನು ಹೋಗ್ಬಿಡ್ತೀನಿ ಅಂತ ನಾನು. ಆಮೇಲೆ ಅವರೆಲ್ಲ ಬ್ಯಾಚುಲರ್ ಹೇಳಿದ್ರು, ಬೇಡ ನೀನ್ ಕುತ್ಕೊಂಡು ನಾವೆಲ್ಲ ಹೇಳ್ಕೊಡ್ತೀವಿ ಸರ್, ಹಂಗೆ ಹೇಳ್ಕೊಡೋದು ಹಂಗೆ ಅಂತ ಎಲ್ಲ ಸಮಾಧಾನ ಮಾಡಿದ್ರು. ಅದಾದ್ಮೇಲೆ ಒಂದ್ ತಿಂಗಳಾಯ್ತು. ಒಂದ್ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಅವ್ರ ಮುಂದೆ ನಿಂತ್ಕೊಂಡಿದ್ರು. ಅವ್ರು ಹೇಳಿದ್ರು, ನಾನ್ ಸೈಲೆಂಟ್ ಆಗಿ ಅವ್ರು ಏನೇನೋ ಹೇಳ್ತಾ ಇದಾರೆ ಅಂತ ಕೇಳ್ತಾ ಇದ್ದೆ. ಅವ್ರು ಸಡನ್ ನಮ್ ಕಡೆ ತಿರುಗ್ಬಿಟ್ಟು, ಈ ಫೆಲೋ ಇದ್ದಾನಲ್ವ, ಇದನ್ನಲ್ವ, ಇವ್ಗೆ ನನ್ನಲ್ಲಿರ್ತಕ್ಕಂಥ 60% ಆಫ್ ದ ನಾಲೆಡ್ಜ್ ನಾನು ನಿನಗೆ ಕೊಟ್ಟಿದ್ದೀನಿ. ಗೋ ಮ್ಯಾನ್, ನೀನ್ ಹೆಂಗ್ ಡೆವಲಪ್ ಮಾಡ್ಕೊಳ್ತೀಯ ಮಾಡ್ಕೋ. ನಾವ್ ಐ ಕನ್ಸಿಡರ್ ಸ್ಟೂಡೆಂಟ್ ಆಫ್ ಮೈಂಡ್, ಅದೇ ನನ್ನ ಸ್ಟೂಡೆಂಟ್ ಆಗಿ ಇವತ್ತು ನಾನು ಇನ್ನೂ ಕನ್ಸಿಡರ್ ಮಾಡ್ತೀನಿ. ನನಗೆ ಫುಲ್ ಶಾಕ್. ಇವ್ರು ನೋಡಿದ್ರೆ ನನ್ ಬಂದ ತಕ್ಷಣ ಎಲ್ಲ ಓಡಾಡ್ ಹೋಗ್ತಾ ಇದಾರೆ, ಏನು ಹೇಳ್ಕೊಳ್ತಾ ಇಲ್ಲ, ಹೆಂಗ್ ನನ್ ಕಲ್ಸ್ಕೊಟ್ರು ಅಂತ. ನಾನು ಹೇಳ್ತೀನಿ, ಒಬ್ಬೊಬ್ಬ ಗುರುಗಳಲ್ಲೂ ಒಂದೊಂದು ಟೆಕ್ನಿಕ್ ಇರುತ್ತೆ. ನಾನು ಅಕಸ್ಮಾತ್ ಏನಾದ್ರು ಅವ್ರು ಹೇಳ್ಕೊಟ್ಟಿದ್ದಷ್ಟೇ ನಾನು ಕಲಿತಾ ಇದ್ದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಓನ್ ಸ್ವಂತಕ್ಕೆ ನನಗೆ ಬರ್ತಾನೆ ಇರಲಿಲ್ಲ. ಒಂದು ಏನೋ ಬುಕ್ಕಿಶ್ ಆಗ್ತಾ ಇದೆ, ಅದು ನೋಡ್ಕೊಂಡು ನಾನು ಬರೆಯೋ ತರ, ಕಾಪಿ ಕೊಡಿಯೋ ತರ ಆಗ್ತಾ ಇತ್ತು. ಆದ್ರೆ ಅವ್ರು ನನಗೆ ಆ ರೀತಿ ಕಲಿಸಿರೋದ್ರಿಂದ ಅವತ್ತು ನಾನು 18 hours ವರ್ಕ್ ಮಾಡ್ತಾ ಇದ್ದೆ. ನೈಟ್ ಯಾವ್ದು ಗೊತ್ತಾಗ್ತಾ ಇರಲಿಲ್ಲ, ಡೇ ಯಾವ್ದು ಗೊತ್ತಾಗ್ತಾ ಇರಲಿಲ್ಲ. ನನ್ನ ಬಾಡಿ ನಾನು ಯಾವ ಡಿಸೀಸ್ ಬರ್ತಾ ಇದ್ದೆ ನೋಡ್ತಾ ಇದ್ದೆ, ಏನು ಮಾಡರ್ನ್ ಓದ್ತಾ ಇದ್ದೆ, ಅಲೋಪತಿ ಏನೋ ಆಯುರ್ವೇದ ಓದ್ತಾ ಇದ್ದೆ, ಯಾವ್ದು ಇಂಟರ್ಪ್ರಿಟೇಷನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ, ಡಿಸ್ಕಸ್ ಮಾಡ್ತಾ ಇದ್ದೆ. ಎವ್ರಿಥಿಂಗ್ ನಾನು ಓದ್ ಸ್ವಂತಿಕೆದಲ್ಲಿ ಮಾಡ್ಕೊಂಡೆ. ನನ್ ಸ್ವಂತಿಕೆ ಅಂತ ಗೊತ್ತಾಯ್ತು. ಅಕಸ್ಮಾತ್ ನನ್ನ ಗುರು ಏನಾದ್ರು ಡಾಕ್ಟರ್ ಎಲ್ ಮಹಾದೇವ್ನವರು ನನಗೆ ಏನಾದ್ರು ಕಲ್ಸ್ಕೊಟ್ಟು ಬಿಟ್ಟಿದ್ರು ಅಂತ ಹೇಳಿದ್ರೆ, ಹೇಳ್ಕೊಟ್ಬಿಟ್ಟಿದ್ರು ಅಂತ ಹೇಳಿದ್ರೆ, ನಾನು ಕಾಪಿ ಹೊಡಿತಾ ಇದ್ದೆ ಅಷ್ಟೇ, ಆಸ್ ಎ ಕಾಪಿ ಅಂತಂದ್ರೆ. ಹಂಗಾಗಿ ಹೇಳೋದು, ಯಾವುದೇ ಒಂದು ಹೇಳಿದ್ರು ಬರ್ಲಿ, ಏನೇ ಬರ್ಲಿ, ಕೆಟ್ಟದ್ದಾಗಿದೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಅದನ್ನ ಪಾಸಿಟಿವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಮಗೆ ಗೊತ್ತಿರ್ಬೇಕು. ಒಂದ್ ಫೈಂಡ್ ನಿಮಗೆ ಬರುತ್ತದು ಕೂಡ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಒಂದ್ ತಲೆ ಒಳಗಿರ್ಬೇಕು ಅಷ್ಟೇ, ನೀವ್ ಯಾವ ರೀತಿ ಮಾಡ್ಬೇಕು ಅಂತ ನಾನು ಇದನ್ನ ಅಚೀವ್ ಮಾಡ್ತೀನಿ ಅಂತ ನಿಮ್ ತಲೆ ಒಳಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರಾ. ಅದನ್ನ ತಲೆ ಒಳಗಿಟ್ಕೊಳ್ಳಿ. ಕಷ್ಟ ಆಯ್ತು ಅಂತ ಆ ಟೈಮಲ್ಲಿ ಹಿಂದೋಗಿಲ್ದಂಗೆ ನೀವು ಅದನ್ನ ಎದುರಿಸೋಕೆ ನೀವು ಯಾವ ರೀತಿ ಮಾಡ್ಬೇಕು ಅಂತ ಸಕ್ಸಸ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಆದ್ರೆ ನನ್ ಸ್ಟೂಡೆಂಟ್ ಇರುವಾಗ, ನನ್ BMS ಓದುವಾಗ ನನ್ ಫ್ರೆಂಡ್ಸ್ 2-3 ಜನ ಏನಂತ ಹೇಳ್ತಾ ಇದ್ರು ಗೊತ್ತಾ, ನೀನ್ ಮಾತಾಡ್ಬೇಡ ಕಣೋ, ಮಾತಾಡಿದ್ರೆ ಬರೀ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀಯ ನೀನು, ಮಾಡ್ಕೊಡ್ತೀಯ ನೀನು, ನೀನ್ ಮಾತಾಡಕ್ಕೆ ಬರಲ್ಲ ಅಂತಂದವ್ರು ಇವತ್ತು ನನ್ನ ಮಾತು ಕೇಳೋಕ್ಕೋಸ್ಕರ ಎಷ್ಟೋ ಜನ ನನ್ನ ಪ್ರೋಗ್ರಾಮ್ ನೋಡ್ತಾರೆ. ಅಂದ್ರೆ ಸರ್ ನೀವು ಮಾತಾಡಿದ್ರೆ ಸತ್ತವ್ರು ಬದುಕ್ತೀರಾ ಸರ್ ನಿಮ್ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ್ತಾ ಇರ್ತಾರೆ. ಸರ್ ನಿಮ್ ಹೆಂಡತಿ ಮಕ್ಳು ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ನಿಮ್ ವರ್ಡ್ಸ್ ಕೇಳ್ತಾ ಇದ್ರೆ ನಮ್ಗೆ ತುಂಬಾನೇ ಮೋಟಿವೇಶನ್ ಆಗುತ್ತೆ. ಎಷ್ಟೊಂದ್ ಜನ ಎದುರಿಸ್ತಾ ಇರ್ತಾರೆ, ನಮ್ಗೊಂದು ಧೈರ್ಯ ಬರುತ್ತೆ ಸರ್.
ಅಂತೆಲ್ಲ ಹೇಳ್ತಾರೆ. ಎಷ್ಟೊಂದು ಜನ ಸರ್ ನೀವು ತುಂಬಾ ಚಿಕ್ಕವರು ಸರ್, ನಾನು ತುಂಬಾ ಏಜ್ ಆಗಿದೆ, ನಿಮ್ ಖಾಲಿ ಬಿದ್ದು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನನ್ ನಿಮ್ ಆಯಸ್ ಕಮ್ಮಿ ಆಗುತ್ತೆ ಸರ್, ನಾನು ಪ್ಲಸ್ ಮಾಡ್ಲಾ ಅಂತ ಹೇಳ್ಬಿಟ್ಟು ತಲೆ ಮೇಲೆಲ್ಲ ಪ್ಲಸ್ಸಿಂಗ್ಸ್ ಮಾಡ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ನನಗ್ ಮಾತಾಡಬೇಡ ಅಂತಂದವರು ಸಾವಿರಾರು ಜನ, ಲಕ್ಷಾಂತರ ಗಟ್ಟಲೆ ಜನ ನನ್ನ ಮಾತು ಕೇಳೋಕ್ಕೋಸ್ಕರ ಇವತ್ತು ಕಾಯ್ತಾ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮಿಂದನೂ ಆಗುತ್ತೆ. ಯು ಶುಡ್ ಡೂ ಇಟ್ ಅಷ್ಟೇ. ನನಗೆ ಡಾಕ್ಟರ್ ಇಲ್ಲಿ ತನಕ ಸಾಕಷ್ಟು ವಿಚಾರ ನೀವು ಹಂಚ್ಕೊಂಡ್ರಿ. ನೀವು ಆದರೆ 2 ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಒಂದೇನು ಅಂತಂದ್ರೆ, ಪಾಪ ಹೆಂಗಸರಿಗೆ ಈಗಿನ ಕಾಲದಲ್ಲಿ ಥೈರಾಯ್ಡ್ ಅಲ್ಲಿ 2 ಥರ ಇದೆ ಅಂತೆ. ಅದಕ್ಕಾಗಿ ಸಾಕಷ್ಟು ಹೋಮಿಯೋಪತಿಗೆ ಹೋಗ್ತಾ ಇದ್ದಾರೆ, ಅಲೋಪತಿಗೆ ಹೋಗ್ತಾ ಇದ್ದಾರೆ. ಕೊನೆಗೆ ಆಯುರ್ವೇದ ಮೊರೆ ಬಂದವರು ಇದ್ದಾರಾ, ಇದ್ರೆ ಏನಿದೆ ಅಂತ ಅದೊಂದು ವಿಚಾರ. ಮತ್ತು ಇನ್ನೊಂದು, ನಿಮ್ಗೆ ಗೊತ್ತಿರೋ ಹಾಗೆ ಈಗ ಮಳೆಗಾಲ ಸರಿ, ಆದರೆ ವಿಪರೀತ ಮಳೆ ಆಗ್ತಾ ಇದೆ. ಬೇಸಿಗೆ ಜನವರಿಯಿಂದಾನೇ ಶುರು ಆಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೆ ಗೊತ್ತಿರೋಂಗೆ ಬೇಸಿಗೆ ಅಂತ ಅಂದ್ರೆ ಏಪ್ರಿಲ್ ನಂತರ ಆಗೋದು, ಜೂನ್ ಮುಗಿಯೋದು. ಚಳಿಗಾಲ ಅದು ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ. ಇದೆಲ್ಲವಕ್ಕೆ ಕಾರಣ ನಮ್ಮ ಡೆವಲಪ್ಮೆಂಟು, ಅಥವಾ ನಾವು ಕಾಡು ಮರಗಳು ಬೆಳೆಸ್ತಾ ಇಲ್ಲ, ನಾಶ ಮಾಡ್ತಾ ಇದ್ದೀವಿ ಅಂತ ಹೇಳ್ತೇವೆ. ಇದಕ್ಕೆ ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ಬೋರ್ಡ್ ನೋಡಿದೆ, ಏನಂತೆ ಅದೇನ್ ಬೋರ್ಡ್ ಹೇಳುತ್ತೆ, ಈ ವಾತ ಆಗಿರ್ಬೋದು, ಪಿತ್ತ ಆಗಿರ್ಬೋದು, ಮತ್ತೆ ಕಫ ಆಗಿರ್ಬೋದು, ಇದನ್ನ ನಾವು ಮನುಷ್ಯರು ಕಂಟ್ರೋಲ್ ಮಾಡ್ಕೊಂಡ್ರೆ ಇದು ಒಂದು ಗಿಡ ನೆಟ್ಟಷ್ಟೇನೆ ಇದು ಅನುಕೂಲ ಆಗಲ್ವಾ? 2 ಪ್ರಶ್ನೆಗೆ ಉತ್ತರಿಸ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತಾನೆ ಹೇಳ್ಬೋದು. ಇವಾಗ ನಾನು ಮುಂಚೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಎಷ್ಟೊಂದು ಕಾಯಿಲೆಗಳಿಗೆ ನಾನು ತುಂಬಾ ಫೇಮಸ್ ಆಗಿರೋದು, ಎಷ್ಟೊಂದು ಕಾಯಿಲೆಗಳಿಗೆ ಆಪರೇಷನ್ ಇಲ್ದಂಗೆ ವಾಸಿ ಮಾಡ್ತೀನಿ ಅಂತ. ಅಂದ್ರೆ ಆಯುರ್ವೇದ ನಾನ್ ಮಾಡ್ತೀನಿ ಅಂತ ಹೇಳ್ಬಾರ್ದು, ಆಯುರ್ವೇದದಿಂದ ನನ್ನಿಂದ ಮಾಡಿಸುತ್ತೆ ಅಂತ. ಸೊ ಇವಾಗ ಏನದು, ಯಾವ್ಯಾವೆಲ್ಲ ಕಾಯಿಲೆಗಳಿಗೆ, ಬರೀ ಥೈರಾಯ್ಡ್ ಅಷ್ಟಲ್ಲ, ಬೇರೆ ಎಲ್ಲ ಕಾಯಿಲೆಗಳಿದಾವ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ಥೈರಾಯ್ಡ್ ಅನ್ನೋದು 2 ತರ ಇರುತ್ತೆ. ಒಂದು ಹೈಪೋಥೈರಾಯ್ಡಿಸಮ್ ಮತ್ತು ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿಗಳು ಕಮ್ಮಿ ಸೆಕ್ರೇಷನ್ಸ್ ಮಾಡುತ್ತೆ ಅಂತ. ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿಗಳು ಜಾಸ್ತಿ ಸೆಕ್ರೇಷನ್ಸ್ ಮಾಡುತ್ತೆ ಅಂತ. ಯಾವುದೇ ಒಂದು ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗಬಾರ್ದು, ಬ್ಯಾಲೆನ್ಸ್ ಆಗಿ ಇರಬೇಕು. ಅಂದ್ರೆ ಇವಾಗ ಶುಗರ್ ಲೆವೆಲ್ ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ, ಎಲ್ಲರಿಗೂ ಗೊತ್ತಿರೋಂಗೆ. ಅದೇ ರೀತಿನೇ ಥೈರಾಯ್ಡ್ ಕೂಡ ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಇದಕ್ಕೆಲ್ಲ ಹೆಂಗಾಗತ್ತೆ, ಯಾಕಾಗತ್ತೆ ಅಂತ ಹೇಳಿದ್ರೆ, ನೋಡಿ ಇವಾಗ ಒಂದು 20 ವರ್ಷ ಮುಂಚೆ ಥೈರಾಯ್ಡ್ ಅನ್ನೋ ಡಿಸೀಸೇ ಇರಲಿಲ್ಲ. ಆದ್ರೆ ಇವಾಗ ರಿಸರ್ಚ್ ಎಲ್ಲ ಮಾಡ್ತಾ ಥೈರಾಯ್ಡ್ಗೆ ಒಬ್ಬರು ಸ್ಪೆಷಲೈಸೇಷನ್ ಆಗಿದೆ, ಥೈರಾಯ್ಡ್ಗೆ ಒಂದು ಟೆಸ್ಟಿಂಗ್ ಲ್ಯಾಬೊರೇಟರಿ ಸ್ಟಾರ್ಟ್ ಆಗಿದೆ, ಈ ತರ. ಸೊ ಅವೆಲ್ಲವುಗಳನ್ನು ಅದೊಂದು ತುಂಬಾ ಎದುರುಕೊಳ್ಳುವಂತ ದೊಡ್ಡ ಕಾಯಿಲೆ ಅಲ್ಲ. ಆದ್ರೆ ಅಂದ್ರೆ ಹೇಳೋವಷ್ಟು 100 ಜನಕ್ಕೆ ಥೈರಾಯ್ಡ್ ಬಂತು ಅಂದ್ರೆ ಒಬ್ರಿಗಿಬ್ರಿಗೆ ಮಾತ್ರ ಎಫೆಕ್ಟ್ ಮಾಡ್ತಾ ಇರುತ್ತೆ. ಆದ್ರೆ 80 ಜನಕ್ಕೆ ಸುಮ್ಮನೆ ಟ್ಯಾಬ್ಲೆಟ್ಸ್ ಕೊಡ್ತಾ ಹೋಗ್ತಾ ಇರ್ತಾರೆ. ಆದ್ರೆ ಆಯುರ್ವೇದಿಕಲ್ ಟ್ರೀಟ್ಮೆಂಟ್ ಇಲ್ವಾ ಡಾಕ್ಟ್ರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಹೃದಯವಟಿ, ಕಲ್ಯಾಣಕ್ಷಾರ ಮತ್ತೆ ಕಾಂಚನರ ಕುಕ್ಕುಲು ಅಂತ ಇರುತ್ತೆ. ಆ 3-4 ಮೆಡಿಸಿನ್ಸ್ ನ ಕರೆಕ್ಟಾಗಿ ತಗೊಳ್ಳೋದ್ರಿಂದ ಈ ಥೈರಾಯ್ಡ್ ಮಾತ್ರೆಗಳು, ಅಂದ್ರೆ ಇವಾಗ 100 mg ಮಾತ್ರೆ ತಗೊಳ್ತಾ ಇದ್ರಿ ಅಂತ ಹೇಳಿದ್ರೆ ಅದನ್ನ ಬರ್ತಾ 75 mg ತಗೋಬಹುದು. 75 mg ಬಿಟ್ಬಿಟ್ಟು 25 mg, 25 mg ಬಿಟ್ಬಿಟ್ಟು ನಾರ್ಮಲ್ಸಿ ಮಾಡ್ಬೋದು. ಮತ್ತೆ ಅದ್ರ ಜೊತೆಗೆ ಇವಾಗ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಇನ್ನೊಂದು ಮುಟ್ಟಿನ ಸಮಸ್ಯೆ. ಕೆಲವೊಬ್ಬರಿಗೆ PCOD ಸಮಸ್ಯೆ ಮೇನ್ ಆಗಿ ಕಾಣುತ್ತೆ. PCOD ಅಂದ್ರೆ ಏನು ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದರಿಂದ ಯಾವೆಲ್ಲ ಲಕ್ಷಣಗಳು ಕಾಣುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಮುಟ್ಟು ಮುಂದಕ್ಕೆ ಹೋಗೋದು, ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಕೆಲವೊಂದ್ಸರಿ ಒಬ್ಬೊಬ್ರಿಗೆ 15 ದಿನ ಮುಂದಕ್ಕೆ ಹೋಗುತ್ತೆ. ಅಂದ್ರೆ 28 ದಿವಸ ಏನ್ ಸೈಕಲ್ ಇದೆಯಲ್ಲ, 20 ದಿವಸ ಅಥವಾ 30 ದಿವಸ ಏನು ತಿಂಗಳಿಗೆ ಒಂದ್ಸರಿ ಪೀರಿಯಡ್ಸ್ ಆಗ್ಬೇಕಲ್ವಾ, ಅದು ಬಿಟ್ಬಿಟ್ಟು 45 ದಿನ, 60 ದಿನ, 90 ದಿನ, ಅಂದ್ರೆ 3 ತಿಂಗಳು, 6 ತಿಂಗಳು ಗಟ್ಟಲೆ ಮುಟ್ಟೆ ಆಗ್ಲಿಲ್ದಂಗ ಆಗುತ್ತೆ. ಅದು ಮೇನ್ ಆಗಿ PCOD ಸಮಸ್ಯೆಯಿಂದ ಆಗಿರ್ಬೋದು. ಮತ್ತೆಲ್ಲ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಡಾಕ್ಟ್ರೆ, ನಮ್ಮ ಮಕ್ಕಳಿಗೂ ಇದೆಯಾ ಅಥವಾ ನಮಗೂ ಇದೆಯಾ? ಯಾಕಂದ್ರೆ ಮುಟ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಮುಟ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೇನ್ ಆಗಿ ಒಬೆಸಿಟಿ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ದಪ್ಪ ಇರೋದು. ಆಮೇಲೆ ನೇಪಿಂಗ್ ಆಫ್ ದ ನೆಕ್ ಅಂತ ಹೇಳ್ತೀವಿ, ಕತ್ತಲ್ಲಿ ಸುತ್ತ ಕಪ್ಪುಗಾಗೋದು. ಆಮೇಲೆ ಗಿರ್ಸುಟಿಸಮ್ ಅಂತ ಹೇಳ್ತೀವಿ, ಅಂದ್ರೆ ಗಂಡ್ ಮಕ್ಕಳ ತರ ಕೂದಲು ಬೆಳೆಯೋದು, ಮೀಸೆ ಗಡ್ಡ ಎಲ್ಲ ಬರೋದು. ಇವೆಲ್ಲಗಳು ಇತ್ತು ಅಂತ ಹೇಳಿದ್ರೆ
ಅವರಿಗೆ PCOD ಸಮಸ್ಯೆ ಇರೋ ಚಾನ್ಸಸ್ ಇದೆ ಅಂತ. ಸೊ ಈ PCODಗೆ ಕೆಲವೊಂದ್ಸರಿ ಮಕ್ಕಳಾಗದೇ ಇಲ್ಲ ಅಂತ ಹೇಳ್ತಾರೆ, ಅಥವಾ ಮುಂದೆ ಮಕ್ಳಿಗೆ ಮದುವೆ ಮಾಡ್ಬೇಕೋ ಬೇಡವೋ ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಗಾಬರಿ ಮಾಡಬೇಡಿ. ಯಾಕೆಂದ್ರೆ PCOD ಇದ್ದಿದ ತಕ್ಷಣ ಮಕ್ಕಳೇ ಆಗಲ್ಲ ಅಂತೇನೂ ಇಲ್ಲ. ಅದಕ್ಕೆ ಪ್ರಾಪರ್ ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ PCOD ಸಮಸ್ಯೆ ನಾರ್ಮಲ್ ಆಗುತ್ತೆ. ಅದ್ರ ಜೊತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ, ಅದಕ್ಕೂ ಆಪರೇಷನ್ ಬೇಕಾಗಿಲ್ಲ. ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಹೃದಯವಟಿ, ಕಲ್ಯಾಣಾಕ್ಷರ, ಚಂದ್ರಪ್ರಭವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಈ PCOD ಸಮಸ್ಯೆ ಒಂದ್ 3-4 ತಿಂಗಳು ರೆಗ್ಯುಲರ್ ತಗೊಳ್ಳೋದ್ರಿಂದ PCOD ಸಮಸ್ಯೆ ಕಂಪ್ಲೀಟ್ ನಾರ್ಮಲ್ ಆಗ್ಬಿಟ್ಟು ಮಗು ಆಗೋ ತರ ಆಗುತ್ತೆ. ಇನ್ನು ಕೆಲವೊಂದ್ಸರಿ ಪ್ರೀಮೆನಪೋಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮುಟ್ಟಿನ ಬಗ್ಗೆನೇ ಬರೋಣ. ಪ್ರೀಮೆನಪೋಸಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಮುಟ್ಟು ನಿಲ್ಲೋ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಈ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಒಬ್ಬೊಬ್ರಿಗೆ 3 ತಿಂಗಳಿಗೆ ಒಂದ್ಸರಿ ಆಗ್ಬೋದು, ಅಥವಾ 1.5 ತಿಂಗಳು ಜಾಸ್ತಿ ಆಗ್ಬೋದು, ಅಥವಾ 5 ತಿಂಗಳು ಒಂದ್ಸರಿ ಆಗ್ಬೋದು. ಈ ತರ ಆಗ್ತಾ ಹೋಗುತ್ತೆ. ಆ ರೀತಿ ಆಗೋದ್ರಿಂದ ಅಂದ್ರೆ ಮುಟ್ಟು ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಆತರ ಮುಟ್ಟು ಇಂಬ್ಯಾಲೆನ್ಸ್ ಆಗ್ತಾ 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 ಒಂದ್ ಪಾಯಿಂಟ್ ಮುಟ್ಟು ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಅದು 40-45 ವರ್ಷ ಆದ್ಮೇಲೆ. ಇವಾಗಂತೂ ಕೆಲವೊಬ್ಬರಿಗೆ 38 ವರ್ಷದಿಂದಲೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಮುಟ್ಟು ನಿಲ್ಲುವಾಗ. ಓಕೆ, ಈ ತರ ಆಗಿ ನಿಲ್ತಕ್ಕಂಥದ್ದು. ಕೆಲವೊಂದ್ಸರಿ ಡಿಪ್ರೆಷನ್ಗೆ ಹೋಗ್ತಾ ಇರ್ತೀರಾ, ಆದ್ರೆ ಪ್ರೀಮೆನಪೋಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದಕ್ಕೆ ತುಂಬಾ ಖಿನ್ನತೆಗೊಳಗಾಗಿರ್ತೀರಾ, ಅಥವಾ ನನ್ಗೆ ಯಾರು ಇಲ್ಲಪ್ಪ ಅನ್ಸುತ್ತೆ, ತುಂಬಾ ಲೆಥಾರ್ಜಿಕ್ ಆಗ್ತಿರ್ತಂದ್ರೆ ತುಂಬಾ ಟಯರ್ಡ್ ಆಗ್ತಾ ಇರುತ್ತೆ, ಬೆವರು ಬರ್ತಾ ಇರುತ್ತೆ, ಆತಂಕ ಆಗ್ತಾ ಇರುತ್ತೆ, ನಿಮ್ಗೆ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅಂತ ನೀವು 1-2-3 ಸರಿ ಹಾಸ್ಪಿಟ್ಲಿಗೆ ಹೋದ್ರಿ ಅಂತ ಹೇಳಿದ್ರೆ ಮುಟ್ಟನೆ ತೆಗೆದಾಕ್ತಾರೆ, ಗರ್ಭಚಲನೆ ತೆಗೆದಾಕ್ಬಿಡ್ತಾರೆ. ಸೊ ಅದೇನು ತಪ್ಪು ಮಾಡಬೇಡಿ. ಬಿಕಾಸ್ ಅದು ಮುಟ್ಟು ಗರ್ಭಚಲ ತೆಗೆದಾಕಿದ್ರು ಅಂತ ಹೇಳಿದ್ರೆ ತುಂಬಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕ್ಯಾಲ್ಸಿಯಂ ಲೆವೆಲ್ ಸಡನ್ ಆಗಿ ಕಮ್ಮಿ ಆಗುತ್ತೆ, ತುಂಬಾ ದಪ್ಪ ಆಗ್ತೀರಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಹಂಗಾಗ್ಬಿಟ್ಟು ಆಪರೇಷನ್ ಬೇಡ. ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. 1 ವರ್ಷ ಹೆಚ್ಚು ಕಮ್ಮಿ ಕಷ್ಟಪಡಿ, ಅವಾಗ ನಿಮ್ ಮುಟ್ಟು ನಿಂತ್ಬಿಟ್ಟು ನಾರ್ಮಲ್ ಆಗುತ್ತೆ. ಇನ್ನು ಅಂತ ಹೇಳಿದ್ರೆ ಬಲ್ಕಿ ಯೂಟ್ರಸ್ ಅಂತ ಹೇಳ್ತೀವಿ. ಬಲ್ಕಿ ಯೂಟ್ರಸ್ ಅಂದ್ರೆ ಯೂಟ್ರಸ್ ಸ್ವಲ್ಪ ದಪ್ಪ ಆಗೋದು. ಚರ್ಮಕ್ಕೆ ಯಾವ ರೀತಿ, ಕೂದಲಿಗೆ ಯಾವ ರೀತಿ ವಯಸ್ಸಾಗ್ತಾ ಹೋಗುತ್ತೋ ಅದೇ ರೀತಿನೇ ಗರ್ಭಕ್ಕೂ ಅಂದ್ರೆ ಗರ್ಭಚೀಲಕ್ಕೂ ವಯಸ್ಸಾಗ್ತಾ ಹೋಗುತ್ತೆ, ಅದು ದಪ್ಪ ಆಗ್ತಾ ಹೋಗುತ್ತೆ. ಅದಕ್ಕೆ ಬಲ್ಕಿ ಯೂಟ್ರಸ್ ಅಂತ ಹೇಳ್ತೀವಿ. ಅದಕ್ಕೂ ನೀವು 2-3 ಒಂದ್ಸರಿ ಹಾಸ್ಪಿಟ್ಲಿಗೆ ಹೋದ್ರಿ ಅಂತ ಹೇಳಿದ್ರೆ ಆಪರೇಷನ್ ಮಾಡಿ ಬಿಸಾಕ್ತಾರೆ. ಸೊ ಅದಕ್ಕೆ ಅವ್ರು ದುಡ್ಡು ಮಾಡ್ಕೊಳ್ತಾರೆ, ನಿಮಗೆ ಗರ್ಭಚೀಲ ಹೋಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ. 100 ವರ್ಷ 60 ವರ್ಷ ನೆಮ್ಮದಿಯಿಂದ ಬದುಕೋರು 50 ವರ್ಷ 60 ವರ್ಷಕ್ಕೆ ಹೋಗ್ತಾರೆ ಅಷ್ಟೇ. ಓಕೆ, ಹಂಗಾಗಿ ಆಪರೇಷನ್ ಬೇಕಾಗಿಲ್ಲ. ಇನ್ನೊಂದು ಚಿಕ್ಕ ಪುಟ್ಟ ಗಡ್ಡೆಗಳಿರ್ತದೆ, ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಫೈಬ್ರಾಯ್ಡ್ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ತುಂಬಾ ಜಾಸ್ತಿ ದೊಡ್ಡ ಗಡ್ಡೆ ಇತ್ತು ಅಂದ್ರೆ ಮಾತ್ರ ಆಪರೇಷನ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಗಡ್ಡೆಗಳಿದ್ರೆ ಆಪರೇಷನ್ ಬೇಕಾಗಿಲ್ಲ. ಕೆಲವೊಂದ್ಸರಿ ಬಿಳಿ ಮುಟ್ಟು ಜಾಸ್ತಿ ಹೋಗ್ತಾ ಇದೆ ಅಂತನೋ, ಅಥವಾ ಮುಟ್ಟು ಜಾಸ್ತಿ ಹೋಗ್ತಾ ಇದೆ ಅಂತನೋ ಹೋಗಿ ಆಪರೇಷನ್ 1-2-3 ಸರಿ ಹೋದ್ರೆ ಅದಕ್ಕೂ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಏನೂ ಬೇಕಾಗಿಲ್ಲ. ಅದಕ್ಕೆ ಪುಷ್ಯನಗ ಚೂರ್ಣ ಅಂತ ಕೆಲವೊಂದು ಹೃದಯವಟಿ, ಕಲ್ಯಾಣಾಕ್ಷರ ಆ ಥರ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಅವುಗಳು ತಗೊಳ್ಳೋದ್ರಿಂದ 1-2-3 ತಿಂಗಳು ಕರೆಕ್ಟಾಗಿ ತಗೊಳ್ಳೋದ್ರಿಂದ ಆ ಗಡ್ಡೆಗಳು ಕೂಡ ಕರಗುತ್ತೆ ಅಂತ ಹೇಳ್ಬೋದು. ಡಾಕ್ಟ್ರೆ ಬರೀ ಹೆಣ್ಮಕ್ಳಿಗೆ ಹೇಳಿದ್ರಿ, ಗಂಡ್ಮಕ್ಳಿಗೆ ಏನೇನು ಸಮಸ್ಯೆ ಇರುತ್ತೆ ಅದಕ್ಕೂ ಹೇಳಿ ಅಂತ ಹೇಳಿದ್ರೆ, ಮೇನ್ ಆಗಿ ಗಂಡ್ಮಕ್ಳಿಗೆ ಆಗುವಂಥದ್ದು ಮಕ್ಕಳಾಗಲ್ಲ ಅಂತ ಅಂದ್ಬಿಟ್ಟು IVF ಮಾಡಿಸ್ಕೊಳ್ಳೋದು, ಅಥವಾ ಸ್ಪರ್ಮ್ ಕೌಂಟ್ ಕಮ್ಮಿ ಆಗ್ತಾ ಇದೆ, ಅಥವಾ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇಲ್ಲ, ಅಥವಾ ವೆರಿಕೋಸೀಲ್ ಆಗಿದೆ. ವೆರಿಕೋಸೀಲ್ ಅಂತ ಹೇಳಿದ್ರೆ ಈ ಬೀಜಗಳ ವೃಷಣಗಳೇನಿರುತ್ತಲ್ಲ ಅಲ್ಲಿ ಟಾರ್ಕ್ವೆಟ್ ಆಗುತ್ತೆ, ಅದು ದಪ್ಪ ಆಗುತ್ತೆ, ಅವಾಗ ಸ್ಪರ್ಮ್ ಹೊರಗಡೆ ಬರಲ್ಲ, ಅಂದ್ರೆ ಶುಕ್ರ ಹೊರಗಡೆ ಬರಲ್ಲ. ಆ ತರದ್ದೆಲ್ಲ ಆಗ್ಬಿಟ್ಟು ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಆಯುರ್ವೇದಿಕ್ ಅಲ್ಲಿ ಕಪಿ ಕಚ್ಚು, ಲಾಕ್ಷ ಮತ್ತೆ ಅಶ್ವಗಂಧ ಆ ಥರದ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಶುಕ್ರ ಮಾತ್ರ ಕೌಟಿ, ಅಶ್ವಗಂಧ ಚೂರ್ಣ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಸ್ಪರ್ಮ್ ಉತ್ಪತ್ತಿ ಆಗ್ಬಿಟ್ಟು ನಿಮಗೆ ಮಕ್ಕಳಾಗೋ ಥರ ಆಗುತ್ತೆ. ಗಾಬರಿ ಬೇಕಾಗಿಲ್ಲ. ಯಾಕಂದ್ರೆ ಕಪಿ ಕಚ್ಚಿನಲ್ಲಿ ಇಟ್ ಈಸ್ ವೆರಿ ಹೈಯೆಸ್ಟ್ ಸ್ಪರ್ಮ್ ಉತ್ಪತ್ತಿ ಮಾಡ್ತಕ್ಕಂಥ ಗುಣ ಇದೆ. ಆಮೇಲೆ ನಿಮ್ಗೆ ಹೆಲ್ದಿ ಮಗು ಬೇಕು ಅಂದ್ರೂ ಆ ಟ್ಯಾಬ್ಲೆಟ್ ಒಂದು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಇವನ್ ಎಲ್ಲರಿಗೂ ಜನರಲ್ ಆಗಿ ಡಾಕ್ಟರ್ ನಂಗೆ ವೆರಿಕೋಸ್ ವೇನ್ಸ್ ಆಗಿದೆ, ಅದಕ್ಕೆ ಆಪರೇಷನ್ ಮಾಡಬೇಕು ಅಂತಿದ್ದಾರೆ ಅಂತಂದ್ರೆ, ವೆರಿಕೋಸ್ ವೇನ್ಸ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ವಾ ಅದು ಉಬ್ಬು ಬಿಟ್ಟು ಅದಕ್ಕೆ ಡೀಪ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಳಗಡೆ ಇರ್ತಕ್ಕಂಥ ರಕ್ತನಾಳಗಳು ಮತ್ತೆ ಹೊರಗಡೆ ಇರ್ತಕ್ಕಂಥ ರಕ್ತನಾಳಗಳು ಉರಿ ತರ ಆಗ್ಬಿಟ್ಟು ಕಾಣಿಸ್ಕೊಳ್ತಾ ಇರುತ್ತೆ. ಆಮೇಲೆ ನೀಲಿ ಕಲರ್ ಆಗಿರ್ಬೋದು, ಅಥವಾ ಕಪ್ಪು ಕಲರ್ ಆಗಿರ್ಬೋದು, ಅಥವಾ ಸ್ಪೈಡರ್ ಮ್ಯಾನ್ ಅಂತ ಹೇಳ್ತೀವಿ. ಸ್ಪೈಡರ್ ಮ್ಯಾನ್ ತರ ಇರ್ತಕ್ಕಂಥ ವೆರಿಕೋಸ್ ವೇನ್ಸ್ ಅಂದ್ರೆ ಇವಾಗ ಜೇಡರ ಬಲೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ಬಲೆ ತರ ನಮ್ಮ ಕಾಲಿಗೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಹಂಗೆ ಬಿಟ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ಅಲ್ಸರ್ಸ್ ಆಗುತ್ತೆ ಅಥವಾ ಗಾಯಗಳಾಗುತ್ತೆ ಅಂತ ಹೇಳ್ತಾರೆ.
ಅದು ಕರೆಕ್ಟ್ ಗಾಯಗಳಾಗ್ಬಿಡುತ್ತೆ. ಆದ್ರೆ ಈ ಗಾಯ ಕೂಡ ಆಯುರ್ವೇದಿಕ್ ಅಲ್ಲಿ ವಾಸಿ ಮಾಡ್ಬೋದು. ಯಾವುದೇ ತರ ಆಪರೇಷನ್ ಬೇಕಾಗಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ವಿ, ಲೇಟರ್ ಸ್ಟೇಜ್ ಅಲ್ಲಿ ಇದ್ರೂ ಪರವಾಗಿಲ್ಲ, ವೆರಿಕೋಸ್ ವೆನ್ಸ್ಗೆ ನಾವು ವಾಸಿ ಮಾಡ್ಬೋದು. ಯಾವೆಲ್ಲ ಮೆಡಿಸಿನ್ಸ್ ತಗೋಬೇಕು ಅಂದ್ರೆ ಹೃದಯವಟ್ಟಿ, ಕಲ್ಯಾಣಾಕ್ಷರ ಮತ್ತೆ ಚಂದ್ರಪ್ರಭವಟ್ಟಿ, ಪ್ರಭಾಕರ ವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ವೇನ್ಸ್ ಏನಿದೆಯಲ್ಲ ಕಂಪ್ಲೀಟ್ ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತಿನ್ನು ಯಾವುದು ಅಂದ್ರೆ ಹಾರ್ಟ್ ಅಟ್ಯಾಕ್, ನಾನು ಅವಾಗಲೇ ಹಾರ್ಟ್ ಅಟ್ಯಾಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಮೈಗ್ರೇನ್ ಹೆಡ್ಏಕ್ ಅಂದ್ರೆ ಬ್ರೈನಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ವಾ, ಅಲ್ಲೊಂದು ಕೆಮಿಕಲ್ ಸೆಕ್ರೇಷನ್ ಆಗ್ಬಿಟ್ಟು ತುಂಬಾ ತಲೆನೋವು ಬರುತ್ತೆ, ಅರ್ಧ ತಲೆನೋವು ಬರ್ತಾ ಇರುತ್ತೆ, ಫುಲ್ ತಲೆನೋವು ಬರ್ತಾ ಇರುತ್ತೆ, ಅಥವಾ ಬೆಳಕು ನೋಡಕ್ಕಾಗಲ್ಲ, ಎರಡು ಮಾತಾಡಿದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ. ಇದು ಮೈಗ್ರೇನ್ ಹೆಡ್ಏಕ್ ಸಿಂಪ್ಟಮ್ಸ್ ಆಗಿರುತ್ತೆ. ಅದಕ್ಕೆ ಕಲ್ಯಾಣಾಕ್ಷರ ಮತ್ತೆ ಅಲೋಪತಿ ಕರಿಚೂರ್ಣ, ಮಹಾನಾಯಣ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳು ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಮೈಗ್ರೇನ್ ಹೆಡ್ಏಕ್ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಮತ್ತೆ ಮೇನ್ ಆಗಿ ನಾನು ಅವಾಗಲೇ ಗುಲ್ಮ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಗುಲ್ಮ ಅಂದ್ರೆ ಗ್ಯಾಸ್ಟ್ರಿಕ್ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಅದು ಹೋಗ್ಬಿಟ್ಟು ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಮತ್ತೆ ಕೈಕಾಲು ಹಿಡ್ಕೊಳ್ಳೋದು ಆ ಥರ ಆಗುತ್ತೆ. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಮೆಡಿಸಿನ್ ಅಂದ್ರೆ 1 ತಿಂಗಳು ಕರೆಕ್ಟಾಗಿ ಮೆಡಿಸಿನ್ ತಗೊಳ್ತಾ ಬಂದ್ರೆ 20 ವರ್ಷ 30 ವರ್ಷದಿಂದ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಇವನ್ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಮೂಲವ್ಯಾಧಿ ಆಗಿರ್ಬೋದು, ಮೂಲವ್ಯಾಧಿಗೂ ಆಪರೇಷನ್ ಅಂತ ಹೇಳ್ತಾರೆ, ಅದನ್ನು ಏನು ಬೇಕಾಗಿಲ್ಲ. ಕಲ್ಯಾಣಾಕ್ಷರ, ವಿಪತ್ತಿ ಕರಿಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳು ತಗೊಳ್ಳೋದ್ರಿಂದ ಈ ಮೂಲವ್ಯಾಧಿ ಕೂಡ ವಾಸಿ ಆಗುತ್ತೆ. ಓಕೆ, ಎಷ್ಟೆಲ್ಲ ಕಾಯಿಲೆಗಳಿಗೆ ನಿಮ್ಗೆ ಯಾವ್ದೆಲ್ಲ ಬೇಕಾಗಿದೆ ಹೇಳಿ, ಯಾವ್ದೆಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾರಲ್ವಾ. ಇವಾಗ ಪಾರ್ಕಿನ್ಸನ್ಸ್ಗೂ ಏನೋ ಅಲೋಪತಿನಲ್ಲಿ ಮೆಡಿಸಿನ್ಸ್ ಇಲ್ಲ. ಪಾರ್ಕಿನ್ಸನ್ಸ್ ಅಂತ ಹೇಳಿದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ 60 ವರ್ಷ 70 ವರ್ಷ ಆದ್ಮೇಲೆ ವಯಸ್ಸಾದ್ಮೇಲೆ ಅರಳು ಬರಳು ಅಂತ ಹೇಳ್ತಾರಲ್ವಾ. ಯಾಕಾಗುತ್ತೆ ಅಂದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗಿ ಆ ಥರ ಆಗುತ್ತೆ. ಆದ್ರೆ ಈ ಇದರಲ್ಲಿ ಏನೋ ಕೈಗಳೆಲ್ಲ ಜುಮ್ ಅನ್ನೋದು, ಅಥವಾ ಕೈ ಶೇಕ್ ಆದಂಗೆ ಆಗೋದು, ನಡಕ ಬರೋದು, ಇವೆಲ್ಲವುಗಳು ಸಮಸ್ಯೆ ಇರುತ್ತೆ. ಅದಕ್ಕೂ ಅಷ್ಟೇ ಶುಕ್ರ ಮತ್ತೆ ತೋಟಿ, ಮಹಾನಾಡ ತೈಲ, ಅಶ್ವಗಂಧ ಚೂರ್ಣ ಅಂತೆಲ್ಲ ಇರುತ್ತೆ. ಅವುಗಳು ತಗೊಳ್ಳೋದ್ರಿಂದ ಬರೀ 3 ರಿಂದ 6 ತಿಂಗಳು ತಗೊಂಡ್ರೆ ಸಾಕು. ಎಷ್ಟೇ ಜಾಸ್ತಿ ಪಾರ್ಕಿನ್ಸನ್ಸ್ ಇದ್ರು, ಅಥವಾ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಇದ್ರು, ಅಥವಾ ನರಗಳು ವೀಕ್ ಆಗ್ತಾ ಇದ್ರು ನಾವು ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈ ತರ ತುಂಬಾ ಕಾಯಿಲೆಗಳಿಗೆ ಆಯುರ್ವೇದಿಕ್ ಅಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳಿದಾವೆ, ಪರ್ಮನೆಂಟ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ಗಳಿದಾವೆ. ಸಿಂಪಲ್ ಆಗಿ ಏನು ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತ ಏನು ಇಲ್ಲ. ಜಸ್ಟ್ ಮನೇಲೆ ಆಸ್ ಯೂಶುವಲ್ ಮೆಡಿಸಿನ್ಸ್, ಟ್ಯಾಬ್ಲೆಟ್, ಪೌಡರ್ಗಳು ತಗೊಳ್ಳೋದ್ರಿಂದನೇ ನಿಮಗೆ ಎಷ್ಟೊಂದು ಕಾಯಿಲೆಗಳು ವಾಸಿ ಆಗುತ್ತೆ. ಆಪರೇಷನ್ ಮಾಡೋ ಟೈಮ್ ಏನಿದೆಯಲ್ಲ, ಬ್ಲಡ್ ಟೆಸ್ಟ್ ಮಾಡಿಸ್ಕೋ, ಆಮೇಲೆ ಅದ್ರದ್ದು ಏನೋ ರಿಪೋರ್ಟ್ ತಗೊಂಡ್ಬರ್ಲಿ, ಅದನ್ನ ನೋಡ್ಕೋ, ಆಮೇಲೆ ಶುಗರ್ ಜಾಸ್ತಿ ಇದೆ, ಕಮ್ಮಿ ಇದೆ, ಆಮೇಲೆ ಆಪರೇಷನ್ ಆದ್ಮೇಲೆ ರೆಸ್ಟ್ ಮಾಡಬೇಕು. ಆ ಥರದ್ದು ಹೆಚ್ಚು ಕಮ್ಮಿ 1.5-2 ತಿಂಗಳು ಅಥವಾ 3 ತಿಂಗಳು ಬೇಕಾಗುತ್ತಲ್ವಾ. ಅದೇ 3 ತಿಂಗಳಲ್ಲಿ ನೀವು ಆರಾಮಾಗಿ ನೆಮ್ಮದಿಯಾಗಿ ನೀವು ಆಫೀಸ್ಗೆ ಹೋಗ್ತಾ ನಿಮ್ಮ ಕೆಲಸಗಳು ಮಾಡ್ತಾ ಏನೋ ಕಮ್ಮಿ ದುಡ್ಡಲ್ಲೇ ಆಪರೇಷನ್ ಇದ್ದಂಗೆ ಆಯುರ್ವೇದ ಮೆಡಿಸಿನ್ಸ್ ಅಲ್ಲಿ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡಬೇಡಿ, ನಮ್ಮ ಗ್ರಂಥಗಳೆಲ್ಲ ಹೇಳಿದ್ದಾರೆ, ಏನೇನು ಎಲ್ಲ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೆಲ್ಲ ಫಾಲೋ ಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಆ ಕಮ್ಮಿ ದುಡ್ಡಲ್ಲೇ ಆಪರೇಷನ್ ಇದ್ದಂಗೆ ನಾವು ಎಷ್ಟೊಂದು ಕಾಯಿಲೆಗಳಿಗೆ ನಾವು ವಾಸಿ ಮಾಡ್ಕೋಬಹುದು. ಇನ್ನೊಂದು ಹೇಳ್ತಾ ಇದ್ರಿ, ಈ ಚಳಿಗಾಲ ಮಳೆಗಾಲ ಎಲ್ಲ ವೇರಿಯೇಷನ್ ಆಗ್ತಾ ಇದೆ, ವಾತ ಪಿತ್ತ ಕಫ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ನೋಡಿ, ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ ನಾವು ಈ ಪ್ರಪಂಚದಲ್ಲಿ ಇದೀವಿ, ನಾವು ಪ್ರಕೃತಿನ ಹಾಳು ಮಾಡ್ತಾ ಇದೀವಿ, ಅದನ್ನ ಸೃಷ್ಟಿ ಮಾಡೋಕ್ಕೆಲ್ಲ ಗಿಡಗಳನ್ನ ನೆಡ್ತಾ ಇದೀವಿ. ಮತ್ತೆ ನಮ್ಗೆ ಆಬ್ವಿಯಸ್ಲಿ ಜಾಗ ಇರಲ್ಲ, ಹೊರಗಡೆ ಏನೋ ಗುಡ್ಡಗಳನ್ನ ಕಡಿಬೇಕು, ಸೈಟ್ಗಳು ಮಾಡಬೇಕು, ಪ್ರದೇಶಗಳು ಮಾಡಬೇಕು, ಆಮೇಲೆ ಇಂಡಸ್ಟ್ರಿಗಳಿರುತ್ತೆ, ಅದನ್ನ ಕೆಮಿಕಲ್ಸ್ ಆಗ್ತಾ ಇರುತ್ತೆ. ವಿ ಆರ್ ದ ಪಾರ್ಟ್ ಆಫ್ ದಟ್. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಗೆ ಬೇಸಿಕ್ ನೀಡ್ಸ್ ಬೇಕಾಗಿದೆ, ನಾವು ಅದನ್ನ ಯೂಸ್ ಮಾಡೇ ಮಾಡ್ತೀವಿ. ಆದ್ರೆ ನಮ್ಮ ದೇಹನ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ವಾತ ಪಿತ್ತ ಕಫ ಅಂತ ಹೇಳಿದ್ರೆ ಏನೋ ನಮ್ಮ ಬಾಡಿ ಒಳಗೆ ಯಾವುದೇ ಒಂದು ಪೆಥಾಲಜಿ ಏನ್ ಹೇಳ್ತೀವಲ್ವಾ, ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂಥ ಅಥವಾ ಏನೋ ಡಿಸೀಸ್ ನ ಕಾಸ್ ಮಾಡ್ತಕ್ಕಂಥ ಬೇಸಿಕ್ ಥಿಂಗ್ಸ್ ಅಂದ್ರೆ ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಏನೋ ಕೊರೋನಾ ವೈರಸ್ ಅಂದ್ರೆ ಕೊರೋನಾ ವೈರಸ್ ಬಂದಿದ ತಕ್ಷಣ ಕೊರೋನಾ ಬ್ಯಾಕ್ಟೀರಿಯಾ ವೈರಸ್ ಇಂದಾನೆ ಬರ್ತಕ್ಕಂಥದ್ದು. ಡೆಂಗ್ಯೂ ಬ್ಯಾಕ್ಟೀರಿಯಾ ಅಂದ್ರೆ ವೈರಸ್ ಇಂದ ಬರ್ತಕ್ಕಂಥದ್ದು. ಫಂಗಲ್ ಇನ್ಫೆಕ್ಷನ್ ಆಗಿದೆ, ಇನ್ನೊಂದು ಟೀನಿಯಾ ಬ್ಯಾಕ್ಟೀರಿಯಾ ಇಂದ ಬರ್ತಕ್ಕಂಥದ್ದು, ಅಥವಾ ಫಂಗಸ್ ಇಂದ ಟೀನಿಯಾ ಫಂಗಸ್ ಇಂದ ಬರ್ತಕ್ಕಂಥದ್ದು. ಈ ತರ ಒಂದೊಂದಕ್ಕೆ ಯಾವ ರೀತಿ ನಾವು ಕಾಸಿಟಿವ್ ಫ್ಯಾಕ್ಟರ್ ಇಡ್ತಾ ಹೋಗ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಕ್ಯಾನ್ಸರಸ್ ಬರ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಕಾರಣಗಳು ಹೇಳ್ತಾರೆ. ಅದೆಲ್ಲ ಕಾರಣಗಳಿಗೆ ಅಂದ್ರೆ ನಮ್ಮ ಬಾಡಿ ಒಳಗೆ ಆಯುರ್ವೇದ ಪ್ರಕಾರ ಈ ವಾತ ಪಿತ್ತ ಕಫಗಳೇನಿದಾವಲ್ವಾ, ಅದು ಇಂಬ್ಯಾಲೆನ್ಸ್ ಆಗೋದ್ರಿಂದನೇ ನಮ್ಮ ದೇಹಕ್ಕೆ ಈ ಕಾಯಿಲೆಗಳು ಬರ್ತವೆ ಅಂತ ಹೇಳ್ಬೋದು. ಇವಾಗ ಪಿತ್ತ ಅಂದಿದ ತಕ್ಷಣ ನಾವು ಉಳಿ ತೆಗ್ ಬರುತ್ತಲ್ಲ ಅಂದ್ರೆ ಅಲ್ಲ.
ಈವನ್ ಹಾರ್ಮೋನ್ ಅಲ್ಲಿ ಸೆಲ್ಗಳಲ್ಲಿ ಪಿತ್ತದಂಶ ಇರುತ್ತೆ, ಅದುಗಳು ವೇರಿಯೇಷನ್ ಆಗೋದ್ರಿಂದ ಬರುತ್ತೆ. ವಾಯು ಅಂಶ ಅಂದಿದ ತಕ್ಷಣ ತೇಗ್ ಬರೋದು ಅಥವಾ ಗ್ಯಾಸ್ ಪಾಸ್ ಆಗೋದು ಅಲ್ಲ. ಬಾಡಿ ಒಳಗೆ ಎಷ್ಟೊಂದು ಈಗ ನ್ಯೂರಲಾಜಿಕಲ್ ಕಂಡಕ್ಷನ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸೋದಕ್ಕೆ ಏನೇನ್ ಬೇಕಾಗುತ್ತೆ, ಸಿಗ್ನಲ್ಸ್ ಎಲ್ಲ ಕಳ್ಸಕ್ಕೆ ಏನಾಗುತ್ತೆ, ಅದು ವಾತ ಪ್ರಾಬ್ಲಮ್ ಇಂದ ಆಗ್ತಕ್ಕಂಥದ್ದು. ಈ ಹಾರ್ಮೋನಲ್ ಚೇಂಜಸ್ ಎಲ್ಲ ಏನಾಗುತ್ತೆ, ಅದು ಪಿತ್ತದಿಂದ ಬರ್ತಕ್ಕಂಥದ್ದು. ನಾನು ಸುಮ್ಮನೆ ಬೇಸಿಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಕಫ ಅಂದಿದ ತಕ್ಷಣ ನಾವು ಕ್ಯಾಪಸ್ ತಗೊಳ್ತೀವಲ್ಲ, ಆ ಕಫ ಗಟ್ಟಿ ಕಫ ಅಲ್ಲ. ಆದ್ರೆ ದೇಹದಲ್ಲಿರ್ತಕ್ಕಂಥ ಜಿಡ್ಡಿನಂಶ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಅದನ್ನ ನಾವು ಕಫ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇವುಗಳು ಇಂಬ್ಯಾಲೆನ್ಸ್ ಆಗೋದ್ರಿಂದನೇ ನಮಗೆ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಅವುಗಳನ್ನ ನಾರ್ಮಲ್ಸಿ ಮೇಂಟೈನ್ ಮಾಡೋದಕ್ಕೆ ನಮ್ಮ ಪೂರ್ವಿಕರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಕಾಳೆ ಎಣ್ಣೆ ತಗೊಂಡು ಮೋಷನ್ ಮುಖಾಂತರ ಪಿತ್ತ ಹೊರಗಡೆ ಹಾಕೋದು ಅಥವಾ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕೋದು ಎಲ್ಲ ಮಾಡ್ತಾ ಇದ್ರು. ಈ ರೀತಿ ಹೊರಗಡೆ ಹಾಕೋದು ಎಲ್ಲ ಮಾಡ್ಕೊಳ್ತಾ ಇದ್ರು. ಅದೇ ರೀತಿನೇ ಎನಿಮಾ ಕೊಡ್ತಾ ಇದ್ರು, ಮೂಗಲ್ಲಿ ಲಸ್ಸಿ ಅಂತ ಮಾಡ್ಕೊಳ್ತಾ ಇದ್ರು, ಮೂಗಲ್ ಡ್ರಾಪ್ಸ್ ಹಾಕೊಳ್ತಾ ಇದ್ರು. ಸ್ನಾನ ಮಾಡುವಾಗ ಅಭ್ಯಂಗ ಎಲ್ಲ ಮಾಡ್ತಾ ಇದ್ರು, ಅಂದ್ರೆ ದೇಹಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಮಾಡ್ತಾ ಇದ್ರು. ಇವಾಗಂತೂ ಯಾವ್ದಾರ ಹಬ್ಬ ಬಂದ್ರೆ ಮಾತ್ರ ಎಣ್ಣೆ ಮಾಡೋದು, ಅದು ಎರಡೇ ಹಬ್ಬ, ದೀಪಾವಳಿ ಬರ್ಬೇಕು, ಯುಗಾದಿ ಬರ್ಬೇಕು, ಇಲ್ಲಾಂದ್ರೆ ದೇಹಕ್ಕೆ ಎಣ್ಣೆನೇ ಬರಲ್ಲ. ಸೊ ಈ ರೀತಿ ಎಲ್ಲ ಮಾಡ್ತಾ ಇರ್ತೀರಾ, ಅದೆಲ್ಲ ತಪ್ಪು ಮಾಡ್ಬೇಡಿ. ವಾರಕ್ಕೊಂದ್ಸರಿ ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಅಟ್ಲೀಸ್ಟ್ ಕೂದಲು ಪಪ್ಪಾಗ್ಬೇಕು ಅಂತ ಕೂದಲಿಗೆ ಎಣ್ಣೆನೆ ಹಚ್ಚಲ್ಲ, ವರ್ಷನ್ಗಟ್ಲೆ ಎಲ್ಲ ಅವ್ರ ಲೈಫಲ್ಲೇ ಆಡ್ಲಿ ಒಂದು 10 times ಎಣ್ಣೆ ಹಚ್ಚಿದ್ರು, ಅದು ಹೆಚ್ಚಂತಾನೆ ಹೇಳ್ಬೋದು. ಆತರ ತಪ್ಪು ಮಾಡ್ಬೇಡಿ. ಡೈಲಿ ಎಣ್ಣೆ ಹಚ್ಕೊಳ್ಳಿ, ತಲೆಗೆ ಎಣ್ಣೆ ಹಚ್ಕೊಳ್ಳೋದಾಗಿರ್ಬೋದು, ದೇಹಕ್ಕೆ ಎಣ್ಣೆ ಹಚ್ಕೊಳ್ಳೋದಾಗಿರ್ಬೋದು, ಆತರ ಮಾಡ್ತಾ ಬನ್ನಿ. ಆಮೇಲೆ ಆಯುರ್ವೇದದಲ್ಲಿ ಯಾವ ರೀತಿ ನೀವು ದೋಷಗಳನ್ನ ಹೊರಗಡೆ ಹಾಕೋದಕ್ಕೆ ಏನೋ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟರ್ ಅಂತಂದ್ರೆ, ಖಂಡಿತವಾಗ್ಲೂ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಇರ್ತಕ್ಕಂಥ ಈಚ್ ಅಂಡ್ ಎವ್ರಿ ಸೆಲ್ಲಲ್ಲಿ ಇರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗೋದಿರುತ್ತೆ. ಕೆಲವೊಂದು ವಾಂತಿ ಮುಖಾಂತರ ಹೋಗೋದಿರುತ್ತೆ. ಕೆಲವೊಂದು ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅದು ವಾಯು ದೋಷನ ಹೊರಗಡೆ ಹಾಕೋದಕ್ಕಿರುತ್ತೆ. ರಕ್ತ ಮೋಕ್ಷಣ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಅವುಗಳೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ಬ್ಯಾಲೆನ್ಸ್ ಆಗುತ್ತೆ. ಡಾಕ್ಟ್ರೇ ನಂಗೆ ಅಷ್ಟೊಂದು ಟೈಮ್ ಇಲ್ಲ ಡಾಕ್ಟ್ರೇ, ಅಷ್ಟೊಂದು ದುಡ್ಡಿಲ್ಲ ಡಾಕ್ಟ್ರೇ, ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ನ ಅಟ್ಲೀಸ್ಟ್ ಒಂದ್ 3 ವರ್ಷಕ್ಕೊಂದ್ಸಲೋ 5 ವರ್ಷಕ್ಕೊಂದ್ಸಲೋ ಒಂದು ಸರಿ ಮಾಡ್ಕೊಂಡ್ರೆ ಸಾಕು. ಈ ದೋಷಗಳೆಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗ್ಬಿಟ್ಟು ದೇಹ ಫುಲ್ ಶುದ್ಧಿ ಆಗ್ಬಿಟ್ಟು ನಿಮಗೆ ಒಂದು 50 ವರ್ಷ, ಒಂದು 35-40 ವರ್ಷಕ್ಕೆಲ್ಲ ಕಾಯಿಲೆಗಳು ಬರ್ತಾ ಇದಾವೆ ಅಂತ ಹೇಳ್ತಾರಲ್ವಾ, ಅದೇ ರೀತಿನೇ 60 ವರ್ಷ 70 ವರ್ಷ ಆದ್ರೂ ಆರಾಮಾಗಿ ಸೇಫ್ ಆಗಿರ್ಬೋದು. ವಯಸ್ಸಾದವರು ಮಾಡ್ಕೋಬಹುದು, ಚಿಕ್ಕವರು ಮಾಡ್ಕೋಬಹುದು. ಹಂಗಂದ್ರೆ ಏನು ಡಾಕ್ಟರ್ ನಮ್ಗೆ ಅರ್ಥ ಆಗ್ಲಿಲ್ಲ, ತುಂಬಾ ಕ್ಯೂರಿಯಾಸಿಟಿ ಅನ್ನಿಸ್ತಾ ಇದೆ, ನಮಗೂ ಇಂಟ್ರೆಸ್ಟಿಂಗ್ ಇದೆ ಅಂತಂದ್ರೆ, ಅದರಲ್ಲಿ ಸ್ನೇಹಪಾನ ಅಂತ 4 ದಿವಸ ಇರುತ್ತೆ. ಅದರಲ್ಲಿ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ. ಅದನ್ನ ಮುಂಚೆಲ್ಲ ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದೆ ಯೂಶಲಿ ನಾನು. ಬಟ್ ಇವಾಗೆಲ್ಲದನ್ನು ಅದು ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ಮನೇಲೆ ಕೊಟ್ಟಿರ್ತೀನಿ, ನೀವು ಮನೇಲೆ ಮಾಡ್ಕೋಬಹುದು. ಅದರಲ್ಲಿ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದನ್ನ ಬಿಸಿನೀರಲ್ಲಿ ಇಟ್ಬಿಟ್ಟು ಕರಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲಿ ಅಷ್ಟು ಕುಡಿತೀರಾ. ಆಮೇಲೆ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿ ನೀರು ಕುಡಿತಾ ಇರ್ತೀರಾ. ಹೌದು, ನೀವು ಆಫೀಸ್ಗೆ ಹೋಗ್ತಾನೂ ಮಾಡ್ಬೋದು. ಏನು ಒಂದು ಫ್ಲಾಸ್ಕಲ್ಲಿ ಬಿಸಿನೀರು ಇಟ್ಕೊಂಡು ಹೋದ್ರೆ ಆಯ್ತಷ್ಟೇ. ಒಂದು 1/4 ಗಂಟೆಗೊಮ್ಮೆ ಕುಡಿತಾ ಬರಬೇಕು. ಅವಾಗ ಏನಾಗುತ್ತಂದ್ರೆ ಆ ಗುರುತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂದ್ರಬರಿ ಸಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಬಾಡಿ ಮಸಾಜ್ ಸ್ಟೀಮ್ ಆಗಿರುತ್ತೆ. ಅಂದ್ರೆ ಇವಾಗ ದೀಪಾವಳಿ ಹಬ್ಬ, ಯುಗಾದಿ ಹಬ್ಬದಲ್ಲಿ ನೀವು ಎಣ್ಣೆ ಸ್ನಾನ ಮಾಡ್ತೀರಲ್ವಾ, ಅದೇ ರೀತಿಯ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿ ಬಿಸಿಲಲ್ಲಿ ಅಡ್ಡಾಡಿ, ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಒಂದು ರೊಗ್ಗು ಹಚ್ಕೊಂಡು ಕುತ್ಕೊಂಡ್ರೆ ಸಾಕು, ಬಾಡಿಗೆಲ್ಲ ಹಬೆ ಬರುತ್ತೆ. ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು. ಅದಾಗಿದ್ದಾದ್ಮೇಲೆ ಒಂದು 8ನೇ ದಿನ ಒಂದು 5 ಮಾತ್ರೆ ಇರುತ್ತೆ. ಅವತ್ತೊಂದ್ ದಿವಸ ನೀವು ರಜೆ ಹಾಕ್ಬೇಕು. ಅಥವಾ ನಿಮ್ಗೆ ಯಾವಾಗ ವೀಕ್ ಆಫ್ ಇದೆ ಅಥವಾ ವೀಕ್ ಎಂಡ್ಸ್ ಯಾವಾಗಿದೆ, ಅದು ನಿಮ್ಗೆ ಯಾವಾಗ ರಜೆ ಇರುತ್ತೆ ನೋಡ್ಕೊಂಡ್ಬಿಟ್ಟು ಅವತ್ತು ಲಾಸ್ಟ್ ಡೇ ಬರೋ ತರ ಮಾಡ್ಕೊಂಡ್ರು ಸಾಕು. ಫಾರ್ ಎಕ್ಸಾಂಪಲ್, ಈ ಸಂಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಸಂಡೆ ಮುಗಿಯುತ್ತೆ. ಆ ಸಂಡೆ ಒಂದ್ ದಿವಸ ಆಬ್ವಿಯಸ್ಲಿ ರಜೆ ಇರುತ್ತಲ್ವಾ, ಆ ರೀತಿ ಮಾಡ್ಕೊಂಡು ಆ ಟ್ಯಾಬ್ಲೆಟ್ ತಗೊಂಡು 1-2 ಲೀಟರ್ ನೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಅದನ್ನ ತಗೊಳ್ತಾ ಹೋದ್ರೆ ಆ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. 5 ಸರಿ 10 ಸರಿ 15 ಸರಿ 20 ಸರಿವರೆಗೂ ಲೂಸ್ ಮೋಷನ್ ಆಗುತ್ತೆ. ಅದು ಸರಿ ಲೂಸ್ ಮೋಷನ್ ಆದ್ರೂ ಒಳ್ಳೇದೇ, ಯಾಕೆಂದ್ರೆ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಇದಾಗಿ 1-2 ತಿಂಗಳು ಕರೆಕ್ಟಾಗಿ ಏನೇ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು ತಗೊಂಡ್ರೆ ಬೇಗ ಅಬ್ಸರ್ವ್ ಆಗ್ಬಿಟ್ಟು ಆ ಡಿಸೀಸ್ ವಾಸಿ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ನಾನು ಹೇಳಿದ್ದಷ್ಟೇ. ರೆಗ್ಯುಲರ್ ತಿಂಗಳ ಮಾಡ್ಕೋಬೇಕಾ ಅಂತ ಏನೂ ಇಲ್ಲ. ಹಾರ್ಡ್ಲಿ ಒಂದು 3 ವರ್ಷಕ್ಕೋ 5 ವರ್ಷಕ್ಕೋ ಇದು ವಿರೇಚನ ಟ್ರೀಟ್ಮೆಂಟ್ ಒಂದೇ ಮಾಡ್ಕೊಳ್ಳಿ. ನೀವು ರೆಗ್ಯುಲರ್ ವರ್ಕ್ ಮಾಡ್ಕೊಂಡ್ರು ಕೂಡ ನಿಮ್ಮ ದೇಹಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ದೋಷಗಳೆಲ್ಲ ವಾಸಿ ಹೊರಗಡೆ ಹೋಗ್ಬಿಟ್ಟು ನಿಮ್ಗೆ ಯಾವುದೇ ಕಾಯಿಲೆಗಳು ಬರೋದಂಗೆ ನೋಡ್ಕೊಳ್ಳುತ್ತೆ. ಇಲ್ಲಿವರೆಗೆ ಕೇಳಿದ್ರಲ್ಲ, ನಮ್ಮ ಡಾಕ್ಟ್ರು ಜಗಳೂರಿಂದ ಮೈಸೂರು ತನಕ ಬಂದಿದ್ದಾರೆ. ನನಗೆ ನಿಜವಾಗ್ಲೂ ಖುಷಿ.
ಯಾಕಂದ್ರೆ ನಾವು ಮೈಸೂರವರು ಸಹಜವಾಗಿ ಯಾವ ವಿಚಾರನೂ ಉಡಾಫೆ ಮಾಡಲ್ಲ. ಯಾಕಂದ್ರೆ ನಮ್ಮ ಮಹಾರಾಜರು ಆ ಥರ ನಮಗೆ ಒಂದು ಒಂದು ಪರಿಕಲ್ಪನೆಯಿಂದ ಮೈಸೂರು ಕಟ್ತಾರೋ ಇದು ವಿಷಯ. ಹಾಗಾಗಿ ನಾವು ಏನೇ ವಿಚಾರ ತಗೊಳ್ಳಿ, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಎಲ್ಲವೂ ನಾವು ಅದ್ರ ಬೇರೆ ಹೋಗ್ತೀವಿ. ಬೇರೆ ಹೋಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಅದನ್ನ ನಾವು ಪಾಲಿಸ್ತೀವಿ. ನೋಡಿ, ಅದಕ್ಕೆ ತಾನೇ ಡಾಕ್ಟರ್ ಹೇಳಿದ್ರು, ಜಗಳೂರಿಂದ ಅವರು 350 ಕಿಲೋಮೀಟರ್ ಮೈಸೂರು ಬರೋ ಅವಶ್ಯಕತೆ ಏನಿದೆ? ನಮ್ಮ ಒಂದು ಕುತೂಹಲ, ನಮ್ಮ ಒಂದು ಆಸಕ್ತಿ ಈ ಆಯುರ್ವೇದ ಮೇಲೆ, ನಮ್ಮ ಸನಾತನ ಧರ್ಮದಲ್ಲಿರುವ ನಂಬಿಕೆ. ಡಾಕ್ಟರ್ ಹೇಳಿದ್ರು ಈಗ ತಾನೆ ಎಲ್ಲ ವಿಚಾರದಲ್ಲಿ ಋಷಿಗಳು ಮುನಿಗಳು ಅವರು ತ್ಯಾಗ ಮಾಡಿರೋದು ಅಸಾಧ್ಯ. ಮತ್ತೆ ಯಾವತ್ತು ಈಗ ಮೊನ್ನೆ ಅಂತಂದ್ರೆ ಈಗ 1-2 ತಿಂಗಳಿಂದ ನಮ್ಮ ಶೃಂಗೇರಿ ಜಗದ್ಗುರು ವಿಧುಶೇಖರ ಭಾರತಿಯವರು ಮೈಸೂರು ಬಂದಿದ್ರು. ಆ ಪ್ರವಚನದಲ್ಲಿ ಒಂದೇ ಒಂದು ಅಲ್ಲ ಸಾಕಷ್ಟು ಮಾತಾಡ್ತಾರೆ ಗುರು. ಒಂದು ವಿಚಾರ ಸೂಕ್ಷ್ಮ ಆಗಿ ಹೇಳಿದ್ರು, ನೋಡಿ, ತ್ಯಾಗ ಋಷಿ ಮುನಿಗಳೆಲ್ಲ ಮಾಡ್ಬಿಟ್ಟಿದ್ದಾರೆ, ನಿಮಗೆ ಆ ತ್ಯಾಗ ಆ ಒಂದು ತಪಸ್ ಮಾಡಕ್ಕೆ ಸಮಯ ಇಲ್ಲ ನಿಮಗೆ. ಯಾಕೆ ನಿಮ್ಮದೇ ಆದ ಕಾರ್ಯವೈಖರಿಗಳು ಇರುತ್ತೆ. ಅದನ್ನ ನಾವೇನ್ ಮಾಡಿದ್ದೀವಿ, ನಿಮಗೆ ಒಂದು ಏನ್ ಹೇಳ್ತೀರ, ಒಂದು ಕಂಪ್ರೆಸ್ಡ್ ಆಗಿ ಕಂಪೈಲ್ ಮಾಡಿ ಸಣ್ಣದಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೀವಿ ಆಚಾರ ವಿಚಾರ. ಅದು ಮಾಡಿಬಿಡಿ ಸಾಕು. ಆವಾಗ ನೀವು ಆರೋಗ್ಯವಾಗಿ ವಿಚಾರ ಆಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ವೀಕ್ಷಕರೇ, ನಮಗೆ ಇನ್ನೊಂದು ವಿಚಾರ ನಾವು ತಿಳ್ಕೋಬೇಕು ಅಂತ ಅಂದ್ರೆ, ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಏನಂತ, ಬಿ ಇಂಡಿಯನ್ ಬಟ್ ಯುರೋಪಿಯನ್ ಇಂಟೆಲೆಕ್ಟ್ ಅಂತ. ಭಾರತೀಯರಾಗಿರೀ ನೀವು, ಆದ್ರೆ ನಮ್ಮ ಮನೋಭಾವ ಮತ್ತೆಲ್ಲ ಅವ್ರ ತರ ಇರಲ್ಲ. ಅವ್ರ ತರ ಏನು ಅಂತಂದ್ರೆ, ಅವರ ಜನ ಆಗಿರ್ಬೋದು, ಅವರ ಆಚಾರ ಆಗಿರ್ಬೋದು, ಅವ್ರ ವಿಚಾರ ಆಗಿರ್ಬೋದು, ಯಾವುದೇ ಕಾಲದಲ್ಲೂ ಹೋಗಿ ನೀವು ಯಾವುದೇ ಇತಿಹಾಸದಲ್ಲೂ ನೋಡಿ, ಈಗಲೂ ನೋಡಿ, ಮುಂದೆನೂ ನೋಡಿ, ಅವ್ರು ಬಿಟ್ಕೊಡಲ್ಲ. ಆ ಥರ ಒಂದು ಸ್ವಾಭಿಮಾನ ಇದೆ. ಅದನ್ನ ನಾವು ಕಲ್ತ್ಕೋಬೇಕು ಅಂತ ಎಲ್ಲ ಮುಗ್ಧವಾಗಿ ಇಲ್ಲಿ ತನಕ ನಮಗೆ ಡಾಕ್ಟರ್ ಹೇಳ್ಕೊಟ್ಟಿದ್ದಾರೆ. ಡಾಕ್ಟರ್ ನೋಡಿ, ಆಯುರ್ವೇದ ಅನ್ನೋದು ಎಷ್ಟು ಚೆನ್ನಾಗಿ ನೋಡಿ, ಬರೀ ಆರೋಗ್ಯ ವಿಚಾರ ಮಾತಾಡಲಿಲ್ಲ, ಹೇಗೆ ಒಂದು ಮಾನವ ಕುಲ ಇರಬೇಕು, ಅವನ ಶಿಕ್ಷಣ ಇರ್ಬೋದು, ಅವನ ಆರೋಗ್ಯ ಇರ್ಬೋದು, ಮತ್ತೊಂದು ಮಗದೊಂದು ಕಮ್ಯುನಿಟಿ ಲಿವಿಂಗು, ನೈಸರ್ಗಿಕವಾಗಿ ಹೊಂದ್ಕೊಂಡು ಹೇಗೆ ಬಾಳಬೇಕು, ಇವೆಲ್ಲವೂ ನಾವು ಪಾಲಿಸ್ಬಿಟ್ರೆ ಆರೋಗ್ಯವಾಗಿ, ಹೌದು ಇವತ್ತೆಲ್ಲ ನಾಳೆ ನಾವು ಸಾಯಲೇಬೇಕು, ಸಾಯ್ತೀವಿ, ಆದರೆ ಹೇಗೆ ಖುಷಿಯಾಗಿ ನಾವು ಹೇಗೆ ಲೋಕದ ಕಾಲ ಇರ್ತೀವಿ. ಆಯುರ್ವೇದ ಹೇಳೋದಿಷ್ಟೇ, ಖುಷಿಯಾಗಿನೇ ಇದಕ್ಕೆ ವಿದಾಯ ಹೇಳೋದಂತೆ. ಇಲ್ಲಿ ತನಕ ಜಗಳೂರಿಂದ ಬಂದು ಡಾಕ್ಟರ್ ನಮಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ವಂದನೆ. ನಮಸ್ಕಾರ.